ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಇತ್ತೀಚೆಗೆ ಪರಭಾಷಿಗರ ದಬ್ಬಾಳಿಕೆ ಹಾವಳಿ ಜಾಸ್ತಿ ಆಗ್ತಾ ಇದೆ. ಇವರಿಗೆ ಬದುಕೋದಕ್ಕೆ ಕನ್ನಡ ನೆಲ ಬೇಕು, ಉಸಿರಾಡೋದಕ್ಕೆ ಗಾಳಿ ಬೇಕು, ಇಲ್ಲಿನ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಕರ್ನಾಟಕದ ಸಂಬಳ ಬೇಕು. ಆದರೆ ಕನ್ನಡ ಮಾತನಾಡು ಅಂತ ಹೇಳಿದಾಗ ಮಾತನಾಡಲ್ಲ ಅನ್ನುವಂಥ ದುರಂಕಾರದ ಮಾತುಗಳು. ಇಂತಹ ಹೇಡಿಗಳಿಗೆ, ಇಂತಹ ದುರಂಕಾರಿಗಳಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಅಂತೇಳಿ, ಅಂದರೆ ಕನ್ನಡಿಗರ ಸಹನೆ ತಾಳ್ಮೆಯನ್ನು ಇಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ ಅಂತೇಳಿ. ಇದು ಫಸ್ಟ್ ಟೈಮ್ ಏನಲ್ಲ, ಪ್ರತಿದಿನ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಯಾವನೊಬ್ಬ ಗಾಯಕ ಕನ್ನಡ ಕನ್ನಡ ಅಂತ ಹೇಳಿದಕ್ಕೆ ಪೆಹಲ್ಗಾಮ್ ಘಟನೆ ಆಗುತ್ತೆ ಅಂತ ಹೇಳ್ತಾನೆ. ಈ ರೀತಿ ನೋಡಿದಾಗ ಇಂಥವರಿಗೆ ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಅಂಥೇಳಿ, ಇದಕ್ಕೆ ಕಡಿವಾಣನೇ ಇಲ್ವಾ? ನಿಮಗೆ ಕನ್ನಡ ಬೇಕು, ನಿಮಗೆ ಕನ್ನಡ ಬೇಡ ಅಂತ ಹೇಳಿದಾಗ ನೀವು ಯಾಕೆ ಇಲ್ಲಿರಬೇಕು? ಈಗ ನಿಮಗೆ ಕನ್ನಡ ಬೇಡ ಅಂತ ಹೇಳಿದಾಗ ನೀವು ಎಲ್ಲಿರ್ತೀರ ಅಲ್ಲಿ ಹೋಗ್ಬಿಡಿ, ಅಲ್ಲ, ನಮಗೂ ಕೂಡ ಬೇಕಾಗಿಲ್ಲ. ನೀವು ಯಾಕೆ ಹಿಂಗಾಗ್ತಾ ಇದೆ, ಇದಕ್ಕೆ ಕಡಿವಾಣ ಹಾಗೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಇದೇ ಇವತ್ತಿನ ವಿಶೇಷ. ಹಿಂದಿ ವಾಲಾ ಧಿಕ್ಕಾರ ಧಿಕ್ಕಾರ. ಕನ್ನಡ ಮಾತನಾಡಲ್ಲ ಅಂತ ಹೇಳಿದಕ್ಕೆ ಈಗ SBI ಮ್ಯಾನೇಜರ್ಗೆ ತಕ್ಕ ಶಾಸ್ತಿ ಆಗಿದೆ. ದಿಢೀರಾಗಿ ಟ್ರಾನ್ಸ್ಫರ್ ಆಗಿದೆ, ವರ್ಗಾವಣೆ ಮಾಡಲಾಗಿದೆ. ಇದು ಕನ್ನಡಿಗರ ಒಂದು ಏನು ಹೇಳ್ತೀವಿ ಅಂದರೆ ಯಾವ ರೀತಿಯಾಗಿ ಕನ್ನಡಿಗರನ್ನ ಎದುರಾಕೊಂಡ್ರೆ ಏನೆಲ್ಲ ಆಗತ್ತೆ ಅನ್ನೋದಕ್ಕೆ. ಕನ್ನಡ ಮಾತನಾಡಲ್ಲ ಅಂತ ಹೇಳಿದಕ್ಕೆ SBI ಅಧಿಕಾರಿಗಳಿಗೆ ತಕ್ಕ ಶಾಸ್ತಿ ಆಗಿದೆ. ದರ್ಪ ತೋರಿದ ಬ್ಯಾಂಕ್ ಸಿಬ್ಬಂದಿಯ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸಿಡಿದೆದ್ದಿದ್ದಾರೆ ವಿವಿಧ ಕನ್ನಡ ಪರ ನಾಯಕರು, ಸಂಘಟನೆಗಳು. ಕ್ಷಮೆಯಾಚನೆಯ ಪಟ್ಟಣ ಹಿಡಿಯಲಾಗಿತ್ತು, ದಿಢೀರಾಗಿ ವರ್ಗಾವಣೆಯನ್ನಗೊಳಿಸಲಾಗಿದೆ. ಲೇಡಿ ಮ್ಯಾನೇಜರ್ಗೆ ಹುದ್ದೆಯನ್ನ ತೋರಿಸದೆ ವರ್ಗಾವಣೆಯ ಶಿಕ್ಷೆ ನೀಡಲಾಗಿದೆ. ಆನೇಕಲ್ ಶಾಖೆ ಬೆಂಗಳೂರು ಕೇಂದ್ರ ಕಚೇರಿಗೆ ಕನ್ನಡದ ಬಿಸಿ ತಡ್ತಾ ಇದೆ. ಅಲ್ಲಿ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. SBI ಮಹಿಳಾ ಅಧಿಕಾರಿ ದರ್ಪಕ್ಕೆ ಸಿದ್ದರಾಮಯ್ಯ ಅವರು ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮ್ಯಾನೇಜರ್ ಪ್ರಿಯಾಂಕಾ ಗಾಂಚಾಲಿಗೆ CM ಅವರು ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪಾಪ ಅಲ್ಲಿರುವಂಥ ಗ್ರಾಹಕ ಕನ್ನಡ ಮಾತನಾಡಿ ಅಂತ ಹೇಳ್ತಾರೆ. ಅಂದರೆ SBI ಅಲ್ಲಿ ಶಾಖೆ ಏನಿದೆಯಲ್ಲ, RBIನೇ ಅದು ನಿಯಮ ಕೊಟ್ಟಿರುವಂಥದ್ದು. 2015 ಸುತ್ತೋಲೆಯಲ್ಲಿ ನಿಯಮ ಇದೆ. ಅಂದರೆ ಇಂಗ್ಲೀಷ್ ಮತ್ತು ಹಿಂದಿಯನ್ನು ಹೊರತುಪಡಿಸಿ ಪ್ರಾದೇಶಿಕ ಭಾಷೆಗೆ ಆದ್ಯತೆ ಕೊಡಬೇಕು ಅಂಥೇಳಿ. ನಿಮಗೆ ಕನ್ನಡ ಬರಲ್ಲ ಅಂತ ಹೇಳಿದಾಗ ನೀವು ಯಾಕೆ ಕನ್ನಡದಲ್ಲಿ ಇರ್ತೀರಾ ಅಂತ ನೋಡಿ. ಆ ಮಹಿಳೆ ಅಂದರೆ ಈ ಲೇಡಿ ಮ್ಯಾನೇಜರ್ ನಿನ್ನೆ ಒಬ್ಬ ಗ್ರಾಹಕ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಮಾತನಾಡಲ್ಲ ಅಂತ ದರ್ಪವನ್ನು ತೋರಿಯುವಂಥ ಸ್ಟೇಟ್ಮೆಂಟು. ಅದಾದ ನಂತರ ಯಾವಾಗ ಕನ್ನಡ ಪರ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತವಾಗುತ್ತಲ್ಲ, ಅದಾದ ನಂತರವೂ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇದು ಕರ್ನಾಟಕ ಮೇಡಮ್. ಇಂಡಿಯಾ ಅದು ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವ್ ಏನ್ ಮಾತಾಡ್ತಾ ಇದ್ರೆ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್. ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡ್ಬೇಕು. ನೀವು ಮ್ಯಾನೇಜರ್ ಅಂದ್ರೆ ಯಾಕೆ ಮಾತಾಡ್ಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಕು ಮೇಡಮ್. ಕನ್ನಡನೇ ಬರಲ್ಲ ಇರಿ ಸರ್, ಮಾತಾಡಿ ಮೇಡಮ್. ನೀವು ಮಾತಾಡಲ್ಲ. ಸೂಪರ್. ನೀವು ಬ್ಯಾಂಕ್ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕು ಸಂತಾಪುರದಲ್ಲಿರುವ SBI ಸೂರ್ಯಸಿರಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲಾರು ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು ನಾವು ಒಂದಾಗ್ಲೇಬೇಕು. SBI ಬ್ಯಾಂಕ್ಗೆ ನಾವು ಬುದ್ಧಿ ಕಲ್ಸೋಣ. ಆಯ್ತು, ನೋಡೋಣ ಪ್ಲೀಸ್. ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ನೀವು ವಿಡಿಯೋ ಮಾಡಿ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ, ಕ್ಷಮಿಸಿ. ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು ಅನುಕೂಲ ಮಾಡಿಕೊಡುತ್ತೇನೆ. ಎಲ್ಲರಿಗೂ ಸಹಕರಿಸುತ್ತೇನೆ. ಯಾರಿಗೆ ಆಗಲಿ ನೋವಾಗಿದ್ದರೆ ಕ್ಷಮಿಸಿ, ನಾನು ಕನ್ನಡದಲ್ಲಿ ವ್ಯವಹಾರ ಮಾಡಲು
ನೋಡಿ, ನಿನ್ನೆ ಕನ್ನಡ ಮಾತನಾಡು ಅಂತ ಹೇಳಿದಕ್ಕೆ ನಾನು ಯಾವುದೇ ಕಾರಣಕ್ಕೂ ಕನ್ನಡ ಮಾತನಾಡೋದಿಲ್ಲ, ಇದು ಇಂಡಿಯಾ ಅಂತೇಳಿ. ಸೊ ಇಂಥ ಮೂರ್ಖರಿಗೆ, ಇಂಥ ತಲೆ ಇಲ್ಲದವರಿಗೆ ಯಾವ ರೀತಿಯಾಗಿ ಶಿಕ್ಷೆ ಕೊಡಿಸಬೇಕು, ಯಾವ ರೀತಿಯಾಗಿ ಪಾಠವನ್ನು ಕಲಿಸಬೇಕು ಅನ್ನೋದು ಒಂದು ಕಡೆ ಆದರೆ, ಇವತ್ತು ಕ್ಷಮೆ ಬೇರೆ ಕೇಳಿದ್ದಾರೆ. ಅದು ಯಾವ ರೀತಿಯಾಗಿ ನಗಾಡಿಕೊಂಡು ಕ್ಷಮೆಯನ್ನು ಕೇಳಿರುವಂಥದ್ದು. ಇಂಥ ಕ್ಷಮೆ ಯಾರಿಗೆ ಬೇಕು ಅಂಥೇಳಿ. ಸೊ ಇಂಥವರನ್ನ ಇಲ್ಲಿ ಅವಶ್ಯಕತೆ ಇಲ್ಲ. ಫಸ್ಟ್ ಮೊದಲು ಕನ್ನಡಿಗರಿಗೆ ಆದ್ಯತೆ ಕೊಡಬೇಕು. ಸೊ ಕನ್ನಡಿಗರೇ ಉದ್ಯೋಗ ಇಲ್ಲದೆ ಸಾಯ್ತಾ ಇದ್ದಾರೆ. ಸೊ ಇಂಥವ್ರಿಗೆ ಎಲ್ಲಿಂದನೋ ಕರ್ಕೊಂಡು ಬಂದು ಈ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾರೆ, ದರ್ಪವನ್ನು ತೋರಿಸ್ತಾರೆ ಅಂದರೆ ಇಂಥವ್ರಿಗೆ ಏನು ಹೇಳಬೇಕು ಅಂತೇಳಿ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕಾಗತ್ತೆ. ದಿಢೀರಾಗಿನ ವರ್ಗಾವಣೆ ಮಾಡಲಾಗಿದೆ ಅಂತೆ. ಸೊ ಈ ರೀತಿ ಅಂದರೆ ಪದೇ ಪದೇ ಕನ್ನಡಿಗರನ್ನು ಕೆಣಕುವಂಥ ಕೆಲಸವನ್ನು ಪರಭಾಷಿಗರು ಮಾಡ್ತಿದ್ದಾರೆ. ಸೊ ಆ ಲೇಡಿ ಜಾಗದಲ್ಲಿ ಬೇರೆ ಯಾವನೋ ಒಬ್ಬ ಇದರ 4 ಕಪಾಳಕ್ಕೆ ಬಾರಿಸಬೇಕಾಗಿತ್ತು. ಬಟ್ ಮಹಿಳೆ ಅಂತ ಸುಮ್ಮನಿದ್ದಾರೆ. ಇಲ್ಲಾಂದರೆ ಕನ್ನಡ ಪರ ಹೋರಾಟಗಾರರು ಅಂತ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರೋದಿಲ್ಲ. ಇಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಗಜಸೇನೆಯ ಅಧ್ಯಕ್ಷರಾಗಿರುವಂಥ ತಾಯ್ನಾಡು ರಾಘವೇಂದ್ರ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡುಕೋಟಿ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ರಾಘವೇಂದ್ರ ಅವರೇ, ಈ ಇತ್ತೀಚೆಗೆ ಪರಭಾಷಿಗರ ಹಾವಳಿ ಜಾಸ್ತಿ ಆಗ್ತಾ ಇದೆ. ಹೇಗೆ ಬಿಸಿ ಮುಟ್ಟಿಸ್ಬೇಕು ಇವರಿಗೆ ಅಂತ? ನೋಡಿ, ಒಂದು ಕಡೆಗೆ ನಮ್ಮದೇ ಲೆಕ್ಕಕ್ಕೆ ಆದ ಬಾನು ಮುಸ್ತಫಾ ಅವರಿಗೆ ಅಂತಾರಾಷ್ಟ್ರೀಯ ಒಂದು ಸಾಹಿತ್ಯ ಪ್ರಶಸ್ತಿ ದೊರಕಿದೆ. ಇದು ಅವರಿಗೊಂದು ಅಭಿನಂದನೆ ಸಲ್ಲಿಸ್ತಾ ನಾವು ಮಾತನ್ನು ಮುಂದುವರಿಸ್ತೇವೆ. ಯಾಕೆಂದರೆ ಈ ಒಂದು ಹಿಂದಿ ವಾಲಗಳಿಗೆ ಇದು ಅರ್ಥ ಆಗಬೇಕು. ನಮ್ಮ ಕನ್ನಡದ ಏನಿದೆ ನೋಡಿ, ಅಂತಾರಾಷ್ಟ್ರೀಯ ಪ್ರಶಸ್ತಿ. ಆಮೇಲೆ ನಮ್ಮಲ್ಲಿ ಜ್ಞಾನಪೀಠ ಪ್ರಶಸ್ತಿ 8 ಜನ ತೊಗೊಂಡಿದ್ದಾರೆ. ಇಷ್ಟೆಲ್ಲ ಪ್ರಶಸ್ತಿ ತೊಗೊಂಡಾರ ಕನ್ನಡ ಭಾಷೆಗೆ ಇವರು ಇಲ್ಲಿ ಬದುಕೋದಕ್ಕೆ ಬರೋದು, ಇವರು ತಿನ್ನೋದಕ್ಕೆ ಅನ್ನ ಗತಿ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರೋದು. ಈಗ ಅವರು ನಮಗೇನೋ ದುರಂತ ಇದು ಅಂದರೆ, ಮುಂಚೆಲ್ಲ ಏನಾಗದೆ, ಈ ಪಾನಿಪುರಿ ಮಾರೋರು, ಏನೋ ವಿದ್ಯೆ ಗೊತ್ತಿಲ್ಲದೆ ಇರೋರು, ಹೋಟೆಲಲ್ಲಿ ಈ ಪಾತ್ರೆ ತೊಳೆಯೋರು, ಹೋಟೆಲ್ ಕ್ಲೀನ್ ಮಾಡೋರು, ನಮ್ಮ ಬಾತ್ರೂಮ್ಗಳನ್ನ ಕ್ಲೀನ್ ಮಾಡೋಕ್ಕೆ ಬಂದವರು, ಇವರಿಗೆ ಹಿಂದಿ ಬಗ್ಗೆ ಅಥವಾ ಗಾಂಚಲಿ ಮಾಡ್ತಾಯಿದ್ರು. ಅವರಪ್ಪ ಅಯೋಧ್ಯ ಏನು ವಿದ್ಯಾಬುದ್ಧಿ ಇಲ್ಲ ಅವರಿಗೆ ಅಂತ ಹೇಳ್ಬಿಟ್ಟು ನಾವು ಸುಮ್ಮನೆ ಇರಬೇಕಾಗಿತ್ತು. ಈಗ ನೋಡಿ, ಮೊನ್ನೆ ಆಗಿರೋ ಘಟನೆ, ಅವನು ಯಾರೋ ಕಮಾಂಡ್ರು ಅಂತ ಬಂದ, ಅವನು ವಿದ್ಯಾಬುದ್ಧಿ ಇರೋ ಅಂಥವನು, ಒಂದು ಸರ್ಕಾರಿ ಕೆಲಸದಲ್ಲಿರೋ ಅಂಥವನು. ಈ ಅಮ್ಮ ನೋಡಿದರೆ ಒಂದು SBI ಮ್ಯಾನೇಜರು. ಏನು ಇವಳಿಗೆ ಮಾನ ಮರ್ಯಾದೆ ಇಲ್ವಾಗಾರೆ? ಒಂದು ಹೆಣ್ಣಿನ ತನನ ಅದು ಹೋಗಲಿ. ನೋಡಿ, ಇವತ್ತು ಯಾವುದೇ ಒಂದು ನೋಡ್ರಿ, ಈ ನಮ್ಮ ಮೆಟ್ರೋ ಸ್ಟೇಷನಲ್ಲಿ ಅದು ನಾವು ವೇಶ್ಯಾವಾಟಿಕೆ ಅನ್ನಬೇಕು, ಅವರ ಅಸಹ್ಯ ದೃಶ್ಯ ಅನ್ನಬೇಕೋ ಗೊತ್ತಿಲ್ಲ, ಅದನ್ನು ಮಾಡೋರು ಈ ಹಿಂದಿಗಳೇ, ಬಿಹಾರ ಅವರೇ. ಆಮೇಲೆ ಇವತ್ತು ನಮಗೆ ಒಂದು ಸಂಶಯ ಮೂಡ್ತಾ ಇದೆ, ಯಾಕೆ ಈ ಹಿಂದಿಯ ಸರ್ಕಾರ, ಬಿಹಾರ್ ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಈ ಒಂದು ಅಲ್ಲಿಯ ಸ್ಥಳೀಯ ಸರ್ಕಾರಗಳೇ ಇವರಿಗೇನಾದ್ರು ಕಾಪಿ ಹೊಡೆಯೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾವ, ಅಥವಾ ಬರೀ ಹಿಂದಿ ಇಂಗ್ಲೀಷಲ್ಲೇ ಎಕ್ಸಾಮ್ ಇರೋದ್ರಿಂದ ನಮ್ಮ ಕನ್ನಡದ ಮಕ್ಕಳು ಪಾಸ್ ಆಗ್ತಾ ಇಲ್ವ ಅನ್ನೋದನ್ನು ಇವತ್ತು ನಾವು ಇವತ್ತು ಯಾರನ್ನ ಪ್ರಶ್ನೆ ಮಾಡಬೇಕು ಅಂದರೆ ಕೇಂದ್ರ ಸರ್ಕಾರನ ಹಿಂದಿ ವಾಲನೆ ಅವರೇ ಇವಾಗ ಇದನ್ನೆಲ್ಲ ಮಾಡ್ತಾ ಇರೋದು. ಯಾರನ್ನು ತನಿಖೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇದು ಯಾಕೆಂದ್ರೆ ಅನುಮಾನ ಬರ್ತದೆ ನೋಡಿ. ಇಲ್ಲಿಂದ ಈಗ ಇಡೀ ನೀವು ಕರ್ನಾಟಕದಲ್ಲಿ ರಾಯಚೂರದೊಂದು ಚಿಕ್ಕದು ಹಳ್ಳಿಗೆ ಹೋಗಿ, ನಮ್ಮ ಶಿವಮೊಗ್ಗದಲ್ಲಿ ಸೊರಬದಲ್ಲೊಂದು ಹಳ್ಳಿಗೆ ಹೋಗಿ, ನೀವು ಯಾವುದೇ ಚಾಮರಾಜನಗರದಲ್ಲೊಂದು ಹಳ್ಳಿಗೆ ಹೋಗಿ, ಪ್ರತಿಯೊಂದು ಕಡೆನೂ ಕೂಡ ಹಿಂದಿ ವಾಲಗಳಿದ್ದಾರೆ. ಅವರಿಗೆ ನೋಡ್ರಿ, ಇವತ್ತು ಎಂಥ ಪರಿಸ್ಥಿತಿ ಆಗಿದೆ ಅಂದರೆ, ನನ್ನ ಘಟನೆ ಒಂದು ಹೇಳ್ತಾನೆ. ನಮ್ಮದೇ ಈಗ ನನ್ನ ಸ್ನೇಹಿತರದ್ದು ಒಂದು ಕಂಪ್ನಿ ಇತ್ತು. ಅವ್ರದ್ದೊಂದು 35 ಕೋಟಿ ಟ್ರಾನ್ಸಾಕ್ಷನ್ ಕಂಪ್ನಿ. 35 ಟ್ರಾನ್ಸಾಕ್ಷನ್ ಕಂಪ್ನಿ ಈ 25ನೇ ತಾರೀಕು ರಿನ್ಯೂವಲ್ ಆಗಬೇಕು. 5 ಕೋಟಿ ಓಡಿ ತಗೊಂಡಿದ್ದಾರೆ. ಈಗ ನಾವು ಒಬ್ಬ 35 ಕೋಟಿ ಟ್ರಾನ್ಸಾಕ್ಷನ್ ಮಾಡಿರೋ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಓನರ್ ಒಬ್ಬನು ಕೂತ್ಕೊಂಡ್ರೆ, ನಿನ್ನೆ ಇದೇ ಕೆನರಾ ಬ್ಯಾಂಕಲ್ಲಿ ಅವನು ಒಳಗಡೆ ಕರೆಯೋದಕ್ಕೆ, AGM ಕರೆಯೋದಕ್ಕೆ ನಮಗೆ 20 ನಿಮಿಷ ತೊಗೊತಾನೆ. ಅಲ್ಲಿ ಹೋಗಿದ್ರೆ AGM ಹಿಂದಿ, ಮ್ಯಾನೇಜರ್ ಹಿಂದಿ, ಅಲ್ಲಿರೋ ಸ್ಟಾಫ್ಗಳೆಲ್ಲ ಹಿಂದಿ. ಕನ್ನಡದವ್ರು ಅಂದರೆ ಅಸಡ್ಡೆ ಅವ್ರಿಗೆ. ಇವತ್ತು ಯಾವುದೇ ಒಂದು ಲೋನ್ಗಳಿಲ್ಲ, ಲೋನ್ ಕೊಡ್ತಾ ಇಲ್ಲ. ಆಮೇಲೆ ಸಬ್ಸಿಡಿ CGTCMA ಲೋನ್ ಇರ್ಬೋದು, ಅಥವಾ ಯಾವುದೇ ಒಂದು ದನ ಸಾಕಾಣಿಕೆ ಲೋನ್ ಇರ್ಬೋದು ರೈತರಿಗೆ, ಅಥವಾ ಏನು ಮೇಕ್ ಇನ್ ಇಂಡಿಯಾ ಮಾಡ್ತೇವೆ ಅಂತ ನಮ್ಮ ಮೋದಿ ಅವ್ರು ಹೇಳಿದಂಗೆ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಯಾವುದೇ ಒಬ್ಬ ನಮ್ಮ ಕನ್ನಡದ ಹುಡುಗ ಒಬ್ಬ ಬಿಸ್ನೆಸ್ಸನ್ನು ವ್ಯಾಪಾರ ಸ್ಟಾರ್ಟ್ ಮಾಡ್ತಾನೆ ಅಂದರೆ, ಇವತ್ತು ಯಾವುದೇ ಲೋನನ್ನು ಇಂಥ ಲೋನ್ ಇದೆ ಸರ್ಕಾರದ ಬ್ಯಾಂಕಲ್ಲಿ, ಕೆನರಾ ಬ್ಯಾಂಕ್ ಆಯಿತು, SBI ಆಯಿತು, ಇಂಥದ್ದೊಂದು ಲೋನ್ ಇದೆ, ನೀವು ತಗೋಬೋದು, ಇದನ್ನು ನೀವು ಉದ್ಯೋಗ ಪ್ರಾರಂಭ ಮಾಡ್ಬೋದು ಅಂತ ಹೇಳೋದಕ್ಕೆ ಯಾರು ಕನ್ನಡದವ್ರು ಇಲ್ಲ. ಅಲ್ಲಿ ಏನು ಮಾಡ್ಬೇಕು? ಇವಾಗ ನೋಡಿ, AS ಆಫೀಸರ್ IPS ಅವರಲ್ಲ, ಕನ್ನಡ ಕಲಿಬೇಕು ಅಂತ ಅವ್ರ ಸುತ್ತೋಲೆ ಇದೆ. ಆದರೆ ಇವ್ರಿಗೆ ಯಾಕಿಲ್ಲ? ಇವತ್ತು ಏನಾಗಿದೆ, ಇದೊಂಥರ ಛತ್ರ ಥರ, ನಮ್ಗೆ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಮತ್ತು ದುರಂತ ಏನಾಗಿದೆ ಅಂದರೆ ನೋಡ್ರಿ, ಇದೇ ತಮಿಳ್ನಾಡಲ್ಲಾಗಿದ್ರೆ, ಅಥವಾ ನಾನೇ ಆ ಜಾಗದಲ್ಲಿ ಇದ್ದಿದ್ರು
ಆ ಎಮ್ಮನ್ನು ನಾನು ಹೆಣ್ಣು ಅಂತ ನೋಡಲಾಗಿತ್ತು, ಅದು ಬ್ಯಾಂಕಿನ ವ್ಯವಸ್ಥಾಪಕ ಅಂತ ನೋಡಿ ಹೊಡಿಬೇಕು, ಕಪಾಲಕ್ಕೆ ನಾವು ಬಿಡ್ತಾ ಇದ್ದೀವಿ. ಇನ್ನು ಮುಂದಿನೂ ಅಷ್ಟೇ ನಮ್ಮ ಕಾರ್ಯಕರ್ತರಿಗೆ ನಮ್ಮ ಮೇಲೆ ಇನ್ನೊಂದು FIR ಆದರೂ ಪರವಾಗಿಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾವು ಕರೆ ಕೊಡ್ತೇವೆ, ಕನ್ನಡಿಗರಿಗೆ ಕರೆ ಕೊಡ್ತೇವೆ. ಈ ಥರ ಗುಂಡಾವರ್ತನೆಗಳು ಯಾರೋ ಬುದ್ಧಿ ಇಲ್ದೇವ್ರು ಆದರೆ ಪರವಾಗಿಲ್ಲ, ಬುದ್ಧಿ ಇರೋ ಅಂಥವ್ರು ಎಜುಕೇಟೆಡ್ಗಳು ಈ ಗುಂಡಾವರ್ತನೆ ತೋರಿಸಿದರೆ ಇನ್ಮೇಲೆ ದಂಡಂ ದಶಗುಣಂ ನೀವನ್ನ ಕೈ ಕೆಲಸ ಕೊಡಬೇಕಾಗತ್ತೆ. ಯಾಕಂದರೆ ನೋಡ್ರಿ, ಅದೇ ತಮಿಳ್ನಾಡು ಆಂಧ್ರದಲ್ಲಾಗಿದ್ರೆ ಅದೇ ಕೆಲಸ ಮಾಡಿರೋರು. ನಾವು ಯಾಕೆ ಕಾನೂನನ್ನ ಕೈ ತಗೋಬೇಕು ಆಗುತ್ತೆ ಅಂದರೆ, ನಮ್ಮ ಪೊಲೀಸ್ ಅಧಿಕಾರಿಗಳು ಏನಾದರೂ ನಾವು ಬರೀ ಹೋರಾಟ ಮಾಡೋಕ್ಕೆ ಹೋದರೆ, ಬೆಳಗಿಂದ 4 ಜನ ನಮ್ಮ ಕಾರ್ಯಕರ್ತನ ಹಾಕ್ಕೊಂಡಿದ್ದಾರೆ, ನಮ್ಮ ಅಣ್ಣ ತಮ್ಮದಿರು ಇವಾಗ ನೋಡಿ ಈಗ ತಾನೇ ಅವ್ರು ಬಿಟ್ಟು ಕಳಿಸಿದ್ರು ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರು. ಈ ರೀತಿಯ ನಮ್ಮ ಪೊಲೀಸವ್ರು ಇವತ್ತೇನಾಗಿದೆ, ಪೊಲೀಸ್ ಇಲಾಖೆಯಲ್ಲೂ ಕೂಡ ಇನ್ಮೇಲೆ ಬರ್ತಾರೆ. ಯಾಕೆಂದರೆ ಇನ್ನು ಎಕ್ಸಾಮ್ ಬರೆದ್ಬಿಟ್ಟು ಇನ್ನು ಅದು ತುಂಬ ದೂರ ಇಲ್ಲ. ಈ ರೀತಿ ಆದಾಗ ನಮ್ಮ ಸ್ಥಳೀಯ ಪೊಲೀಸ್ ಇಲಾಖೆ ಇರ್ಬೋದು, ಅದೇ SBIಯಲ್ಲಿ ಇರೋವಂಥದ್ದು ಬೇರೆ ಬೇರೆ ಹಿರಿಯ ಅಧಿಕಾರಿಗಳಿರ್ಬೋದು. ನೋಡಿರಿ, ಇವತ್ತು ನಮ್ಮ SBM ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮ್ಮದು ಒಂದು ಮಹಾರಾಜರ ಕೊಡುಗೆ, ಅದು ಬ್ಯಾಂಕು, ಅದನ್ನು ತೊಗೊಂಡೋಗಿ ನುಂಗಾಕ್ಬಿಟ್ಟು SBI ಮಾಡಿಬಿಟ್ಟು ಇವತ್ತು ನಮ್ಮ ಕನ್ನಡ ನೆಲದಲ್ಲಿದ್ದು ನಮ್ಮದೇ ಬ್ಯಾಂಕ್ ರೀ ಮಹಾರಾಜ ಮೈಸೂರು ಬ್ಯಾಂಕ್ ಅಂತ ಇವತ್ತು ಹೇಳ್ತಾರೆ. ಯಾರನ್ನ ಕೇಳಿದ್ರು ಯಾವ ಹಳ್ಳಿಯಿಂದ ಬಂದ್ರು ಮೈಸೂರು ಬ್ಯಾಂಕ್ ಸರ್ಕಲ್ ಅಂತ ಹೇಳ್ತಾರೆ. ಅಂಥದನ್ನು ಇವತ್ತು ನುಂಗಿಬಿಟ್ಟು ನೀವು ಇವತ್ತು SBI ಅಂತ ದೊಡ್ಡದಾದ ಬೋರ್ಡ್ ಹಾಕ್ಕೊಂಡು ನೀವು ನೋಡ್ರಿ, ಇವಾಗ ಬ್ಯಾಂಕ್ ಮ್ಯಾನೇಜರ್ ಆ ಎಮ್ಮ ನಮಗೆ ಈ ಥರ ಕನ್ನಡ ಗೊತ್ತಿಲ್ಲ, ಕನ್ನಡದ ಬಗ್ಗೆ ಅವ್ಯಕ್ತವಾಗಿ ಬೈದ್ಲಪ್ಪ, ನಾವು ಹೋಗಿ ಕಂಪ್ಲೇಂಟ್ ಮಾಡೋಣ ಅಂದರೆ ಅಲ್ಲಿ ಯಾರೋ ಸೀನಿಯರ್ ಮ್ಯಾನೇಜರ್ ಇದ್ದಾನೆ, ಹೋದರೆ ಅವನು ಹಿಂದಿಯವನು, ಹೋಗಲಿ ಬೇಡಪ್ಪ ಇಡೀ ಸ್ಟೇಟಿಗೆ ಹೆಡ್ಡಾರೋ ಇದ್ದಾನೆ ಅವನು ಹಿಂದಿಯವನು, ನೀವು ಯಾರ ಹತ್ರ ಕಂಪ್ಲೇಂಟ್ ಮಾಡ್ತೀರಾ? ಇವತ್ತು ಆಮೇಲೆ ನೋಡ್ರಿ, ಈ ಬ್ಯಾಂಕಲ್ಲಿ ವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆಲ್ಲಾದರೆ ಜನಗಳಿಗೊಂದು ಹೌದು, ಜನಗಳಿಗೆ ಒಂದು ಇದಿಲ್ಲ ನೋಡಿ. ಪೊಲೀಸ್ ಇಲಾಖೆಲ್ಲಾದರೆ ಒಂದು ಸ್ಟೇಷನಲ್ಲಿ ಇನ್ಸ್ಪೆಕ್ಟ್ರಿಗೆ ತೊಂದಿಲ್ಲ ಅಂದರೆ ACP ಹೋಗಬೇಕು, DCPಗೆ ಹೋಗಬೇಕು, ಕಮಿಷನರ್ಗೆ ಹೋಗಬೇಕು ಅಂತ ಜನಗಳಿಗೆ ಮಾಹಿತಿ ಇದೆ. ಈ ಮ್ಯಾನೇಜರು ಅಥವಾ ಬ್ಯಾಂಕ್ ಸಿಬ್ಬಂದಿ ಹಿಂಗೆ ಮಾಡಿದಾಗ ಎಲ್ಲಿಗೆ ಹೋಗಬೇಕು ಅಂತ ಮಾಹಿತಿನೇ ಇಲ್ಲ ಕೆಲವರಿಗೆ. ಪಾಪ ಕಾಮನ್ ಸೆನ್ಸೇ ಇಲ್ಲಲ್ಲ. ಈಗ RBI ನಿಯಮ ಏನು ಹೇಳುತ್ತೆ, ರೂಲ್ಸ್ ಏನು ಹೇಳುತ್ತೆ ಅನ್ನೋದೇ ಗೊತ್ತಿಲ್ಲ. ಒಬ್ಬ ಮ್ಯಾನೇಜರ್ ಆಗಿ ಆ ನಿಯಮ ಗೊತ್ತಿದ್ರು ಕೂಡ ನಾನು ಕನ್ನಡ ಮಾತನಾಡಲ್ಲ ಅಂತ ಹೇಳೋದಕ್ಕೆ, ಕನ್ನಡದ ನೆಲದಲ್ಲಿ ಇದ್ಕೊಂಡು ಕನ್ನಡ ಮಾತಾಡು ಅಂತ ಹೇಳಿದ್ರೆ ಕನ್ನಡ ಮಾತಾಡಲ್ಲ ಅಂತ ಹೇಳೋದಕ್ಕಿಂತ ಅವ್ರಿಗೆ ಯಾವ ಶಿಕ್ಷೆ, ಯಾವ ರೀತಿಯಾಗಿ ಪಾಠ ಕಲಿಸಬೇಕು ಅಂತೇಳಿ ಬಸವರಾಜ್ ಸರ್. ಏನಾಗಿದೆ ಅಂದರೆ ನಾವೆಲ್ಲ ಕನ್ನಡಿಗರು ಶಾಂತಿ ಪ್ರಿಯರು, ಬಂದವರೆಲ್ಲ ರತ್ನ ಕಂಬಳಿ ಹಾಸ್ತಾ ಇದ್ದೀವಿ, ನೀರು ಕೇಳಿದ್ರೆ ಮಜ್ಜಿಗೆ ಕೊಡ್ತಾ ಇದ್ದೀವಿ, ಪಾನ ಕೊಡ್ತಿದ್ದೀವಿ ಪ್ರವಾಸಿಗರಿಗೆ. ಇವತ್ತೇನು ಚಂದಾಪುರ SBI ಮ್ಯಾನೇಜರ್ ಆದಂಥ ಪ್ರಿಯಾಂಕಾ ಮಹಿಳೆ ಅವರು ಎಷ್ಟು ದುರಂತವಾಗಿ ನಡ್ಕೊಂತ ನಿನ್ನೆ, ಅಷ್ಟೇ ನಾನು ಕನ್ನಡ ಬರಲ್ಲ, ಇನ್ನು ಮುಂದೆ ಕಲ್ತ್ಕೊತೀನಿ, ಗ್ರಾಹಕರಿಗೆ ಹೇಳಬೇಕು. ಹೌದು, ಸಂಬಳ ಕಡ್ದ ಕರ್ನಾಟಕ ಸರ್ಕಾರ, ನಮ್ಮ ಭಿಕ್ಷೆಯಿಂದ ನೀವು ದುಡಿತಾ ಇರೋದಿಲ್ಲ, ಪರಭಾಷೆ ಅಲ್ಲಿಂದ ಬಂದು ಬೇರೆ ರಾಜ್ಯದಿಂದ ಬಂದು. ಹಿಂದಿ ವಾಲಗಳು ಈಗಲ್ಲ, ಮುಂಚೆಯಿಂದ ಕೂಡ ದರ್ಪ ತೋರಿಸ್ಕೊಂಡು ಬರ್ತಾಯಿದ್ದಾರೆ. IT BTL ಆಗಿರ್ಬೋದು, ಅಂಚೆ ಕಚೇರಿ ಆಗಿರ್ಬೋದು, ರೈಲ್ವೇದಲ್ಲಿ ಆಗಿರ್ಬೋದು, ಸಾಕಷ್ಟು ಉದ್ಯೋಗಗಳು ಪಡ್ಕೊತಾರೆ. ಈ ನಾಡಿಗೆ ಬಂದಿದ್ದೀವಿ ನಾವು, ಕನ್ನಡವನ್ನು ಕಲಿತು ಕನ್ನಡ ಜೊತೆ ಒಗ್ಗೂಡಿ ಇರಬೇಕೆಂಬುದು ಅವ್ರ ಮನಸ್ಸು ಇಲ್ಲ ಅವರಿಗೆ. ಪದೇ ಈ ನಮ್ಮ ಕನ್ನಡದ ಮೇಲೆ ದಬ್ಬಳಿಕೆ ಮಾಡೋದು, ಹಿಂದಿ ವಾಲಗಳು ಇತ್ತೀಚೆಗೆ ಜಾಸ್ತಿ ಆಗಿಬಿಟ್ಟಿದೆ. ನಾವು ಮುಂಚೆನೂ ಹೋರಾಟಗಳು ಮಾಡ್ಕೊಂಬಂದಿದ್ದೀವಿ. ಇವತ್ತು ಬೆಳಗ್ಗೆ ಕೂಡ ನಾವು ನಮ್ಮ ಕನ್ನಡ ಸೇನೆ ವತಿಯಿಂದ ಇವತ್ತು 100 ಜನ ಇವತ್ತು ಸನ್ಮಾಸ್ ರೋಡಲ್ಲಿ ಹೋಗಿ ಮುತ್ತಿಗೆ ಹಾಕಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಇಡೀ ಕರ್ನಾಟಕ ಹೆಡ್ ಆಫೀಸ್ ಅದು, ಕೇಂದ್ರ ಕಚೇರಿ, ಅವರಿಗೆ ಕನ್ನಡ ಬರೋಲ್ಲ, ಯಾರಿಗೆ ಕರ್ಕೊಂಬಂದಿದ್ದಾರೆ ಕನ್ನಡ ಮಾತಾಡೋರಿಗೆ ಇಬ್ಬರು ಹೋಗ್ಲಿ ಮೀಡಿಯಾ ಜೊತೆ ಮಾತಾಡ ಅಂದರೆ ಏನು ಕ್ರಮ ತೊಂತ ಹೇಳಂದ್ರೆ ಹೇಳ್ತಾ ಇಲ್ಲ. ನಾವು ಎಚ್ಚರಿಕೆ ಕೊಟ್ಟಿದ್ದೀವಿ, ಕನ್ನಡ ಬರಲ್ಲ, ಮಾತು ಆಡ್ತಾ ಇಲ್ಲ, ಮೀಡಿಯಾದಲ್ಲಿ ಕೇಳಿದ್ರು ಬರ್ತಾ ಇಲ್ಲ. ಹೇಳಿದ್ದೀವಿ, 1 ವಾರ ಗಡುವು ಕೊಡ್ತಾ ಇದ್ದೀವಿ, ಕೂಡಲೇ ಸಸ್ಪೆಂಡ್ ಮಾಡಬೇಕು ಅವ್ರನ್ನ. ನಾವು ಅರೆಸ್ಟ್ ಮಾಡಿ ಸ್ಟೇಷನ್ ಕರ್ಕೊಂಡು ಹೋಗೋಷ್ಟೇ ಸಿದ್ದರಾಮಯ್ಯ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರನ್ನ ಎತ್ತಂಗಡಿ ಮಾಡಿ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ. ಮೊದಲು ಸರ್ಕಾರಕ್ಕೆ ಅಭಿನಂದನೆಗಳು ಹೇಳ್ತೀವಿ ನಾವು, ಕನ್ನಡ ಜನತೆ. ಇವತ್ತೇನಾಗಿದೆ ಅಂದರೆ, ನಾವು ಕರ್ನಾಟಕದಲ್ಲಿ ನಮ್ಮ ಸಹೋದರ ಹೇಳ್ದಂಗೆ ಜ್ಞಾನಪೀಠ ಪ್ರಶಸ್ತಿ 8 ಸಿಕ್ಕಿದೆ ನಮಗೆ. ಇವತ್ತು ಹಿಂದಿ ವಾಲಗಳು 1,35,00,000 ಜನ ಹಿಂದಿ ಮಾತಾಡೋಂಥವ್ರಿಗೆ ಬರೀ 6 ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ. ಕರ್ನಾಟಕ ಸಿಕ್ಕಿದ್ದು 8, ಕೇವಲ 7 ಕೋಟಿ ಜನ ಮಾತಾಡೋರು. ಯಾವ ದೊಡ್ಡದು? ಕರ್ನಾಟಕ ದೊಡ್ಡದಾ, ಭಾರತ ದೊಡ್ಡದಾ? ಕನ್ನಡದಿಂದ ಭಾರತ. ಅದರಲ್ಲಿ ನಾವು ಹೇಳ್ತಾ ಇದ್ದೀವಿ, ನೀವು ಬಂದಿದ್ದೀರಾ, ಬದುಕಕ್ಕೆ ಬಂದಿದ್ದೀರಿ, ನೀವು ಬೇಡ ಅಂತ ಹೇಳ್ತಾ ಇಲ್ಲ. ಶಾಂತಿ ಪ್ರಿಯರು ನಾವು ಕನ್ನಡಿಗರು, ಬಂದಂಥವ್ರು ನೀವು ಕನ್ನಡವನ್ನು ಕಲ್ತ್ಕೊಂಡು ಕನ್ನಡದ ಜೊತೆ ಮಾತಾಡಬೇಕು. ನಮ್ಮ ಜನನೂ ಅಷ್ಟೇ, ಕನ್ನಡದವರು. ಅವ್ರು ಹೋದ ತಕ್ಷಣ, ಬ್ಯಾಂಕಿಗೆ ಹೋದ ತಕ್ಷಣ ಚಲನು ಹಿಂದಿ ಇಂಗ್ಲೀಷ್ ಕೊಟ್ಟಿರ್ತಾರೆ, ಫಿಲಪ್ ಮಾಡಿ ಬಂದುಬಿಡ್ತಾರೆ. ನಮ್ಮ ಕನ್ನಡದ ಮೊದಲು ತಕ್ಕ ಪಾಠ ಕಲಿಸ್ಬೇಕು. ಕನ್ನಡ ಚಾಲನ ಕಡಾಯ ಅಂತೇಳಿ ಕೇಳಬೇಕು, ಕೇಳೋಂಥ ನಮ್ಮ ಕನ್ನಡಿಗರು ಆಗಬೇಕು ಬ್ಯಾಂಕ್ಗಳಲ್ಲಿ. ಆಮೇಲೆ ಹಿಂದಿ ಮಾತಾಡೋಕೆ ಬಂದರೆ ನೀವು ಕನ್ನಡ ಮಾತಾಡೋಲ್ಲ, ಕನ್ನಡ ಅಧಿಕಾರಿ ಕರಿ ಅಂತೇಳಿ ಗಲಾಟೆ ಮಾಡ್ಬೇಕು ಕನ್ನಡದವರು. ಬರೀ ಹೋರಾಟಗಾರರೇ ಗಲಾಟೆ ಮಾಡಿ ಕೇಸ್ಗಳು ಹಾಕ್ಕೊಂಡು ಹೋರಾಟ ಮಾಡಿ ಜೈಲಿಗೆ ಹೋಗೋದು ನಾವೇ ಅಂದರೆ, ಕನ್ನಡ 7 ಕೋಟಿ ಜನ ನೀವೇನು ಮಾಡ್ತೀರಾ? ಬರೀ ಕನ್ನಡದ ದತ್ತು ತೊಗೊಂಡಿದ್ದೀರಾ, ನಮಗೆ ಸಂಬಳ ಕೊಟ್ಟು ಇಟ್ಕೊಂಡಿದ್ದೀರಾ? ನೀವೆಲ್ಲರೂ ಗ್ರಾಹಕರುಗಳು ತಕ್ಕ ಪಾಠ ಕಲಿಸೋಂಥ ಮುಂದಿನ ದಿನ ಆಗಬೇಕು. ಎಸ್
ರಾಘವೇಂದ್ರ ಅವ್ರೀಗ ಇದು ಇಂಡಿಯಾ, ನಾನು ಕನ್ನಡ ಮಾತನಾಡಲ್ಲ ಅಂದರೆ ಯಾವ ಆಧಾರದ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ ಅಂತೇಳಿ? ಅಂದರೆ ಇಂಡಿಯಾ ಅಂತಂದರೆ ಹಿಂದಿ ಕಲೀಲೇಬೇಕಂದ್ರೆ ಹಿಂದಿ ಹೇರಿಕೆ ನಮ್ಗೆ ಯಾಕೆ ಬೇಕು ಅದೆಲ್ಲ? ಅಲ್ಲ, ಇದು ಯಾವ ಆಧಾರದ ಮೇಲೆ ಅವ್ರು ಧೈರ್ಯ ತಗೊತಾರೆ ಅಂದರೆ ನಮ್ಮವರೇ ಅವ್ರ ಹಿಂದೆ ಇರ್ತಾರೆ. ಅಲ್ಲಿ ನೋಡಿ, ಇವಾಗ ಹೇಗೆಲ್ಲ ನಮ್ಮ ನಾಮಫಲಕದಲ್ಲಿ 60% ಭಾಗ ಕನ್ನಡ ಇರಬೇಕು ಅಂತ ಏನು ಆದೇಶ ಸರ್ಕಾರ ಮಾಡಿದೆ, ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾವುದೇ ಸಂಸ್ಥೆಗಳಿರ್ಬೋದು, ಕಂಪ್ನಿಗಳಿರ್ಬೋದು, ಅಥವಾ ನಾವು ಈ ಥರ ಬ್ಯಾಂಕ್ಗಳಿರ್ಬೋದು, ಯಾವುದೇ ಇಲಾಖೆಗಳಿರ್ಬೋದು, ಒಂದು 70-80% ಭಾಗ ಕನ್ನಡದವ್ರು ಇರಬೇಕು. ಅದನ್ನು ಒಂದು ಆದೇಶನ ತರಲೇಬೇಕಾಗುತ್ತೆ. ಇವ್ರು ಯಾವ್ಯಾವುದಕ್ಕೂ ರಾತ್ರಿಯೆಲ್ಲ ಕೂತ್ಕೊಂಡು ಇವ್ರ ಆಸ್ತಿಗಳು ಉಳಿಸ್ಕೊಳ್ಳೋದಕ್ಕೆ, ಇವರ ಹಿನ್ನೆಲೆ ರೌಡಿಗಳನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವರು ರಾತ್ರಿನೇ ಅಸೆಂಬ್ಲಿ ಕರೆದ್ಬಿಟ್ಟು ಏನೇನೋ ಪಾಸ್ಗಳು ಮಾಡ್ತಾರೆ, ಬಿಲ್ ಪಾಸ್ಗಳನ್ನ. ಇದಕ್ಕೂ ಸಹ ಕೂಡಲೇ ನಮ್ಮ ಸಿದ್ದರಾಮಯ್ಯ ಅವರು ಸಾಹೇಬರು ಇವಾಗ ಏನಿದ್ದಾರೆ, ಅವ್ರಿಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ, ತಕ್ಷಣ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಇವಾಗ ಅವ್ರಿಗೆ ಮನವಿ ಮಾಡ್ತೇವೆ ಕೈ ಮುಗಿದು. ಈ ಸುತ್ತೋಲೆನೂ ಸಹ ನಿಮ್ಮ ಸರ್ಕಾರದಲ್ಲೇ ತಕ್ಷಣ ಮಾಡಿ. ನೀವು ವೋಟ್ ಬ್ಯಾಂಕಿಗೋಸ್ಕರ ಯಾರು ಕೂಡ ನೋಡಿ ಸ್ವಾಮಿ, ನಿಮಗೆ ಆ ಹಿಂದಿ ವಾಲಗಳು ಯಾವನೂ ಓಟ್ ಹಾಕಲ್ಲ. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಿ ರೈಲಲ್ಲಿ ತುಳುಕ್ತಾ ಇರ್ತಾರೆ, ಅವ್ರ ಊರಲ್ಲಿ ಆಧಾರ್ ಕಾರ್ಡ್ ಮಾಡ್ಕೊತಾರೆ, ಅವ್ರ ಊರಲ್ಲಿ ಫ್ಲೈಟಲ್ಲಿ ಹೋಗ್ಬಿಟ್ಟು ಅಲ್ಲಿ ಹಾಕಿ ಬರ್ತಾರೆ. ನೀವು ಅದಕ್ಕೆ ಆ ಓಟಿಗೋಸ್ಕರ ಬಗ್ಬೇಡಿ. ನೀವು ಇವಾಗ ಸುತ್ತೋಲೆನೇ ಹೊರಿಸಲೇಬೇಕು. ಯಾಕಂದರೆ ಯಾವುದೇ ಇಲಾಖೆಯಲ್ಲಿ 80% ನಮ್ಮವ್ರು ಇರ್ಬೇಕು ಕನ್ನಡದವರು. ಅದರ್ವೈಸ್ ಅವ್ರು ಏನು ಮಾಡ್ತಾರೆ ಮಾಡ್ಕೊಳ್ಳಿ, ನಮ್ದು ಅಭ್ಯಂತರ ಇಲ್ಲ. ಡಾಕ್ಟರ್ ಸಚಿವ ಜಾರಿ ತರಲು ಸಾಕು, ತಂದರೆ ಸಾಕು. ಅದನ್ನು ತರಕ್ಕೆ ರೆಡಿ ಇಲ್ಲ, ಯಾವ ಸರ್ಕಾರ ತರಕ್ಕೆ ರೆಡಿ ಇಲ್ಲ. ಇವತ್ತು ಈ ಥರ ಎಷ್ಟು ಅಂತ ನಾವು ತಡ್ಕೊಳ್ಳೋಡ್ರಿ. ಇವಾಗ ನೋಡಿ, ಕಾನೂನನ್ನ ಕೈಗೆತ್ಕೋಬೇಡಿ ಅಂತಾರೆ. ಈಗ ಒಬ್ಬ ಮನುಷ್ಯಗೆ ಅವಳು ಅಷ್ಟು ನಮ್ಮ ಜಾಗಕ್ಕೆ ಬಂದ್ಬಿಟ್ಟು, ನಮ್ಮನೆ ಒಳಗಡೆ ಬಂದ್ಬಿಟ್ಟು, ಅದು ನಮ್ಮದು ಆನೆಕಲ್ಲು ಒಳಗಡೆ ಅಂತ ಬಂದ್ಬಿಟ್ಟು ಆ ರೀತಿ ದೌರ್ಜನ್ಯ ಮಾಡಿದಾಗ ಎಷ್ಟು ದಿನ ತಾಳ್ಮೆಯಾಗಿ ಇರೋಕ್ಕಾಗುತ್ತೆ? ಆಮೇಲೆ ಇವತ್ತು ನೋಡಿ, ನಮಗೀಗ ಇನ್ನೊಂದು ಸಲ ಹೇಳ್ತಾನೆ, ಈ ಒಂದು ಬ್ಯಾಂಕಿಂಗು ಏನು ಅವ್ರದ್ದು ಎಕ್ಸಾಮ್ಸ್ ಬರೀತಾರಲ್ಲ, ಅದರ ಮೇಲೆ ಸಂಶಯ ಇದೆ. ಅದು ಯಾಕೆ ಬರೀ ಹಿಂದಿಯವರು ಮಾತ್ರ ಪಾಸ್ ಆಗ್ತಾ ಇದ್ದಾರೆ? ಇವತ್ತು ನೋಡಿ, ನೀವೊಂದು ಸಮೀಕ್ಷೆ ಮಾಡಿ, ಇಡೀ ನಮ್ಮ ಕರ್ನಾಟಕದಲ್ಲಿರೋದು ಪ್ರತಿ ಎಷ್ಟು ಬ್ಯಾಂಕ್ಗಳಿದ್ದಾವೆ, ಅದರಲ್ಲಿ 10 ಜನ, ಒಂದು ಬ್ಯಾಂಕಲ್ಲಿ ಮಿನಿಮಮ್ 10 ಜನ ಹಿಂದಿಯವರಿದ್ದಾರೆ. ಯಾರೇ ತಮಿಳವರಿಲ್ಲ, ತೆಲುಗವರಿಲ್ಲ, ಮಲಯಾಳಿಗಳಿಲ್ಲ. ಇದನ್ನು ಇವಾಗ ನಾವು ಹೇಳ್ತೇವೆ, ಒಂದು ಒಕ್ಕೂಟ ಮಾಡ್ಕೋಬೇಕಾಗತ್ತೆ. ಇನ್ಮೇಲೆ ತೆಲುಗು, ತಮಿಳು, ಮಲಯಾಳಿ, ಕನ್ನಡ ನಾವೆಲ್ಲ ಸೇರಿಬಿಟ್ಟು ಹಿಂದಿ ವಾಲಗಳನ್ನು ಓಡಿಸೋವಂಥ ಕೆಲಸ ಮಾಡಬೇಕು ಮುಂದಿನ ದಿನಗಳಲ್ಲಿ. ಯಾಕೆಂದರೆ ಇದು ನಮ್ಮ ಒಂದೇ ಅಲ್ಲ, ಕರ್ನಾಟಕಕ್ಕೆ ಒಂದೇ ಅಲ್ಲ, ಇದು ಅನ್ಯಾಯ ಆಗ್ತಾ ಇರೋದು. ಎಲ್ಲರೂ ಕಡೆನೂ ಅನ್ಯಾಯ ಆಗ್ತಾ ಇದೆ. ಈಗ ನಾನು ಹೇಳೋದು, ಈಗ ನಾನೊಂದು ತಮಿಳ್ನಾಡಿಗೆ ಹೋಗ್ತಾನಪ್ಪ, ಅಲ್ಲಿ ನಮ್ದು ಯಾವುದೋ ಒಂದು ಆಸ್ತಿ ಇರುತ್ತೆ, ನಾನು ಸಾಲ ಮಾಡೋಕ್ಕೆ ಹೋಗ್ತೇನೆ ಅಂತ ಇಟ್ಕೊಳ್ಳಿ. ಸಾಲ ಮಾಡೋಕ್ಕೆ ಹೋದಾಗ ನಾನು ಯಾರೋ ಒಬ್ಬ ತಮಿಳು ಗೆಳೆಯನ ಕರ್ಕೊಂಡು ಹೋಗ್ತಾನೆ. ನೋಡಪ್ಪ, ಅವ್ರಿಗೆ ತಮಿಳು ಬರುತ್ತೆ, ಅಲ್ಲಿ ತಮಿಳು ನಾನು ಬ್ಯಾಂಕು ಅವ್ರ ಹತ್ರ ನಾನು ವ್ಯವಹಾರ ಮಾಡಬೇಕಾಗಿದೆ, ನನಗೆ ಒಬ್ಬರು ತಮಿಳವರು ಯಾರೋ ಒಬ್ಬರು ಸ್ನೇಹಿತರು ಕರ್ಕೊಂಡೋಗಲ್ಲ ವ್ಯವಹಾರ ಮಾಡ್ತೇವೆ. ಆದರೆ ಇವರು ಕರ್ನಾಟಕದಲ್ಲಿ ಬಂದಾಗ ಏನಾಗುತ್ತೆ, ನಮ್ಮವರೇ ಅವ್ರು ಹಿಂದಿ ಭಾಷೆಯಲ್ಲಿ ಮಾತಾಡ್ತಾರೆ. ನಮ್ಮಲ್ಲಿ ಹೋಗಿ ಒಂದು ಹೋಟ್ಲಿಗೆ ಹೋದರೆ ಸಾಕ್ರಿ, ನಮ್ಮ ಜೊತೆಗೆ ಇರ್ತಾರೆ. ಏನು ಕನ್ನಡ ಅಂತಿರ್ರಿ ಅಂದರೆ, ಇವ್ರ ಮನೆ ಒಳಗಡೆ ಬಂದರೆ ಮಾತ್ರ ಕನ್ನಡ ಬೇಕು ಇವರಿಗೆ. ಆ ರೀತಿಯ ಕನ್ನಡನ ಕಲಿಯುವಂಥದ್ದನ್ನು ಆಗಲೇಬೇಕು ಸರ್ಕಾರದಿಂದಲೇ. ಯಾರೆಲ್ಲ ಹೊಸ ಆಫೀಸರ್ಗಳು, ದೊಡ್ಡ ವಿಷಯ ಅಲ್ಲ. ಸರ್ಕಾರದಿಂದಲೇ ಎಷ್ಟು ಜನ ಇಲಾಖೆಗೆ ಈ ತಿಂಗಳಲ್ಲಿ ಬೇರೆ ಸ್ಟೇಟಿಂದ ಬಂದು ಟ್ರಾನ್ಸ್ಫರ್ ಆಗಿದ್ದಾರೆ, ಎಷ್ಟು ಜನ ಯಾವ್ಯಾವ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆ ಸರ್ಕಾರದ ವತಿಯಿಂದ ಎಕ್ಸಾಮನ್ನು ಇಡಬೇಕು. ಸರ್ಕಾರ ವತಿಯಿಂದ ಎಕ್ಸಾಮ್ ಇಟ್ಬಿಟ್ಟು ಆ ಎಕ್ಸಾಮ್ ಪಾಸ್ ಆಗಿಲ್ಲ ಅಂದರೆ ಮತ್ತೆ ಯಾವ ರಾಜ್ಯದಿಂದ ಬಂದಿದ್ದಾರೆ ಆ ರಾಜ್ಯಕ್ಕೆ ವಾಪಸ್ ಕಳಿಸುವಂಥ ಕೆಲಸನ ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಮಾಡಬೇಕು. ಯಾವುದೋ ಒಂದು ದಿನ ಈ ಥರ ಕರ್ನಾಟಕ ನಾವೇನು ದತ್ತು ತಗೊಂಡಿದ್ದಾವ, ನಮಗೂ ಕೆಲಸ ಕಾರ್ಯಗಳಿಲ್ವ, ನಮಗೇನು ಯಾರೋ ಸಂಬಳ ಕೊಡ್ತಾರ ಹೋರಾಟಗಳು ಮಾಡೋಕ್ಕೆ? ಇವರು ಆರಾಮಾಗಿ AC ಕಾರಲ್ಲಿ ಓಡಾಡಿಕೊಂಡು ಇವರು ಇಷ್ಟು ಪರ್ಸೆಂಟೇಜ್ ತಗೊಂಡು ಎಲ್ಲ ಮಾಡ್ಕೊಂಡಾಗ ಪ್ರತಿಯೊಬ್ಬರ ಜವಾಬ್ದಾರಿ ಕನ್ನಡ ಅಂತ ಬಂದಾಗ, ಇವತ್ತು ಕನ್ನಡ ಅನ್ನ ತಿಂತೀರಾ, ಎಲ್ಲರೂ ತಿಂತಾರೆ. ವಿಧಾನಸೌಧದಲ್ಲಿ ಇವತ್ತು ಇದೇ ಥರ ಆದರೆ ಯಾರೋ ಹಿಂದೆವನು ಬಂದು ಮುಖ್ಯಮಂತ್ರಿ ಆಗ್ತಾನೆ ಮುಂದಿನ ದಿನಗಳಲ್ಲಿ. ಆಲ್ರೆಡಿ ಈಗಾಗಲೇ ನೋಡಿ, ಯಾರೋ ಒಬ್ಬನ್ನ ನಮ್ಮ BJP ಅವರು ಲಾಸ್ಟ್ ಟೈಮು ನಮ್ಮ ಮೇಯರ್ನೇ ಮಾಡಿದ್ರು, ಅವರೇನು ಕನ್ನಡದವರಲ್ಲ. ಈಗಲೂ ನಮ್ಮಲ್ಲಿ ಸುಮಾರು ಜನ ಮಿನಿಸ್ಟ್ರುಗಳಿದ್ದಾರೆ, ಅವರೆಲ್ಲ ಯಾರು ಕನ್ನಡದವರಲ್ಲ. ಆಮೇಲೆ ನಮ್ಮಲ್ಲಿರೋರಿ, ನಮಗೆ ಸ್ವಾಭಿಮಾನ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಕೊಳ್ಳೋದಲ್ಲ. ನಮ್ಮಲ್ಲಿ ಸ್ವಲ್ಪ ಆತ್ಮಾವಲೋಕನೆ ಮಾಡ್ಕೋಬೇಕು. ಯಾರೋ ಒಬ್ಬನ ಬಿಲ್ಡರ್ ಬರ್ತಾನೆ, ಅವನು ಯಾವ ಆಂಧ್ರದವನು ಇರ್ತಾನೆ, ಅವನಿಗೋಗಿ ಬಕೆಟ್ ಇಡಿ. ಇನ್ನೊಬ್ಬನು ಯಾರೋ ಬರ್ತಾನೆ, ಎಲ್ಲಿಂದಲೋ ಬರ್ತಾರೆ, ಅವರಿಗೋಗಿ ಬಕೆಟ್ ಇಡಿ. ಇದು ಯಾಕೆ ಮಾಡ್ತೀರಾ? ಎಷ್ಟೋ ಜನ ನಮ್ಮ ಕನ್ನಡ ಶೆಲ್ಲೆಗಳು ಹಾಕ್ಕೊಂಡೇ ಇವತ್ತು ತಮಿಳವ್ರು ಇರ್ಬೋದು, ತೆಲುಗವ್ರು ಇರ್ಬೋದು, ನಾವು ಕನ್ನಡಿಗರು ಅಂತ ಹೇಳ್ತಾರೆ. ನಾವು ಎಲ್ಲಿ ಹೋಗ್ತಾ ಇದ್ದೇವೆ? ಆ ರೀತಿಯ ಮತ್ತೆ ಈಗ ನೋಡಿ, ಕೆಲ ಸಂಘಟನೆಗಳಲ್ಲಿ ನಂದು ಮರಾಠಿ ಸಂಘ, ನಂದು ಹಿಂದಿ ಸಂಘ, ನಂದು ಸೇಟು ಸಂಘ, ನಂದು ಈ ಘಟಕ, ಇದನ್ನು ಬಿಡಬೇಕು ಫಸ್ಟು ಅಲ್ವಾ? ಇದನ್ನು ಬಿಟ್ಟಿಲ್ಲ ಅಂದರೆ ಯಾವ ಸಂಘ ನಿಮ್ಮದು? ಯಾಕೆ ಆ ಘಟಕಗಳು ಬೇಕು ನಿಮಗೆ? ಇವಾಗ ಅವ್ರಿಗೆ ಹೇಳ್ತಾರೆ, ನಾವು ರಕ್ಷಣಾ ವೇದಿಕೆ ಅಂತ ನಾವು ಏನೋ ಅಂತ ನಾವು ಹೇಳಕ್ಕೆ ಹೋದಾಗ, ನಮಗೂ ಗೊತ್ತು ಸ್ವಾಮಿ, ಅವರು ನಮಗೂ ಪರಿಚಯ ಇದ್ದಾರೆ, ನಾನು ಅದೇ ಸಂಘಟನೆಯಲ್ಲಿದ್ದೇನೆ, ನನಗೂ ಗೊತ್ತಿದೆ, ನಾನು ಫೋನ್ ಮಾಡಿಕೊಡ್ಲಾ ಅಂದ್ರೆ ನಾವು ಯಾರಿಗೆ ಕೇಳ್ತಾ ಇದ್ದೇವೆ? ಬೆಳಗ್ಗೆ ಒಬ್ರು ಹೇಳ್ತಾ ಇದ್ರು, ಅಧಿಕಾರಿ ಒಬ್ರು ಫೋನ್ ಮಾಡ್ಕೊಡ್ಲಾ ಜೊತೆ ಮಾತಾಡಿ ಅಂತ ಹೇಳ್ತಾ ಇದ್ರು ಬೆಳಗ್ಗೆ. ಅಂದರೆ ಯಾರು ಇಲ್ಲಿ ನಾವು ಕನ್ನಡ ಕೇಳ್ತಾ ಇರೋದ್ರಿ, ಯಾರು ದೊಡ್ಡವರಲ್ಲ ಇಲ್ಲಿ.
ಈ ಕನ್ನಡ ಶಾಲೆ ಹಾಕ್ಕೊಂಡೇವೆ ಎಲ್ಲರೂ, ಪ್ರತಿ ಮನುಷ್ಯನು ಈ ಶಾಲೆ ಹಾಕ್ಕೊಂಡೇ ಕನ್ನಡ ಕೇಳಬೇಕು ಅಂತಲೂ ಇಲ್ಲ, ಪ್ರತಿಯೊಬ್ಬರು ಕೇಳ್ಬೋದು ಕನ್ನಡನ. ಪ್ರತಿಯೊಬ್ಬರಿಗೂ ನಾವು ಏನು ತಾಯಿ ಕಾವೇರಿ ನೀರು ಕುಡಿತೇವೆ, ಈ ಮಣ್ಣಿನ ಅನ್ನ ತಿಂತೇವೆ, ನಾವು ತಾಯಿ ಹೇಗೆ ನಮ್ಮ ತಾಯಿನ ನಾವು ಗೌರವ ಕೊಟ್ಟು ನಮ್ಮ ತಾಯಿಗೆ ಅಮ್ಮ ಅಂತ ಪ್ರೀತಿಸ್ತಾವಲ್ಲ, ಅಂಥವನು ಪ್ರತಿಯೊಬ್ಬನು ತಾಯಿನಾಡಿಗೋಸ್ಕರ ಹೋರಾಟ ಮಾಡಲೇಬೇಕು, ಕೇಳಲೇಬೇಕು. ನಿನ್ನೆ ನೋಡ್ರಿ ಅವನು ಯಾರ ತಮಿಳವನು ಯಾವುದೋ ಒಂದು ನಮ್ಮ HSR ಲೇಔಟು ನಮ್ಮ ಸ್ನೇಹಿತನ ಕಾರ್ಯಕರ್ತರ ಆ ಒಂದು ಏನೋ ಬಂದಿದ್ದಿಲ್ಲ ಗಾಡಿ 2 ವೀಲರು, ಅದರಲ್ಲಿ ಬಂದು ಡ್ರಾಪ್ ಮಾಡಿದ್ದಾನೆ. ಡ್ರಾಪ್ ಮಾಡಿದ್ದಕ್ಕೆ ತಂದೆನೇ ಡ್ರಾಪ್ ಮಾಡಿದಾಗ ಅವನಿಗೆ ಕನ್ನಡದಲ್ಲಿ ಏನೋ ಕೇಳಿದಾನೆ, ದುಡ್ಡು ಇಷ್ಟಾಯಿತು ಅಷ್ಟಾಯಿತು ಅಂತ. ಅದಕ್ಕೆ ಅವನು ಮಗ ಬಂದ್ಬಿಟ್ಟು ಗುಂಡಾಗಿರಿ ಮಾಡ್ತಾನೆ. ಏನು ಅಂತ, ಅವನು ಪಕ್ಕ ತಮಿಳವನು, ಒಂದೇ ಒಂದು ಬೋರ್ಡ್ ಇಲ್ಲ, ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾನೆ ಇಲ್ಲಿ ತಮಿಳಲ್ಲಿ, ಕರ್ನಾಟಕದಲ್ಲಿ ಬಂದ್ಬಿಟ್ಟು. ಅದು ಯೂಟ್ಯೂಬಲ್ಲಿ ಹೋರಾಡ್ತಾ ಇದೆ, ಫೇಸ್ಬುಕ್ಕಲ್ಲೆಲ್ಲ. ಅವನು ಎಷ್ಟು ನಾನು ಮಾತಾಡೋಕ್ಕಾಗಲ್ಲ ರೀ ಕನ್ನಡನ, ಏನಪ್ಪ ಮಾಡ್ತೀಯ ಅಂತ ಎದೆ ಮೇಲೆ ಬರ್ತಾನೆ. ಇವತ್ತು ಅಷ್ಟು ಅವರು ದಬ್ಬಾಳಿಕೆ ಆಗಿದೆ ಅಂದರೆ ನಾವೇನು ಕೈಗೆ ಬಳೆ ತೊಟ್ಕೊಂಡು ಕೂತ್ಕೊಳ್ಳೋಣವಾ? ಎಷ್ಟು ಅಂತ ಸಹಿಸ್ಕೊಳ್ಳೋಣ ಇನ್ನೂ ಹೋಗಿದ್ರೆ. ಇದನ್ನು ಫಸ್ಟೇ ಸುಮೋಟೋ ಕೇಸ್ ಹಾಕ್ಬಿಟ್ಟು ಆ ಸ್ಥಳೀಯ ಯಾರು ಇನ್ಸ್ಪೆಕ್ಟರ್ ಇದ್ದಾನೆ ಅಲ್ಲಿ, ರಾಮಮೂರ್ತಿ ನಗರನೋ ಅಥವಾ HSR ಲೇಔಟ್ಸ್ ಯಾವ ಲಿಮಿಟ್ಸಲ್ಲಿದ್ದಾನೆ, ಆ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಯಾಕಪ್ಪ ಹಿಂಗೆ ಮಾಡಿದೆ, ಕನ್ನಡದವ್ರಿಗೆ ಈ ಥರ ಮಾಡ್ತಾ ಇದೆಯಾ, ಮುಚ್ಕೊಂಡು 3 ದಿನ ಒಳಗಡೆ ಇರು ಅಂತ ಹಾಕಿದರೆ ಅವ್ನು ಹೊರಗಡೆ ಇರ್ತಾನೆ. ಇವ್ರ ಕೆಲಸ ನಮ್ಮವ್ರದ್ದು ಏನಾಗಿದೆ, ರಿಯಲ್ ಎಸ್ಟೇಟ್ ಹೋಗು, ಅಲ್ಲಿ ಯಾವುದೋ ಒಂದು ಖಾಲಿ ಸೈಟ್ ಇದೆ, ಯಾರ ಬಂದಾರೆ ಅಂದರೆ ಆಯ್ತಪ್ಪ ಖಾಲಿ ಸೈಟ್ ಇದೆಯಾ, ಇನ್ನೊಬ್ರು 4 ಜನ ಕರೆಸ್ತಾರೆ, ಅದಕ್ಕೆ ಇನ್ನೊಂದು ಬೋರ್ಡ್ ಹಾಕ್ಸ್ತಾರೆ, ಅದನ್ನು ವ್ಯವಹಾರ ಮಾಡಕ್ಕೆ ಹೋಗ್ತಾರೆ ನಮ್ಮ ಪೊಲೀಸವರು ಕೆಲವರು. ಇವತ್ತು ಏನಾಗಿದೆ ಅಂದರೆ ಈ ಮೆಟ್ರೋದಲ್ಲಷ್ಟೇ ಎಲ್ಲ ಹಿಂದಿವಾಲಗಳು ಕರ್ಕೊಂಡು ಒಂದು ಸೆಕ್ಯೂರಿಟಿಯಿಂದ ಹಿಡಿದು ಹೌಸ್ ಕೀಪಿಂಗಿಂದ ಹಿಡಿದು ಬರೀ ಹಿಂದಿಯವರೇ ತುಂಬಿದ್ದಾರೆ. ಸರ್ಕಾರ ಏನು ಮಾಡ್ತಾಯಿದೆ ಇವತ್ತು? ಚುನಾವಣೆ ಪ್ರತಿನಿಧಿಗಳು ನೀವೆಲ್ಲ ಕನ್ನಡ ಉಳಿಸಿ ಬೆಳೆಸಿ ಅಂತೇಳಿ ನಿಮ್ಮೆಲ್ಲ ಓಟಾಗಿ ಗೆಲ್ಲಿಸಿರ್ತೀವಿ, ತಾವು ಏನು ಮಾಡ್ತಾಯಿದ್ದೀರಾ? ಇವತ್ತು ಪ್ರಶ್ನೆ ಪತ್ರಿಕೆ ಕೊಡ್ತೀರಿ, ರೈಲ್ವೆದಲ್ಲಿ ಒಂದು D ದರ್ಜೆ ಕೇವಲ ಹಳಿಯಲ್ಲಿ ಕಸ ಬಳಿಯೋಕ್ಕೆ ಏನು ಹಿಂದೆ 2009ರಲ್ಲಿ ಪ್ರಶ್ನೆ ಪತ್ರಿಕೆ ಹಿಂದಿ ಇಂಗ್ಲೀಷ್ ಕೊಟ್ಟಿದ್ರು. 4800 ಉದ್ಯೋಗಗಳು ಸ್ಪೆಷಲ್ ಬಿಹಾರದಿಂದ ರೈಲ್ವೆದಲ್ಲಿ ತುಂಬ್ಕೊಂಡ್ಬಂದಿದ್ರು ಬೆಂಗಳೂರಿಗೆ ಎಕ್ಸಾಮ್ ಬರೆಯೋಕ್ಕೆ. ಅವು ಹೋರಾಟ ಮಾಡಿ ನಾವು ಎಷ್ಟೋ ಹೋರಾಟಗಳು ಮಾಡಿದ್ವಿ, 3 ತಿಂಗಳು ಸತತ ಹೋರಾಟ ಮಾಡಿ ಕೇಂದ್ರ ಕಚೇರಿ ರೈಲ್ವೆ ಆಫೀಸೆಲ್ಲ ಹೊಡೆದಾಕಿದ್ವಿ ನಾವು, ಕಂಪ್ಯೂಟರ್ ಎಲ್ಲ ಹೊಡೆದಾಕಿದ ಮೇಲೆ ಆಮೇಲೆ ಮಮತಾ ಬ್ಯಾನರ್ಜಿ ಆದೇಶ ಮಾಡಿದ್ಲು, ಅವ್ರು ಕೇಳೋದು ಸರಿ ಇದೆ, ಪ್ರಶ್ನೆ ಪತ್ರಿಕೆ ನೀವು ಆ ರಾಜ್ಯದಲ್ಲಿ ಆ ಭಾಷೆದಲ್ಲೇ ಕೊಡಿ ಅಂತ ಹೇಳಿದಾಗ ಪ್ರಶ್ನೆ ಪತ್ರಿಕೆ ಕೊಟ್ಟ 3800 ಜನ ಕನ್ನಡದವ್ರ ಮಕ್ಕಳಿಗೆ ಉದ್ಯೋಗಗಳು ಸಿಕ್ತು. ಯಾರಿಗೋಸ್ಕರ ಹೋರಾಟ ಮಾಡಿದ್ದು? ಕನ್ನಡದವ್ರಿಗೋಸ್ಕರ. ನೀವು ರಾಜಕಾರಣದಲ್ಲಿ ಏನು ಮಾಡಿದ್ರಿ? ಅದಕ್ಕೋಸ್ಕರ 30 ದಿವಸ ನಾನು ಜೈಲ್ಗೆ ಹೋದೆ, ಕನ್ನಡದಕ್ಕೋಸ್ಕರ, ಕನ್ನಡದ ಮಕ್ಕಳಿಗೆ ಉದ್ಯೋಗಗಳು ಸಿಗಲಿ ಅಂತೇಳಿ. ಇವತ್ತು ಅಷ್ಟೇ ಈ ಅಂಚೆ ಕಚೇರಿ ಆಗಿರ್ಬೋದು, ರೈಲ್ವೆದಲ್ಲಿ ಆಗಿರ್ಬೋದು, ಬ್ಯಾಂಕಲ್ಲಿರ್ಬೋದು, ಮೆಟ್ರೋದಲ್ಲಿ ಆಗಿರ್ಬೋದು, ಮೊದಲು ಕನ್ನಡದವ್ರಿಗೆ ಆದ್ಯತೆ ಕೊಡಿ. 70% ಉದ್ಯೋಗಗಳು ಕನ್ನಡದವ್ರ ಕಡೆ, ಆಮೇಲೆ ಬೇರೆ ನೀವು ಯಾರು ರಾಜ್ಯದವ್ರ ಕಡೆ ನಾವು ಕೇಳಲ್ಲ. ಯಾಕೆ ಕಟ್ಟರು ಕೂಡ ಅವ್ರಿಗೆಲ್ಲ ಕನ್ನಡ ಮಾತಾಡೋಕ್ಕೆ ಕಲಿಬೇಕು, ಕನ್ನಡ ಇಲ್ಲಿ ಬದುಕಬೇಕು, ಕನ್ನಡ ಉಳಿಬೇಕಿಲ್ಲಿ. ನೀವೆಲ್ಲ ಇವತ್ತು ಬಂದವರಿಗೆಲ್ಲ ರಕ್ತ ಕಂಬಳ ಹಾಸ್ಬಿಟ್ಟು ಸಿಕ್ಕಂಗೆ ಎಕ್ಸಾಮ್ ಬರೋದು, ದುಡ್ಡು ಕೊಟ್ಬಿಟ್ಟು ಎಕ್ಸಾಮ್ ಬರೆಸಿ ಅವ್ರು ಪಾಸ್ ಮಾಡಿಸಿ ದೊಡ್ಡ ಅಧಿಕಾರಿಗಳು ಅವ್ರನ್ನ ಮೇಂಜರಾಗಿ ಕೂಡಿಸ್ಕೊಂಡು ನಮ್ಮವ್ರು ಕಸ ಗುಡ್ಸಾಗಿ ಇಟ್ಕೊಂಡಿದ್ರು ಕನ್ನಡದವ್ರನ್ನ. ನಮ್ಮವ್ರು ಎಷ್ಟೋ ಪ್ರತಿಭಾವಂತರು ಇದ್ದಾರೆ ಇವತ್ತಿನಲ್ಲಿ. ಕನ್ನಡದವ್ರನ್ನ ಕಡಿ, ಉದ್ಯೋಗಗಳು ಕಡಿ, ಕೆಲಸಗಳು ಖಾಲಿದೆ, ಎಲ್ಲಿ ಮೇಂಜರ್ ಪೋಸ್ಟ್ ಖಾಲಿದೆ ಕಡಿ, ನೀವು ಕೊಡೋಲ್ಲ. ಅವ್ರ ಹತ್ರ ದುಡ್ಡುಗಳು ಇಸ್ಕೊಂಡು ಒಳ್ಳೆ ಪೋಸ್ಟ್ ಕೊಡ್ತೀರಾ. ಈ ಚೆನ್ನಾಗಿ ಹಿಂದಿ ಮಾತಾಡಿದ್ರೆ ಈ ಸಂಟೆ ಕೊಡ್ತೀರಾ. ನಿಮಗೆ ಚೆನ್ನಾಗಿ ಮಾತಾಡಿದ್ರೆ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡ್ತಾರೆ ಅವರಿಗೆ. ಹಿಂದಿ ಮಾತಾಡಿ, ಹಿಂದಿ ಏರಿಕೆ ಮಾಡಿ, ಅವ್ರಿಗೆ ಹಿಂದಿ ಕಲಿಸ್ರಿ, ದಬ್ಬಾಳಿಕೆ ಮಾಡಿ ಅವ್ರಿಗೆ. ಈ ಥರ ದೌರ್ಜನ್ಯಗಳು ನಡೀತಾ ಇದೆ. ಸರ್ಕಾರ ಏನು ಮಾಡ್ತದೆ? ಎಚ್ಚೆತ್ಕೋಬೇಕು ಸರ್ಕಾರ, ಒಂದು ಆದೇಶ ಮಾಡಿ ಆ ರಾಜ್ಯದಲ್ಲಿ ಕನ್ನಡದವ್ರು ಮೊದಲು ಮೀಸಲಾತಿ ಉದ್ಯೋಗಗಳು ಕನ್ನಡದವ್ರಿಗೆ ಕೊಡಿ 70% ಅಂತೇಳಿ ನೀವು ಸರ್ಕಾರದವರು ಕೂಡಲೇ ಅದೊಂದು ಜಾರಿಗೆ ತರಬೇಕು. ನಮ್ಮ ಹೋರಾಟ ಇಷ್ಟು ಸುಮಾರು 25 ವರ್ಷದಿಂದ ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ಆಗಿರ್ಬೋದು, ಕನ್ನಡದಾಗ ಎಲ್ಲಿ ಅನ್ಯಾಯ ಆಗುತ್ತೆ ಅಲ್ಲಿ ಹೋರಾಟ ಮಾಡೋದು, ಬೂಟ್ ಹಿಡ್ತಿದ್ರು, ಲಾಠಿ ಹಿಡ್ತಿದ್ರು, ಹೋರಾಟ ಮಾಡ್ಕೊಂಡು ದಿನ ಹೋರಾಟ ಮಾಡಿ ಅದೇ ಕೆಲಸ ನಮಗೆ. ಎಷ್ಟು ದಿವಸ ಕೇಳ್ತಾರೆ ನಾಳೆ ಮೀಡಿಯಾದವರು ಯಾಕೆ ಹೋರಾಟ ಮಾಡಿಲ್ಲ ಅಂತ. ನೀವು ಮಾಡಿರೋ ಪ್ರಶ್ನೆ ಅರ್ಥ ಇದೆ. ಈಗ ಕನ್ನಡದ ಬಗ್ಗೆ ಏನೋ ಸಮಸ್ಯೆ ಅಂತ ಬಂದಾಗ ಅಲ್ಲಿ ಇರೋರು ಕನ್ನಡ ಪರ ಹೋರಾಟಗಾರರು ಬಿಟ್ಟರೆ ಯಾರು ಧ್ವನಿ ಎತ್ತಾ ಇಲ್ಲ. ಅಂದರೆ ಯಾರ ಜವಾಬ್ದಾರಿ ಇದು? ಅಂದರೆ ಹೆಗಲ ಮೇಲೆ ಶಾಲ್ ಹಾಕ್ಕೊಂಡೆ ಕನ್ನಡ ಪರ ಹೋರಾಟಗಾರರೇ ಹೋರಾಟ ಮಾಡಬೇಕನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳ್ತಾ ಇದೆ. ಆಮೇಲೆ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅಂದರೆ ಕಂಪ್ನಿಗಳು ಅಂತ ಬಂದಾಗ ಅಲ್ಲಿ ಕನ್ನಡ ಭಾಷೆ ಬರುತ್ತೆ ಅಂದರೆ ಆತನಿಗೆ ಕೆಲಸ ಸಿಗೋದಿಲ್ಲ. ಈಗ ನಾವು ಕನ್ನಡದ ಪಕ್ಷ ಅಂತ ಒಂದಿತ್ತು ನಮ್ಮಲ್ಲಿ, JDS ಅಂತ ಅಂದ್ಕೊಂಡಿದ್ದೀವಿ. ಈಗ ಅದು ಮಿಲನ ಆಗೋಗಿದೆ ನಮ್ಮ ರಾಷ್ಟ್ರೀಯ ಪಕ್ಷ ಜೊತೆಗೆ. ಅವರು ಕೂಡ ಹಿಂದಿ ಕಲಿತಾ ಇದ್ದಾರೆ ಇವಾಗ, ಹಿಂದಿ ಮಾಸ್ಟರ್ನೆಲ್ಲ ತಂದವರಂತ ಮನೆಗೆ. ಈಗ ನಮಗೆ ನಾವು ಒಂದು ಧನ್ಯವಾದ ಹೇಳ್ಬೇಕು ಇನ್ನೊಂದು ಪಕ್ಷಕ್ಕೆ, KRS ಪಕ್ಷ. ಇದನ್ನು ಬಯಲಿಗೆ ತಂದಿದ್ದೆ KRS ಪಕ್ಷದವರು, ಪಾಪ ಅವರು ಸೈನಿಕರು ಅಂತ ಹೇಳ್ತಾರೆ. KRS ಪಕ್ಷದವರು ಈಗ ಅವರಿಗೆ ಒಂಥರ ಈಗ ನಮ್ಮಲ್ಲೂ ನಾವು ರೂಢಿ ಮಾಡ್ಕೋಬೇಕು. ಧೈರ್ಯವಾಗಿ ಎಲ್ಲ ಕಡೆನೂ ಅವರು ಶೂಟ್ ಮಾಡ್ತಾರೆ, ಮೊಬೈಲಲ್ಲಿ ಶೂಟ್ ಮಾಡಿದಂದ್ರೆ ಬಯಲಿಗೆ ಬಂದಿದ್ದು. ಹಾಗಾಗಿ KRS ಪಕ್ಷದವ್ರಿಗೆ ಕೂಡ ನಾವು ಇವತ್ತು ಕನ್ನಡಿಗರೆಲ್ಲರೂ ಸೇರಿ ಒಂದು ಧನ್ಯವಾದ ಹೇಳಬೇಕು. ಆಮೇಲೆ ಆ KRS ಪಕ್ಷದ ಜೊತೆಗೆ ನಾವೆಲ್ಲ ಪಕ್ಷ ಭೇದ ಬರುತ್ತು, ಸಂಘಟನೆಗಳು ಆ ಸಂಘಟನೆ ಈ ಸಂಘಟನೆ ಭೇದ ಬರುತ್ತು. ಇವತ್ತು ಕನ್ನಡಿಗರಾಗಿ ನಾವು ಒಗ್ಗಟ್ಟಾಗಿ ಅವರಿಗೆ ಸಪೋರ್ಟ್ ಮಾಡಬೇಕು. ಯಾಕೆಂದರೆ
ಇವತ್ತು ನೋಡಿ ಅದು ಅಲ್ಲಿ ಅವಳು ಹೇಳ್ತಾಳೆ, ಅಮ್ಮ ಮಾಡಬಾರ್ದು ವಿಡಿಯೋನ, ಯಾಕೆ ಮಾಡ್ತೀರಾ ಅಂತೇಳಿ ಇನ್ನೊಬ್ಬನ ಯಾರೋ ಬರ್ತಾರೆ. ಅಲ್ಲಿ ನೋಡಿ ನಮಗೀಗ ನೈಜ ಘಟನೆ ನಿಮ್ಮಲ್ಲೇ ನಿಮ್ಮ ಟಿ ವಿಯಲ್ಲಿ ತೋರಿಸ್ತಾ ಇದ್ದೀರಾ. ಕಸ ಹೊಡಿತಾ ಇರೋದು ಅಮ್ಮ ಯಾರೋ ಪಾಪ ಅಲ್ಲಿ ಹೌಸ್ ಕೀಪಿಂಗ್ ಅನ್ಸುತ್ತವರು ಅಥವಾ ಕಸ್ಟಮರಾಗಿ ಗೊತ್ತಿಲ್ಲ, ಅವರು ಬಂದ್ಬಿಟ್ಟು ಹೇಳ್ತಾರೆ ಈ ಅಮ್ಮ ಕನ್ನಡನೇ ಬರಲ್ಲ, ಕನ್ನಡ ಮಾತಾಡಲ್ಲ ಅಂತ. ಅಂದರೆ ನಮ್ಮ ಪರಿಸ್ಥಿತಿ ಇವತ್ತು, ನಮ್ಮ ಕನ್ನಡಿಗರ ಪರಿಸ್ಥಿತಿ ಎಲ್ಲಿ ಹೌಸ್ ಕೀಪಿಂಗು. ನಮಗೆ ಮುಂಚೆ ಏನಾಗ್ತಾ ಇತ್ತು ಅಂದರೆ ಹಿಂದಿ ಒಳಗಳನ್ನು ನಾವು ಕರ್ಸ್ಕೊಳ್ಳೋದಾಗಿತ್ತು ಅಂದರೆ ನಮ್ಮ ಬಾತ್ರೂಮ್ ತೊಳೆಯೋದಕ್ಕೆ, ನಮ್ಮ ಮನೆ ಕ್ಲೀನ್ ಮಾಡೋದಕ್ಕೆ, ನಮ್ಮ ಮನೆ ಬಟ್ಟೆ ಎಲ್ಲದಕ್ಕೂ ನಾವು ಕರ್ಸ್ಕೊಂತ ಇದ್ದು, ಅದಕ್ಕೆಲ್ಲ ಕೆಲಸಗಳು ತಗೊಂತ ಇದ್ರು. ಈ ನೋಡಿ ಎಲ್ಲೋದ್ರೂ ಈ ಕೆಲವು ಬಾತ್ರೂಮ್ಗಳಲ್ಲಿ ಹೋಗ್ಬೇಕು, ನಮ್ಮ ಮೇಲ್ಗಡೆಗೆ ಇಬ್ಬರು ಸಚಿವರು ಅಥವಾ MLA ಬೋರ್ಡ್ ಹಾಕ್ತಾರೆ, ನಮ್ದು ಇದು ಅದು ಅಲ್ಲಿ ಏನಾದರೂ ಫ್ರೀ ಯೂಸ್ ಮಾಡಿ ಅಂತ ಬಾತ್ರೂಮ್ ಮೇಲ್ಗಡೆಗೆ. ನಮಗೆಲ್ಲ ಬೆಂಗಳೂರಿಗೆ ಬಂದಾಗ ಏನಪ್ಪ ಬಾತ್ರೂಮ್ ಮೇಲ್ಗಡೆ ನಮ್ಮ ಸಚಿವರದು ಅಥವಾ ಫೋಟೋಗಳಿದ್ದಾವೆ, ಇಲ್ಲಿ ಕೆಳಗಡೆ ಹಿಂದೆ ಒಂದು ಬಂದು ದುಡ್ಡು ಕೇಳ್ತಾನೆ ಅಂದರೆ ನಮಗೆ ಗೊತ್ತಿರಲಿಲ್ಲ ಭ್ರಷ್ಟಾಚಾರ ಅನ್ನೋದು ₹1 ಕಲೆಕ್ಷನ್ MLAಗಳು ಮಾಡ್ತಾರೆ ಅಂತ ಅನ್ಕೋಬಿಟ್ಟಿದ್ವಿ ನಾವು. ಸ್ವಲ್ಪ ಅದನ್ನೇ ಆ ಕೆಲಸಗಳಿಗೆ ಹಿಂದೆಯವ್ರು ಬರೋರು. ಈಗೇನಾಗಿದೆ, ಈ ಬ್ಯಾಂಕಿನ ಒಂದು ಉದ್ಯೋಗ ಇವತ್ತು ಬ್ಯಾಂಕು ನೋಡಿ ಭ್ರಷ್ಟಾಚಾರ ನಾವು ಪೊಲೀಸ್ ಇಲಾಖೆ ಹೇಳ್ತೇವೆ, RTOಗಳು ಹೇಳ್ತೇವೆ, ಆದರೆ ನಿಮ್ಗೆ ಗೊತ್ತಿರಲಿ ಬ್ಯಾಂಕಲ್ಲಿರೋಂಥ ಭ್ರಷ್ಟಾಚಾರ ಯಾವುದೂ ಇಲ್ಲ. ಈಗ ನೋಡ್ರಿ, ನಾನೊಬ್ಬ ಸಾಲ ಕೇಳಕ್ಕೆ ಹೋಗ್ತಾನೆ ಅಂತ ಇಟ್ಕೊಳ್ಳಿ, ನಮ್ಮ ಹತ್ರ ಎಲ್ಲದೂ ಇರುತ್ತೆ. ಬರೀ ನನ್ನದೇ ಒಂದು ಕಂಪ್ನಿಗೆ ಇನ್ಸ್ಪೆಕ್ಷನಿಗೆ ನಾನು ಕೆನರಾ ಬ್ಯಾಂಕಿಗೆ 3 ತಿಂಗಳಿಂದ ಮೇಲೆ ಆಗ್ತಾ ಇದ್ದೀನಿ, ಬರ್ತಾ ಇಲ್ಲ ನನ್ನ ಕಂಪ್ನಿಗೆ. ಆದರೆ ಈಗ ನೀವು ಹೆಂಗಿದೆ ಅಂದರೆ ಇಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂದ್ರೆ ನಾವು ಅವರಿಗೆ ಅವ್ರ ಹಿಂದಿ ವಾಲಗಳನ್ನೇ ಹುಡುಕ್ಬೇಕು ನಾವು, ಯಾವಲ್ಲಿ ಸಿಗ್ತಾನೆ ಅವನ ಹತ್ರ ಹೋಗಿ ಕೊಡಬೇಕು. ಆಮೇಲೆ ಈಗ ನಿಮಗೆ ನೀವು ಏನೂ ಕೊಟ್ಟಿಲ್ಲ ಅಂದಾಗ, ಈಗ ನಾವು ಕನ್ನಡದಲ್ಲಿ ನಾವು ಚರ್ಚೆ ಮಾಡ್ಬೋದು, ನಮ್ಮದು ಏನಿದೆ ಕಷ್ಟ ಹೇಳ್ಕೊಬೋದು. ಏನೂ ಕೊಟ್ಟಿಲ್ಲ ಅಂದಾಗ ನಿಮ್ಮಲ್ಲಿ ಎಲ್ಲ ಸರಿ ಇರಲಿ, ನಿಮ್ಮಲ್ಲಿ ಎಲ್ಲ ನೀವು ಪ್ಲ್ಯಾನ್ ಪ್ರಕಾರ ಒಂದು ಮನೆ ಕಟ್ಟಿರಿ, ಬಿಲ್ಡಿಂಗ್ ಕಟ್ಟಿರಿ, ನೀವು ಎಕ್ಸ್ಟ್ರಾ ಯಾವುದೋ ಒಂದೆಲ್ಲ ತೆಗೆದಿರಲಿ, ಅದಕ್ಕೆ ಫೋಟೋ ಹೊಡ್ಕೊಂಡು ಹೋಗಿ ಅದನ್ನೇ ಅವ್ನು ಟೈಪ್ ಮಾಡ್ತಾನೆ, ಇವರು ಕನ್ನಡದವರು ಅಂತ ಅವನೇನೋ ಬ್ಲ್ಯಾಕೆಟಲ್ಲಿ ಬರೀತಾನೆ ಅಂತ ಹೋಗಿ ಹೇಳ್ತಾನೆ ಗೊತ್ತಿಲ್ಲ. ಆದರೆ ನಮಗೇನಲ್ಲ ಆಗಲ್ಲ ಅಂದರೆ ಲೋನೇ ಕೊಡಬಾರ್ದಪ್ಪ, ಆ ಕೊಡಬಾರ್ದು ಅನ್ನೋ ಸ್ಥಿತಿಗೆ ಈ ಹಿಂದಿಗಳು ಬ್ಯಾಂಕ್ ಇದ್ರು ತಂದಿರ್ತಾರೆ. ಈಗ ನೋಡಿ ಇನ್ಮೇಲೆ ಈಗೆಲ್ಲ ಹಿಂದೆಯವ್ರು ಒಂದೇ, ಇವರೆಲ್ಲ ಒಂದು ಗ್ರೂಪ್ ಮಾಡ್ಕೊತಾರೆ. ಇನ್ಮೇಲೆ ನಮ್ಮನ್ನು ಇಡೀ ಕನ್ನಡದವ್ರು ಯಾರು ಹೋಗ್ತಾರೆ, ನಾವೆಲ್ಲ ಈ ಥರ ಟಿ ವಿಯಲ್ಲಿ ಕಾಣಿಸ್ಕೊತೇವೆ ಅಂತ ಇಟ್ಕೊಳ್ಳಿ, ಹೋರಾಟಗಳಲ್ಲಿ ಬೀದಲ್ಲಿ ಕಾಣಿಸ್ಕೊತೇವೆ ಅಂತ ಇಟ್ಕೊಳ್ಳಿ, ಇವರು ನಮ್ಮನ್ನು ಟಾರ್ಗೆಟ್ ಮಾಡಿ ನಾವು ಯಾಕಂದ್ರೆ ನಾವು ಬದುಕಲೇಬೇಕಲ್ಲ, ಉದ್ಯೋಗ ಮಾಡಲೇಬೇಕಲ್ಲ. ಅಲ್ಲಿ ಯಾವುದಾದ್ರು ನಾವು 100 ಜನರಿಗೆ ಕೆಲಸ ಕೊಟ್ಟಿದ್ದೇವೆ, ನಮ್ಮನ್ನು ಟಾರ್ಗೆಟ್ ಮಾಡಿ ನಮಗೆ ಯಾವುದೇ ಒಂದು ಬ್ಯಾಂಕ್ಗಳಲ್ಲಿ ಲೋನ್ ಆಗಬಾರ್ದು ಆ ಸ್ಥಿತಿ ತಂದಿಡ್ತಾರೆ. ಈ ರೀತಿ ಟಾರ್ಗೆಟ್ ಕೂಡ ಆಗ್ತಿದೆ. ಇದನ್ನು ಸರ್ಕಾರ ಗಮನಿಸಬೇಕು, ಇದಕ್ಕೊಂದು ಸಮಿತಿ ಮಾಡಬೇಕು. ಯಾವ್ಯಾವುದೋ ಸಮಿತಿ ಮಾಡ್ತೀರಾ ನೀವು. ಇವತ್ತು ನೋಡ್ರಿ, ಜಾತಿ ಗಣತೆ ಮಾಡ್ತಾರ್ರಿ, ನಮ್ಗೆ ಯಾಕೆ ಜಾತಿ ಗಣತೆ ಬೇಕು? ಒಂದು ಕೇಂದ್ರ ಸರ್ಕಾರ ಅಪೋಸ್ ಮಾಡ್ತಾ ಇತ್ತು, ಇಲ್ಲಾರೆಲ್ಲ ಬೀದಿ ಬಟ್ಟೆ ಹರ್ಕೊಂಡು ನಮ್ಮ BJP ಅವರು ರೋಡಿಗಿಳಿದ್ರು, ಯಾಕೆ ಜಾತಿ ಗಣತೆ ಮಾಡ್ತೀರಾ ಅಂತ. ಆದರೆ ಇವತ್ತು ಜಾತಿ ಗಣತೆನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೋಡಿ, ಎಲ್ಲ ಮುಗಿತು 20,000 ಕೆಲಸ ಸರ್ಕಾರದವರು. ಇವತ್ತು ಜಾತಿ ಗಣತೆ ಬೇಕಾಗಿಲ್ಲ ಸ್ವಾಮಿ. ನಮ್ಮ ಇಡೀ ದೇಶದಲ್ಲಿ 80% ಭಾಗ ಆಸ್ತಿ ಪಾಸ್ತಿಗಳು ರಾಜಕಾರಣಿಗಳದಿದೆ, IAS ಆಫೀಸರ್ಗಳದಿದೆ, IPS ಆಫೀಸರ್ಗಳದಿದೆ, ಇನ್ನು ದೊಡ್ಡ ಅಧಿಕಾರಿಗಳದಿದೆ. ಯಾರೋ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಮನೇಲಿ ಸಿಕ್ತು ಕೋಟ್ಯಾಂತರ ರೂಪಾಯಿ ದುಡ್ಡುಗಳು. ನಮಗೆ ಸಮೀಕ್ಷೆ ಆಗಬೇಕಾದ್ರೆ ಜಾತಿ ಅಲ್ಲ ರೀ, ಇವತ್ತು ಎಷ್ಟು ಭ್ರಷ್ಟಾಚಾರ ಆಗಿದೆ, ಅವನು ಎಷ್ಟು ಆಸ್ತಿ ಮಾಡಿದ್ದಾನೆ ಅಲ್ವಾ, ಆ ಆಸ್ತಿ ಎಷ್ಟಾಗಿದೆ, ಯಾವ ಒಬ್ಬ MLA ಅವನ ಹಿನ್ನೆಲೆ ಏನು, ಅವನು 20 ವರ್ಷದಲ್ಲಿ ಏನು ಮಾಡ್ತಾಯಿದ್ದ ಆ ವಯಸ್ಸಲ್ಲಿ, ಆ ವಯಸ್ಸಿಂದ ಆದಮೇಲೆ ಅವನು ರಾಜಕಾರಣಕ್ಕೆ ಬಂದ ಮೇಲೆ ಎಷ್ಟು ಆಸ್ತಿ ಮಾಡಿದ್ದಾನೆ ಅದನ್ನು ಸಮೀಕ್ಷೆ ಮಾಡಿ ಅಂತ ಯಾರೂ ಕೇಳಲ್ಲ. ಯಾವೊಬ್ಬ ರಾಜಕಾರಣಿ ಧ್ವನಿ ಎತ್ತಲ್ಲ. ಇವತ್ತು ಜಾತಿ ಸಮೀಕ್ಷೆ ಮಾಡ್ತಾರೆ ಇವರು. ಇದು ಬೇಕಾಗಿದೆ. ಅದೇ ರೀತಿಯೇ ಇವರು ಹಿಂದಿ ವಾಲಗಳು ಎಷ್ಟು ಕನ್ನಡ. ಈಗ ನೋಡಿ, ಒಂದು ಬ್ಯಾಂಕು ಕೆನರಾ ಬ್ಯಾಂಕ್ ಅಥವಾ SBI ಇನ್ನೊಂದು ಸರ್ಕಾರದ ಸಮೀಕ್ಷೆ ಆಗಲಿ, ಇನ್ನೊಂದಾಗಲಿ, ದಯವಿಟ್ಟು ಹೇಳ್ತಾನೆ. ಈ ಒಂದು ಬ್ಯಾಂಕಲ್ಲಿ, ನಮ್ಮದೊಂದು ಒಂದು ಬ್ಯಾಂಕಲ್ಲಿದೆ, ಎಷ್ಟು ಜನ ಕನ್ನಡಿಗರಿಗೆ ಲೋನ್ ಕೊಟ್ಟಿದ್ದಾರೆ, ಎಷ್ಟು ಜನ ಕನ್ನಡಿಗರಿಗೆ ಸವಲತ್ತನ್ನು ಹೇಳಿದ್ದಾರೆ, ಎಷ್ಟು ಜನ ಕನ್ನಡಿಗರಿಗೆ ಈ ಲೋನ್ ಕೊಟ್ಟಿದ್ದಾರೆ ಅನ್ನೋದು ಸಮೀಕ್ಷೆ ಆಗಬೇಕು, ಸರ್ಕಾರದ ಕಡೆಯಿಂದ ಆಗಬೇಕು. ಅಲ್ಲಿ ಬೋರ್ಡಲ್ಲಿ ಅವರು ಎಲ್ಲರಿಗೂ ಕಾಣಿಸೋ ಥರ ಆಗಬೇಕು. ಯಾಕೆಂದರೆ ಈಗ ನೋಡಿ, ಎಲ್ಲ ಒಂದು ಸೆಕ್ಯೂರಿಟಿ ಏಜೆನ್ಸಿ ತಗೊಳ್ಳಿ, ಬಾತ್ರೂಮ್ ಟೆಂಡರ್ ತಗೊಳ್ಳಿ ಹೇಳಿದ್ರು ಅನ್ನೋರು, ಅದಕ್ಕೆ ಸಮೇತ ಇವಾಗ ಹಿಂದಿ ಒಳಗಳು ಬಂದಿದ್ದಾರೆ. ಈಗ ನಮಗೆ ಲೋನ್ಗಳು ಕೊಟ್ಟಿಲ್ಲ, ನಮಗೇನು ಹೆಲ್ಪೇ ಮಾಡಿಲ್ಲ ಬ್ಯಾಂಕ್ಗಳು ಅಂದಾಗ ನಾವು ಹೆಂಗೆ ಉದ್ಯಮಿಗಳು ಇಟ್ಕೊಳಕ್ಕಾಗುತ್ತೆ? ಇವತ್ತು ಆ ಸಮೀಕ್ಷೆ ಕೂಡ ನಮ್ಮ ಸರ್ಕಾರ ಮಾಡಬೇಕು. ಇವತ್ತು ಎಷ್ಟು ಜನರಿಗೆ ಕನ್ನಡದಲ್ಲಿ ಲೋನ್ ಕೊಟ್ಟಿರ ಅನ್ನೋದನ್ನ. ಇಲ್ಲ ಅಂದರೆ ಇವರು ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ. ಹಿಂದೆಯವರೆಲ್ಲ ಒಂದು ಗ್ರೂಪ್ ಮಾಡ್ಕೊಂತಾರೆ, ಅವರೆಲ್ಲ ರಾತ್ರಿ ಮೀಟ್ ಆಗ್ತಾರೆ, ಅವ್ರು ಗ್ರೂಪ್ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಯಾವ ರೀತಿ ನಾವು ಕನ್ನಡನ ಬಲಿ ಕೊಡಬೇಕು ಅಂತ ಹೇಳಿ. ಅದು ಕೇಂದ್ರ ಸರ್ಕಾರದ ಆದೇಶ ಇದೆಯಾ ಗೊತ್ತಿಲ್ಲ ನಮಗೆ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಕನ್ನಡ ಚಳವಳಿ ಸಮಿತಿಯ ರಾಜ್ಯಾಧ್ಯಕ್ಷರಾಗಿರುವಂಥ ಗುರುದೇವ್ ನಾರಾಯಣ್ ಕುಮಾರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಈಗ ಪದೇ ಕನ್ನಡಿಗರನ್ನ ಕೆಣಕುವಂಥ ಕೆಲಸ ನಡೀತಾನೆ ಇದೆ, ಇದಕ್ಕೆ ಕೊನೆ ಇಲ್ವಾ? ಯಾವಾಗ ಕೊನೆ ಅಂತ? ಇದು ಕನ್ನಡಿಗರ ಮೇಲೆ ವ್ಯವಸ್ಥಿತ ಸಂಚಿದು. ಸುಮಾರು ಕಳೆದ ಒಂದು 4-5 ವರ್ಷಗಳಿಂದ ಕನ್ನಡಿಗರು ಹೆಚ್ಚಾಗಿ ತಮ್ಮ ಭಾಷೆ ಬಗ್ಗೆ, ನಾಡು ನುಡಿ ಬಗ್ಗೆ, ನೆಲ ಜಲ ಗಡಿ ಬಗ್ಗೆ ಜಾಗೃತಿ ಆಗ್ತಿದ್ದಾರೆ ಅಂತ ಹೇಳಿ ಅವರಲ್ಲಿರ್ತಕ್ಕಂಥ ಒಗ್ಗಟ್ಟನ್ನು ಒಡಿಬೇಕು. ಯಾಕೆ ಅಂತ ಹೇಳಿದರೆ,
ಇವತ್ತು ಕರ್ನಾಟಕ ಬಂದು ಸಮೃದ್ಧವಾದಂಥ ನಾಡು. ಇಲ್ಲಿ ಅತಿಯಾದಂಥ ಎಲ್ಲ ಸಂಪತ್ತು ಇದೆ, ಉದ್ಯೋಗಗಳಿಗೆ ಅವಕಾಶ ಇದೆ. ಎಲ್ಲವನ್ನು ಕೂಡ ಪರಭಾಷಿಕರಿಗೆ ಮೀಸಲಾಗಿಡಬೇಕು. ಇವತ್ತು ಹೇಗಾಗಿದೆ ಅಂತ ಹೇಳಿದ್ರೆ ಪರಭಾಷಿಕರಿಗೆ ಬೆಂಗಳೂರು ಒಂದು ಸ್ವರ್ಗ. ಈ ಸ್ವರ್ಗಕ್ಕೆ ಬಂದ ಮೇಲೆ ನೀವು ನೋಡಿ ಯಾರು ಹಿಂತಿರುಗಿ ಅವ್ರ ರಾಜ್ಯಗಳಿಗೆ ಹೋಗೋದಿಲ್ಲ. ಆಮೇಲೆ ಕೇಂದ್ರ ಸರ್ಕಾರ 2014ರಲ್ಲಿ ಏನು ಈ ಬ್ಯಾಂಕಿಂಗ್ ವ್ಯವಸ್ಥೆ ಅಂತ ಏನಿದೆ ಅದನ್ನು IBPS ಪರೀಕ್ಷೆಗೆ ಹೇಳಿ ಒಂದು ಪ್ರೈವೇಟ್ ಸೆಕ್ಟರ್, ಅದು ಖಾಸಗಿ ಸಂಸ್ಥೆಗೆ ಕೊಡ್ತು. ಅದಕ್ಕಿಂತ ಮುಂಚೆ ನೀವು ಬ್ಯಾಂಕ್ಗಳಲ್ಲಿ ಹೋದರೆ ಅದು ಅಪ್ಪಟ ಕನ್ನಡಿಗರಿರ್ತಕ್ಕಂಥ ಜಾಗ. ಇವತ್ತು ಈ ಒಂದು ಒಕ್ಕೂಟ ಭಾರತದಲ್ಲಿ ಎಷ್ಟು ಬ್ಯಾಂಕ್ಗಳು ಇದ್ದಾವೆ, ಅದರಲ್ಲಿ ಅರ್ಧ ಭಾಗ ಬ್ಯಾಂಕ್ಗಳು ನಮ್ಮ ಕನ್ನಡಿಗರು ಸ್ಥಾಪನೆ ಮಾಡಿರ್ತಕ್ಕಂಥ ಬ್ಯಾಂಕ್ಗಳು. ಇವತ್ತು ಕೆನರಾ ಬ್ಯಾಂಕ್ ಇರ್ಬೋದು, ವಿಜಯ ಬ್ಯಾಂಕ್ ಮುಚ್ಚಿಬಿಟ್ರು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇತ್ತು ಅದನ್ನು ಮುಚ್ಚಿಬಿಟ್ರು, ಅದನ್ನೆಲ್ಲವನ್ನು ಕೂಡ ವಿಲೀನ ಮಾಡಿಬಿಟ್ರು. ಇವತ್ತು ಕಾರ್ಪೊರೇಷನ್ ಬ್ಯಾಂಕ್ ಇರ್ಬೋದು, ಇವತ್ತು ಉಳಿದಿರೋದು ಕನ್ನಡಿಗರದು ಒಂದು ಬ್ಯಾಂಕು ಅಂತ ಹೇಳಿದ್ರೆ ಅದು ಕೆನರಾ ಬ್ಯಾಂಕು. ಆದರೆ ಇವತ್ತು ಕನ್ನಡಿಗರ ಅಸ್ಮಿತೆ ಎಲ್ಲೋಗಿದೆ? ಇವತ್ತು ಕನ್ನಡಿಗರಿಗೆ ಉದ್ಯೋಗಾವಕಾಶ ಎಲ್ಲಿದೆ? ಇವತ್ತು IBPS ಮಾಡಿರ್ತಕ್ಕಂಥ ಅನ್ಯಾಯದಿಂದ ಇವತ್ತು ಕನ್ನಡಿಗರು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಇದೇ ಪದ್ಧತಿಗಳನ್ನು ಎಲ್ಲ ಒಂದು ಕೇಂದ್ರ ಸರ್ಕಾರಿ ಸ್ವಾಮ್ಯದ ಇಲಾಖೆಗಳಲ್ಲಿ ಮತ್ತು ಸೇವೆ ಕೊಡುವಂಥ ಇವತ್ತು ಪೋಸ್ಟ್ ಬ್ಯಾಂಕ್ಗಳಲ್ಲೂ ಕೂಡ ಇವತ್ತು ಇವ್ರಿಗೆ ಕಾನೂನಿದೆ. RBIಯಲ್ಲಿ ಒಂದು ಕಾನೂನಿದೆ, ನೀವು ಇಲ್ಲಿ ಕೆಲಸಕ್ಕೆ ಬಂದ ಮೇಲೆ 6 ತಿಂಗಳ ಒಳಗಾಗಿ ನೀವು ಕನ್ನಡವನ್ನು ಕಲಿತು ಕನ್ನಡದಲ್ಲೇ ವ್ಯವಹರಿಸಬೇಕು ಅಂತ. ನೀವು ಕನ್ನಡ ಗೊತ್ತಿಲ್ಲದೆ ಇರೋವ್ರನ್ನ ನೀವು ನೇಮಕ ಮಾಡ್ಕೊಳ್ಳೋದಾದ್ರೂ ಹೇಗೆ? ಹಾಗಿದ್ರೆ ನಾನು ನೇರವಾಗಿ ಈ ಒಂದು ವಿತ್ತ ಸಚಿವ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಪ್ರಶ್ನೆ ಮಾಡ್ತೀನಿ, ನೀವು ಕನ್ನಡಿಗರ ಉದ್ಯೋಗವನ್ನು ಕಸಿದುಕೊಂಡಿದ್ದೀರಾ IBPS ಮೂಲಕವಾಗಿ. ಇವತ್ತು ಸಾವಿರಾರು ಜನ ಉದ್ಯೋಗಗಳನ್ನು ಅರಸಿ ಇವತ್ತು ಕಾಯ್ತಾ ಇದ್ದಾರೆ. ಆದರೆ ಆ ಉದ್ಯೋಗಗಳು ಯಾರ ಪಾಲಾಗ್ತಿದೆ? ಇವತ್ತು ಅನ್ಯ ಭಾಷಿಕರ ಪಾಲಾಗಿದೆ. ಇವತ್ತು ನೀವು ಆಂಧ್ರದಲ್ಲಿ ಹೋದರೆ ಈ IBPS ಅನ್ನೋ ಸಂಸ್ಥೆ ಇರೋದು ಆಂಧ್ರದಲ್ಲಿ. ಇವತ್ತು ಆಂಧ್ರದವ್ರಿಗೆ ಅತಿ ಹೆಚ್ಚು ಉದ್ಯೋಗಗಳನ್ನ ಪಡಿತಾ ಇದ್ದಾರೆ. ಕರ್ನಾಟಕದ ತಮಿಳುನಾಡಲ್ಲಿ ನೀವು ಹೋದರೆ ಬೇರೆ ರಾಜ್ಯದವ್ರನ್ನ ಅಲ್ಲಿ ಪರೀಕ್ಷೆ ಬರೆಯಕ್ಕೆ ಬಿಡೋದಿಲ್ಲ. ನೀವು ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಬೇರೆ ಭಾಷಿಕರನ್ನ ಪರೀಕ್ಷೆ ಮಾಡೋದಕ್ಕೆ ಬಿಡೋದಿಲ್ಲ. ಆಂಧ್ರದಲ್ಲಂತೂ ಕೇಳಲೇಬೇಡಿ ನೀವು. ಅಲ್ಲಿ ತೆಲುಗವ್ರನ್ನ ತಂದು ನಮ್ಮ ಕರ್ನಾಟಕದಲ್ಲೂ ಕೂಡ ತುಂಬುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ. ಮೊದಲು ಈ IBPS ಪದ್ಧತಿ ಏನು ಪರೀಕ್ಷೆ ನಡೆಸ್ತಿದ್ದಾರೆ ಅದು ರದ್ದಾಗಬೇಕು. ಹಾಗೇನೆ ಮುಂಚೆ ಏನಿತ್ತು 2014ರಲ್ಲಿ ಅಂದರೆ ಡೊಮಿಸೈಲ್ ಪದ್ಧತಿ ಅಂತಿದೆ. ಯಾರು ಇಲ್ಲಿ ಹುಟ್ಟಿರ್ತಾರೆ, ಯಾರು 1ನೇ ತರಗತಿಯಿಂದ 10ನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿರ್ತಾರೆ ಅಂಥವ್ರಿಗೆ ಮಾತ್ರ ಬ್ಯಾಂಕಿಂಗ್ ಉದ್ಯೋಗ ಅಂತಿತ್ತು. ಪೋಸ್ಟ್ ಆಫೀಸಲ್ಲೂ ಕೂಡ ಇದೇ ಒಂದು ಮಾನದಂಡವನ್ನು ಅನುಸರಿಸ್ತಿದ್ರು. ಇವತ್ತು ಈ ಎಲ್ಲ ನಿಯಮಗಳನ್ನ ಗಾಳಿಗೆ ತೋಡಿ ಸ್ಥಳೀಯರನ್ನ ತೆಗೆದುಹಾಕಿ ಬೇರೆ ಅನ್ಯ ರಾಜ್ಯದವ್ರಿಗೆ, ಅನ್ಯ ಭಾಷಿಕರಿಗೆ ಅನುಕೂಲ ಮಾಡೋಂಥ ಎಲ್ಲೋ ನನಗೆ ಈ ಒಂದು ಒಕ್ಕೂಟನ ಯಾರು ಆಳ್ವಿಕೆ ನಡೆಸ್ತಿದ್ದಾರೆ ಅವ್ರ ಮೇಲೆ ಅನುಮಾನ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಪ್ರತಿಯೊಂದು ಪ್ರಾದೇಶಿಕತೆಯನ್ನು ಬೇರೆ ಸಮೇತ ಅಲ್ಲಾಡಿಸ್ತಾ ಇದ್ದಾರೆ ಈ ವ್ಯವಸ್ಥೆ. ಇವತ್ತು ಅಲ್ಲಿ ಕನ್ನಡದ ಒಬ್ಬರು ಮ್ಯಾನೇಜರ್ಗೆ ಉದ್ಯೋಗ ಇದ್ದಿದ್ರೆ ಈ ಪರಿಸ್ಥಿತಿ ಕನ್ನಡಿಗರಿಗೆ ಬರ್ತಾ ಇಲ್ಲ. ಇವತ್ತು ಪ್ರತಿಯೊಂದು ಹಂತದಲ್ಲೂ ನೀವು ಯಾವುದೇ ಹೋಗಿ, ಇವತ್ತು ಪೋಸ್ಟ್ ಬ್ಯಾಂಕಿಗೆ ಹೋದ್ರೂ ಕೂಡ, ಪೋಸ್ಟ್ ಆಫೀಸ್ಗೆ ಹೋದ್ರೆ, ಅಂಚೆ ಕಚೇರಿಗಳಲ್ಲಿ ಕೂಡ ಹೋದ್ರೂ ಕೂಡ ಇವತ್ತು ಕನ್ನಡಿಗರ ಉದ್ಯೋಗಿಗಳಿಲ್ಲ. ಯಾರು ತಪ್ಪು, ಯಾರು ಎಚ್ಚೆತ್ಕೊಳ್ಬೇಕು? ಇದು ಕನ್ನಡಿಗರು ಎಚ್ಚೆತ್ಕೋಬೇಕು, ಕರ್ನಾಟಕ ಸರ್ಕಾರನೂ ಕೂಡ ಎಚ್ಚೆತ್ಕೋಬೇಕು. ತಮಗೆ ಗೊತ್ತಿರ್ತಕ್ಕಂಥಂಗೆ 2023ರಲ್ಲಿ ಕನ್ನಡ ಅಧಿನಿಯಮ ಅಂತ ಹೇಳಿ ಒಂದು ಕಾನೂನನ್ನು ಜಾರಿಗೆ ತಂದಿದ್ದಾರೆ. ನೀವು ಯಾಕೆ ಈ ಕಾನೂನನ್ನು ಬಳಸ್ತಾ ಇಲ್ಲ? ಇವತ್ತು ಯಾವುದೇ ಕೇಂದ್ರ ಸ್ವಾಮ್ಯದ ಇರ್ಬೋದು, ರಾಜ್ಯ ಸ್ವಾಮ್ಯದ ಇರ್ಬೋದು, ಇಲ್ಲ ಖಾಸಗಿ ಕಂಪನಿಗಳಲ್ಲಿ ಇರ್ಬೋದು, ನೀವು ಖಾಸಗಿ ಕಂಪನಿಗಳಲ್ಲಿ ಹೋದ್ರೂ ಕೂಡ ರಿಸೆಪ್ಷನ್ನಲ್ಲಿ ಕನ್ನಡಿಗರು ಇರಬೇಕು. ನೀವು ಇವತ್ತು ಹೋಟೆಲ್ಗೆ ಹೋದ್ರೂ ಕೂಡ ನಿಮ್ಮನ್ನು ಬಂದು ಆರ್ಡರ್ ತೊಗೊಳ್ಳೋನು ಕನ್ನಡದಲ್ಲಿ ತೊಗೋಬೇಕು. ಅದು 5 ಸ್ಟಾರ್ ಹೋಟ್ಲ್ ಆಗಲಿ ಇಲ್ಲ ನಿಂತ್ಕೊಳ್ಳೋಂಥ ದರ್ಶಿನಿ ಹೋಟ್ಲ್ ಆಗಲಿ. ಇವತ್ತು ವ್ಯವಸ್ಥಿತವಾಗಿ ಕನ್ನಡಿಗರ ಒಂದು ಭಾಷೆಗೆ ಮೂಲ ಕೊಡಲಿ ಪೆಟ್ಟನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದೆ. ಇದಕ್ಕೆ ಬೇಕಾದಂಥ ಕಾನೂನುಗಳ ರಚನೆ ಆದರೂ ಕೂಡ ಇವರು ಅದನ್ನು ಸರಿಯಾಗಿ ಪರಿಪಾಲನೆ ಮಾಡ್ತಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಏನು ಮಾಡ್ತಿದೆ ಅಂತ ನಾನು ಇವತ್ತು ಕೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಕನ್ನಡ ಸಾಹಿತ್ಯ ಪರಿಷತ್ ಏನು ಮಾಡ್ತಿದೆ ಅಂತ ಕೇಳ್ತಿದ್ದೀನಿ. ಇವ್ರಿಗೆಲ್ಲ ನಿಮ್ಮನ್ನ ಅಲ್ಲಿ ಅಧಿಕಾರಕ್ಕೆ ಕೂರಿಸ್ತಿರೋದೇನೆ ಕನ್ನಡಿಗರ ಹಿತರಕ್ಷಣೆ ಮಾಡೋದಕ್ಕೋಸ್ಕರ. ಇವತ್ತು ಮುಖ್ಯಮಂತ್ರಿಯವರು ಒಂದು ಟ್ವೀಟ್ ಮಾಡ್ತಾರೆ, ಟ್ವೀಟಲ್ಲಿ ಅವ್ರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಹೋರಾಟಗಾರ ನಾವು ಪ್ರಶ್ನೆ ಮಾಡ್ತಿದ್ದೀವಿ, ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಿದ್ದೀವಿ. ನೀವು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಒಬ್ಬಳು ಅಲ್ಲಿ ಇರ್ತಕ್ಕಂಥ ಮ್ಯಾನೇಜರು ಕನ್ನಡಿಗರಿಗೆ ಇಷ್ಟು ಅವಮಾನ ಮಾಡಿದಳು ಇಡೀ ದೇಶದ ಮಧ್ಯದಲ್ಲಿ. ಅವಳನ್ನ SBI ಬ್ಯಾಂಕಿಗೆ ಇಲ್ಲ RBI ಗವರ್ನರ್ಗೆ ಒಂದು ಪತ್ರ ಬರೆದು ಅವಳನ್ನ ಕೆಲಸದಿಂದ ವಜಾ ಮಾಡೋ ಅಂಥ ಕೆಲಸ ಮಾಡಿದೆ, ಅವಳನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಅಂದರೆ ಏನು ಅರ್ಥ ಇದು?
ನೀವು ಕರ್ನಾಟಕದ ಮುಖ್ಯಮಂತ್ರಿನ ಇಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಸಾವಿರಾರು ಜನ ಪ್ರಶ್ನೆ ಮಾಡ್ತಾರೆ, ಆ ಥರ ಒಂದು ಗುಂಪಿಗೆ ನೀವು ಸೇರಿದ್ದೀರಾ ಅಂತೇಳಿ ನಮ್ಮ ನಾಡಿನ ಮುಖ್ಯಮಂತ್ರಿಗೂ ನಾನು ಪ್ರಶ್ನೆ ಮಾಡ್ತಿದ್ದೀನಿ. ಎಲ್ಲ ಕಾನೂನುಗಳಿದೆ. ಮೊನ್ನೆ ತಾಯಿ ಭುವನೇಶ್ವರಿ ಪ್ರತಿಮೆನ ಅನಾವರಣ ಮಾಡಿದ್ರು. ಕನ್ನಡಿಗರ ಮೇಲೆ, ಕನ್ನಡ ಪರ ಹೋರಾಟಗಾರರ ಮೇಲೆ ಏನು ಕೇಸ್ ಇದೆ ಎಲ್ಲ ತೆಗೆದಾಕ್ತೀವಿ ಅಂದ್ರೆ ಎಲ್ಲಿ ತೆಗ್ದಿದ್ದಾರೆ ಸ್ವಾಮಿ? ಎಲ್ಲಿ ತೆಗ್ದಿದ್ದೀರಾ? ಈಗಲೂ ಅರೆಸ್ಟ್ ಮಾಡಿ ಕೇಸ್ ಮಾಡ್ತಾರೆ. ಅಂದ್ರೆ ಪರಭಾಷಿಕರಿಗೆ ವ್ಯವಸ್ಥಿತವಾಗಿ ಇವರೇ ಎಲ್ಲಾದಂತ ಸಹಕಾರ. ಶಿಲಾದಿತ್ಯ ಅರೆಸ್ಟ್ ಆದ್ನ? ಇಲ್ಲ. ಕನ್ನಡದವನ್ಗೆ ಒದೆ ಬಿತ್ತು. ಅವತ್ತೇನಾದ್ರು CCTV ಇಲ್ಲ ಅಂತ ಹೇಳಿದ್ರೆ ಇವತ್ತು ಕನ್ನಡಿಗರನ್ನ ದೇಶದ್ರೋಹಿಗಳ ತರ ನೋಡಿರೋರು ಇವತ್ತು ಸೋನು ನಿಗಮ್ನ ಇವತ್ತು ಕರೆದು ಒಂದು ವಿಚಾರಣೆ ಮಾಡಕ್ಕಾಗಿಲ್ಲ ಅಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಯಾರ ಪರವಾಗಿ ಕೆಲಸ ಮಾಡ್ತಿದೆ? ಕರ್ನಾಟಕ ಸರ್ಕಾರ ಇರೋದು ಕನ್ನಡಿಗರಿಗೋ ಇಲ್ಲ ಪರಭಾಷಿಗರಿಗೋ ಅಂತ ನೇರವಾಗಿ ನಾನು ಈ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಿದ್ದೀನಿ. ರಾಘವೇಂದ್ರ ಅವರೀಗ ಪ್ರಮುಖವಾಗಿ ಕನ್ನಡ ಪರ ಸಂಘಟನೆಗಳು ಅಂತ ಹೇಳಿದಾಗ, ಕನ್ನಡಕ್ಕೆ ನೋವಾದಾಗ ಅಥವಾ ಕನ್ನಡದಲ್ಲಿ ಏನೇ ಸಮಸ್ಯೆ ಆದಾಗ, ಭಾಷೆ ನೆಲ ಅಂತ ಬಂದಾಗ ಅದರ ಪರವಾಗಿ ನಿಲ್ಲುವಂಥ ಒಂದು ಸಂಘಟನೆ, ಕರೆಕ್ಟ್ ಅಲ್ವಾ? ಮತ್ತೆ ನೀವು ಇದಕ್ಕೆ ಕನ್ನಡಕ್ಕಾಗಿನೇ ಹೋರಾಟ ಮಾಡಬೇಕಾದ್ರೆ ಅರೆಸ್ಟ್ ಮಾಡುವಂಥ ಕೆಲಸ, ನಿಮ್ಗಳ ಮೇಲೆ ಕೇಸ್ ಹಾಕುವಂಥ ಕೆಲಸ ಯಾಕಾಗತ್ತೆ? ಅಲ್ಲ, ಇದೇ ದುರಂತ ನಮಗೆ. ಅದು ಇದರಿಂದಲೇ ಇವಾಗ ಹಿಂದಿ ವಾಲಗಳು, ಬೇರೆ ಭಾಷಿಕರು ಇವತ್ತು ಏನಕ್ಕೆ ಅವ್ರು ಅಷ್ಟು ಮೆರೀತಾ ಇದ್ದಾರೆ ಅಂದರೆ ನಮ್ಮದೇ ದೌರ್ಬಲ್ಯ. ನಮ್ಮ ಅಧಿಕಾರಿಗಳು, ನಮ್ಮ ಸರ್ಕಾರ ಮಾಡ್ತಾರೋ ನಮಗಿನ್ನ ಏನ್ರಿ ಮಾಡ್ತಾರೆ ಬಿಡ್ರಿ. ಅವ್ರು ಬಂದು 4 ಜನ ಶಾಲಾಕ್ಕೋ ಬರ್ತಾರೆ, ಹೋರಾಟ ಮಾಡ್ತಾರೆ, ಪೊಲೀಸವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಎತ್ತಾಕೊಂಡು ಹೋಗ್ಬಿಡ್ತಾರೆ ಅನ್ನೋದನ್ನು ಈ ಒಂದು ಹಿಂದಿ ವಾಲಗಳು ಮಾತಾಡ್ಕೊತಾ ಇದ್ದಾರೆ. ಇದನ್ನು ಹೇಳ್ದಂಗೆ, ಈಗ ಅಣ್ಣವ್ರು ಹೇಳ್ದಂಗೆ ನಮ್ಮ ಮುಖ್ಯಮಂತ್ರಿಗಳು ಯಾರ ಪರ ಇರಬೇಕಾಗಿತ್ತು? ಇದು ಒಂದು ಪತ್ರ ಬರೆಯೋ ಟೈಮ್ ಇಲ್ಲ. ಅದೇ ಇವರು ಮೂಢ ಹಗರಣಕ್ಕೆ ಗಂಟೆಗಟ್ಟಲೆ ಪತ್ರ ಬರೀತಾರೆ, ಸೈಟ್ಗಳನ್ನು ವಾಪಸ್ ಕೊಡ್ತಾರೆ. ಆದರೆ ಕನ್ನಡದ ವಿಷಯ ಬಂದಾಗ ಇವರಿಗೆ ಕಾಲು ನೋವು ಬರುತ್ತೆ, ಕೈ ನೋವು ಬರುತ್ತೆ. ಆಮೇಲೆ ನೋಡ್ರಿ, ಇಡೀ ಬೆಂಗಳೂರು ಮುಳುಗೋಗಿದೆ. ನಾಚಿಕೆ ಆಗಬೇಕಲ್ಲ, ಇಡೀ ಬೆಂಗಳೂರು ಮುಳುಗೋಗಿದೆ. ಇವರು ಹೋಗಿ ಸಮಾವೇಶ ಮಾಡ್ತಾರೆ, ಸಾಧನಾ ಸಮಾವೇಶ. ನಾವು ನಿನ್ನೆ ಹೇಳಿದ್ವಿ, ಸಾಧನಾ ಸಮಾವೇಶ ಏನಂತ ಮಾಡಿದ್ರೋ ಗೊತ್ತಿಲ್ಲ, ಭಾಷಣನ ನಾವು ನೋಡಿಲ್ಲ. ಭಾಷಣದಲ್ಲಿ ಇವ್ರು ಮಾಡಬೇಕಿತ್ತು ಏನಂತ ನೋಡಿ, ಬೆಂಗಳೂರು ಕೋರ್ಮಂಗಲ BDO ಸೈಟು ಮುಳುಗೋಗಿತ್ತು. ಕೊಟ್ಟು ಮಾತು ಯಾರಿಗೆ ಉಳಿಸ್ಕೊಂತಾರೆ? ಕೊಟ್ಟು ಮಾತು ಉಳಿಸೋ ನಮ್ಮ ತೆರಿಗೆ ದುಡ್ಡು ಅಲ್ವಾ? ನಾವು ಹೇಳೋದು ಈಗ ಸೈನಿಕರು ಗೆದ್ದಾಗ ಅದು BJP ಪಕ್ಷದ್ದಲ್ಲ ಅಂತ ಆಯ್ತು ಹೇಳಿದ್ರು ಸಿದ್ದರಾಮಯ್ಯ ಅವರೇ, ಓಕೆ, ಅದು ಒಪ್ಕೊಳ್ಳೋಣಪ್ಪ. ಅದೇ ರೀತಿಯೇ ಇವರೇನು ದಾನ ಮಾಡ್ತಾ ಇದ್ದಾರಲ್ಲ, ಬಿಟ್ಟಿ ಭಾಗ್ಯಗಳು ಕೊಡ್ತಾರೆ, ಅದು ನಮ್ಮ ತೆರಿಗೆ ದುಡ್ಡಲ್ವಾ? ಇವ್ರು ಯಾರು ಸಾಧನ ಸಮಾವೇಶ ಮಾಡ್ಕೊಳ್ಳೋಕ್ಕೆ? ಇವ್ರಿಗೇನು ಹಕ್ಕಿದೆ ನಮ್ಮ ದುಡ್ಡು ತಗೊಂಡೋಗಿ ಸಾಧನ ಸಮಾವೇಶ ಮಾಡ್ಕೊಳ್ಳೋಕ್ಕೆ? ಅದೇ ರೀತಿ ಇದು 2 ದಿನ ಆಗಿದೆ ಘಟನೆ. ನೀವೆಲ್ಲ ಮಾಧ್ಯಮದವರು ಇವತ್ತು ಕಣ್ಣು ತೆರೆಸಿಲ್ಲ, ಅದೇ ಒಂದು ವಿಡಿಯೋ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ಇವತ್ತು ಆ ಒಂದು ಮುಚ್ಚಾಕ್ ಹೋಗೋದಿದ್ದು. ಈ ಥರ ಹಿಂದಿ ವಾಲಗಳು ಅಲ್ಲಿರೋರೆಲ್ಲ ಮೀಟಿಂಗ್ ಮಾಡಿ ನಾಳೆ ಒಂದು ಪಾರ್ಟಿ ಮಾಡ್ಕೊಳ್ಳೋರು. ಅವ್ನು ಯಾವನ ಬಂದ ಕನ್ನಡದ ಗೇಲಿ ಮಾಡ್ತಾರೆ ರೀ, ನಮ್ಗೆ ಅವಮಾನ ಆಗ್ತಾಯಿದೆ. ಅವ್ನು ಯಾವನ ಬಂದ ಕನ್ನಡದವನು ಏನೂ ಮಾಡ್ಕೊಳಕ್ಕಾಗಿಲ್ಲ, ನಾನು ಕನ್ನಡ ಮಾತಾಡಲ್ಲ ಅಂತ ಹೇಳಿದೆ, ಅವಾಜ್ ಆಗ್ತೆ ಹೋಗ್ಬಿಟ್ಟ ಅಂತೇಳಿ ಅವಳು ಆ ಲೇಡಿ ಆ ಎಮ್ಮನ್ನು ನೋಡಿಕೊಂಡು ಇನ್ನು 10 ಜನ ಕನ್ನಡದ ವಿರುದ್ಧ ಮಾತಾಡ್ತಾ ಇದ್ರು ಇವರು. ಈ ರೀತಿ ಪರಿಸ್ಥಿತಿ ಎಲ್ಲದಕ್ಕೂ ನಾವು ಹೋರಾಟ ಮಾಡಿದ ಮೇಲೆ, ನಾವೆಲ್ಲ ಬೀದಿಗಿಳಿದ ಮೇಲೆ, ನಾವು ಹೋಗಿ ಪೊಲೀಸರ ಹತ್ರ ವಧೆ ತಿಂದ ಮೇಲೆ, ಅವ್ರು ತಗೊಂಡು ನಮ್ಮನ್ನು ಏನೋ ಕುರಿಗಳ ಥರ ತೊಗೊಂಡು ಬಸ್ಸಲ್ಲಿ ತುಂಬ್ಕೊಂಡ ಮೇಲೆ ಅವಾಗ ಸರ್ಕಾರ ಎಚ್ಚೆತ್ಕೊಳ್ಳುತ್ತೆ. ಯಾರ ಬಂದ್ಬಿಟ್ಟು ಹೋಮ್ ಮಿನಿಸ್ಟರ್ ನಿನ್ನೆಲ್ಲ ಇಡಿದೆಲ್ಲ ರೇಡ್ ಆಗಿದೆ, ಅವ್ರ ಮನೆಯೆಲ್ಲ ಪಾಪ ಅವ್ರು ಆ ಬಿಜಿಯಲ್ಲಿದ್ದಾರೆ. ನಾಳೆ ಬಂದ್ಬಿಟ್ಟು ಇದೊಂದು ಸಣ್ಣ ಘಟನೆ, ಎಲ್ಲೋ ಒಂದು ಮೂಲೆಯಲ್ಲಿ ಆಗಿದ್ದ ಘಟನೆ ಅಂತ ಹೇಳ್ಬಿಡ್ತಾರಾ? ಅಂದರೆ ಇವತ್ತು ನೋಡಿ, ನಾವಿನ್ನು ಮುಂದೆ ಈ ಹಿಂದಿ ವಾಲಗಳು ಯಾವುದೇ ಎಕ್ಸಾಮ್ಗಳು ಬರೆಯೋಕ್ಕೆ ಬರಲಿ, ಅವ್ರನ್ನ ಕಲ್ಲು ತಗೊಂಡು ಓಡಿಸೋಂಥ ಕೆಲಸ ನಾವು ಮಾಡಬೇಕಾಗಿದೆ. ಯಾಕೆಂದರೆ ನಮ್ಮ ಕನ್ನಡ ಮಕ್ಕಳಿಗೆ ಕೆಲಸ ಸಿಗಬೇಕು ಇವತ್ತು ಎಲ್ಲ. ಯಾಕಂದರೆ ಯಾರೆಲ್ಲ ಈಗ ಇದೆಲ್ಲ ಈ ಚಳವಳಿಗೆ ಇದಕ್ಕೆ ಹೋರಾಟಕ್ಕೆ ಯಾರೆಲ್ಲ ಎಜುಕೇಷನ್ ಮಾಡಿಕೊಂಡು ಪಾಪ ಕೆಲಸ ಇಲ್ಲದೆ ಖಾಲಿ ಅಲಿತಾರಲ್ಲ, ಅವರೆಲ್ಲ ಭಾಗವಹಿಸ್ಬೇಕಾಗಿದೆ. ನಿಮಗೆಲ್ಲ ಮುಂದಿನ ದಿನದಲ್ಲಿ ಕೆಲಸ ಸಿಗಬೇಕು ಅಂದರೆ ಈ ಹಿಂದಿ ವಾಲಗಳನ್ನು ಒದ್ದೋಡಿಸೋಂಥ ಕೆಲಸ ನಾವು ಮಾಡಲೇಬೇಕು. ಇಲ್ಲ ಅಂದರೆ ನಮ್ಮ ಮಕ್ಕಳುಗಳಿನ್ನು ಪಾತ್ರೆ ತೊಳೆಯೋದು, ಇದನ್ನು ಬಾತ್ರೂಮ್, ಅವ್ರೇನು ಬಾತ್ರೂಮ್ ತೊಳೆಯೋದಕ್ಕೆ ಬಾತ್ರೂಮ್ ಕಾಯಕ್ಕೆ ಬಂದ್ರಲ್ವಾ, ಈ ಪರಿಸ್ಥಿತಿ ನಾವು ಬೇರೆ ಸ್ಟೇಟಿಗೆ ಹೋಗ್ಬಿಟ್ಟು ನಾವೇನು ಬಾತ್ರೂಮ್ ಕಾಯೋ ಪರಿಸ್ಥಿತಿ ನಮ್ಗೆ ಬರುತ್ತೆ. ಇವತ್ತು ನೋಡಿ, GST ಅಲ್ಲಿ ಹಣ, ನಮ್ಮಲ್ಲಿ ಎಷ್ಟು GST ಹಣ ಕೊಡ್ತೇವೆ ಅಭಿವೃದ್ಧಿಗೆ, ಕೊಟ್ಟರೆ ಯಾವುದೋ ಬಿಹಾರಿಗೆ, ಅವ್ರದ್ದು ಯಾವುದೋ ಗುಜರಾತಿಗೆ ತಗೊಂಡು ದಾನ ಮಾಡ್ಕೊತಾರೆ. ನಮ್ಮಲ್ಲಿ ಅಭಿವೃದ್ಧಿ ಇಲ್ಲ, ಯಾವುದನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ. ಬಸವರಾಜ್ ಸರ್, ಇವತ್ತೇನು ಕಲ್ಯಾಣ ಕರ್ನಾಟಕ, ಉತ್ತರ ಕನ್ನಡ ಜನ ಸಾಕಷ್ಟು ವಿದ್ಯಾರ್ಥಿಗಳು ಉದ್ಯೋಗಗಳಾದ ಸಾಕಷ್ಟು ಜನ ಇದ್ದಾರೆ. ಇವತ್ತು ಬೆಂಗಳೂರು ಬಂದು ಕಟ್ಟಡ ಕಾರ್ಮಿಕ ಕೆಲಸ ಮಾಡ್ತಾರೆ. ಇವತ್ತು BA BCom ಇಂಜಿನಿಯರ್ಗಳು ಓದಿಬಿಟ್ಟು ಅಂಥವ್ರು ಕೊಡ್ರಿ ಕೆಲಸಗಳು. ಎಲ್ಲ ಇಂಡಸ್ಟ್ರಿ IT BT ಎಲ್ಲ ಬೆಂಗಳೂರಲ್ಲಿ ಮಾಡ್ತೀರಿ. ಕಲ್ಯಾಣ ಕನ್ನಡ, ಉತ್ತರ ಕನ್ನಡದಲ್ಲಿ ಫ್ಯಾಕ್ಟ್ರಿಗಳಿಲ್ಲ, ಇಂಡಸ್ಟ್ರಿಗಳಿಲ್ಲ, ಕನ್ನಡದಲ್ಲಿ ಉದ್ಯೋಗಗಳಿಲ್ಲ. ಅಂಥವ್ರು ಕರೆದು ಕೊಡಿ ಕೆಲಸಗಳು. ನೆನೆಸ್ತಾರೆ, ಆ ಕುಟುಂಬ ನಿಮ್ಮನ್ನು ನೆನೆಸ್ತಾರೆ ಸರ್ಕಾರಕ್ಕೆ. ಇವತ್ತು ಎಲ್ಲರ ಮೇಲೆ ದಬ್ಬಾಳಿಕೆ. ಇವತ್ತು ಹೋರಾಟ ಮಾಡೋದು ನಮ್ಮ ಮೇಲೆ ಕೇಸ್ ಹಾಕ್ಸ್ರಿ. ನನ್ನ ಮೇಲೆ 48 ಕೇಸ್ ಇದೆ, 17 ಸಲ ಜೈಲು ಹಾಕಿದ್ದಾರೆ. ನಿಮ್ಮ ಮೇಲೆ ಕೇಸ್ ಹಾಕಿದ್ರಲ್ಲ, ಏನು ಹೇಳಿದ್ರು?
ಅದೇ ಇವಾಗ ಕರ್ಕೊಂಡೋಗಿ ಬೆಳಗ್ಗೆ ಕೂಡಿಸ್ಕೊಂಡು ಹೆಬ್ಬಟ್ಟು ಹಾಕ್ಸ್ಕೊಂಡು ಮಚ್ಚೆ ನಿನ್ನ ಡ್ರೆಸ್ ಯಾವುದು ಚಪ್ಪಲಿ ಯಾವುದು ಅಂತ ಎಲ್ಲ ಬರ್ಕೊಂಡು ಇಷ್ಟೊತ್ತು ಕೂಡಿಸ್ಬಿಟ್ಟು ಕಳಿಸಿದ್ರು ನಮ್ಮ 30 ಜನ. ಇವತ್ತು ಬ್ಯಾಂಕ್ಗಳ ಮೇಲೆ ನೀವು ಹೋರಾಟ ಮಾಡತ್ತು ಅಂತ ಹೇಳಿದ್ರೆ ಪೊಲೀಸ್ನವ್ರು ನಿಮ್ಮ ಮೇಲೆ ದರೋಡೆ ಕೇಸ್ ಹಾಕ್ತಾರೆ. ಇವತ್ತು ನಮ್ಮ ಭಾಷೆನಲ್ಲಿ ನಮ್ಮ ನೆಲದಲ್ಲಿ ಅವರು ನಮ್ಮ ಭಾಷೆನಲ್ಲಿ ಸೇವೆ ಕೊಡ್ತಿಲ್ಲ. ಬ್ಯಾಂಕ್ ಇರೋದು ಕರ್ನಾಟಕದಲ್ಲಿ, ಅದು ಕನ್ನಡಿಗರ ರಾಜಧಾನಿ ಬೆಂಗಳೂರಲ್ಲಿ. ಇಲ್ಲಿ ಕನ್ನಡ ಬಳಸ್ಬೇಕಾ ಇಲ್ಲ ಯಾವುದೋ ನಮಗೆ ಸಂಬಂಧ ಇಲ್ತಾ ಇರ್ತಕ್ಕಂಥ ಹಿಂದಿ ಅಥವಾ ಉರ್ದು ಭಾಷೆ ಬಳಸ್ಬೇಕಾ? ಯಾಕೆ ನೀವು ಉರ್ದು ಮತ್ತೆ ಹಿಂದಿ ಭಾಷೆ ಏರಿಕೆ ಮಾಡ್ತಿದ್ದೀರಾ ಕನ್ನಡದವ್ರ ಮೇಲೆ? ನಾವು ನಮ್ಮ ಹಕ್ಕು, RBI ರೂಲ್ಸ್ ಇದೆ, ನೀವು ಕನ್ನಡದಲ್ಲಿ ಸೇವೆ ಕೊಡಬೇಕು ಅಂತದ್ರಲ್ಲಿ ನೀವು ತಗೊಂಡೋಗ್ಬಿಟ್ಟು ನಮ್ಮ ಭಾಷೆ ನಾವು ಕೇಳಿದ್ರೆ ಹೋರಾಟಗಾರರ ಮೇಲೆ ದರೋಡೆ ಕೇಸ್ ಹಾಕೋದು. ಇವತ್ತ ಬಂಧಿಸಬೇಕಾಗಿದ್ದ ಎಮ್ಮನ ಪ್ರಿಯಾಂಕನ ಮಾತಾಡಿದ್ದು ಕನ್ನಡ ಅವಮಾನ ಮಾಡಿದ್ದು ಪ್ರಿಯಾಂಕಾ ಬ್ಯಾಂಕ್ ಮ್ಯಾನೇಜರ್ ಅವ್ರ ಮೇಲೆ ಕೇಸ್ ಹಾಕ್ಬೇಕು, FIR ಮಾಡಬೇಕಾಗಿತ್ತು. ನಿಮ್ಗೆ ಯಾಕೆ ನಿಮ್ಗೆ ಕರ್ಕೊಂಡು ಅಂತ ಹೋರಾಟಗಾರ ಒಂದು ಮನವಿ ಕೊಡಕ್ಕೆ ಹೋದ್ರೆ ನೀವೆಲ್ಲ ಬಂದು ಇಲ್ಲಿ ಹೋರಾಟ ಮಾಡಂಗಿಲ್ಲ, ನೀವು ಮನವಿ ಕೊಡಂಗಿಲ್ಲ ನೀವು ಅಂದ್ರೆ ನಮ್ಮ ಕನ್ನಡ ಅಧಿಕಾರಿಗಳು ಹಿಂಗ್ ಮಾಡ್ತಾರ ಅಂದ್ರೆ ನಾವು ಯಾಕೆ ಹೋರಾಟ ಹೋರಾಟ ಮಾಡ್ಲ? ನೀವು ಮಣ್ಣು ತಿಂತಾ ಇದ್ರೆ ನಿಮ್ಗೆ ಉದ್ಯೋಗಗಳು ಯಾಕೆ ಪರಭಾಷಿಗರ ಹಾವಳಿ ಜಾಸ್ತಿ ಆಗ್ತಾ ಇದೆ? ನಾವು ಹೋರಾಟ ಮಾಡ್ತೀವಿ ಅಂತ ಉದ್ಯೋಗಗಳು ಸಿಗ್ತಾ ಇದೆ. ಕನ್ನಡಿಗರ ಪರವಾಗಿಲ್ಲ, ಪೊಲೀಸ್ ಇಲಾಖೆ ಕನ್ನಡಿಗರ ಪರವಾಗಿಲ್ಲ ಅನ್ನೋ ಕಾರಣಕ್ಕೆ ಇಲ್ಲಿ ಏನೇ ಆದ್ರೂ ಕೂಡ ಕನ್ನಡ ಪರ ಹೋರಾಟಗಾರರ ಮೇಲೆ ಹಾಕಂಗಿಲ್ಲ, ಬೆಳಗ್ಗೆ ಜಾಸ್ತಿ ಆಗದೆ ಇನ್ನೇನಾಗತ್ತೆ? ಅಲ್ಲ ಘೋಷಣೆ ಹಾಕಿದ್ರೆ ಕೇಸ್ ರಾಜಕಾರಣಿಗಳಿಗಾಗ್ಲಿ ಪೊಲೀಸ್ ಅವ್ರಿಗಾಗ್ಲಿ ಇವತ್ತು ಪೊಲೀಸ್ ಇಲಾಖೆ ಹುದ್ದೆಗಳು ಕನ್ನಡಿಗರಿಗೆ ಸಿಗ್ತಾ ಇದೆ. ನಾಳೆ ಕೇಂದ್ರ ಸರ್ಕಾರ ಒಂದು ಕಾನೂನು ಮಾಡತ್ತೆ, ಇದು ಎಲ್ಲ ಒಂದೇ ದೇಶ, ಇಲ್ಲಿ ಒಂದೇ ಇದು, ನಾವು ಉತ್ತರ ಪ್ರದೇಶದಿಂದ ತಂದು ಇಲ್ಲಿ ಪೊಲೀಸ್ ಅವ್ರನ್ನ ನೇಮಿಸ್ತೀವಿ, ನಾವು ಇನ್ನೊಂದು ಅಸ್ಸಾಮಿಂದ ತಂದು ನೇಮಿಸ್ತೀವಿ, ನಾವು ಮಹಾರಾಷ್ಟ್ರದಿಂದ ತಂದು ಇವರ ಒಂದು ಕುರ್ಚಿಗೆ ಕುತ್ತು ಬರತ್ತಲ್ಲ, ಅಲ್ಲಿವರೆಗೂ ಈ ಕರ್ನಾಟಕ ರಾಜಕಾರಣಿಗಳಿಗೂ ಬುದ್ಧಿ ಬರೋದಿಲ್ಲ. ಅಲ್ಲಿ ಯಾರನ್ನ ಗಡ್ಕರಿನ್ ತಂದು ಕರ್ನಾಟಕದಲ್ಲಿ ನಿಲ್ಲಿಸ್ತಾರೆ ಎಲೆಕ್ಷನ್ ನಾಳೆ, ಅಲ್ಲಿಂದ ನಾಳೆ ಯಾರು ಅಮಿತ್ ಶಾನ ಕರ್ಕೊಂಡ್ಬಂದು ಇಲ್ಲಿ ಬೆಂಗಳೂರಲ್ಲಿ ಎಲೆಕ್ಷನ್ ನಿಲ್ಲಿಸ್ತಾರೆ. ಇಲ್ಲೆಲ್ಲ ನಮ್ಮ ಮಾರ್ವಾಡಿ ಜೈನ್ಗಳಿದ್ದಾರೆ, ಅಮಿತ್ ಶಾ ನಿಂತ್ರೆ ಗೆಲ್ತಾರೆ, ತಂದು ಇಲ್ಲಿ ನಿಲ್ಲಿಸ್ಬಿಡೋಣ ಅಂತ. ಯಾವತ್ತು ಯಾರು ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಕುತ್ತು ಬರುತ್ತೆ, ಇಲ್ಲಿರ್ತಕ್ಕಂಥ ವಿಜಯೇಂದ್ರ ಅವ್ರ ಸ್ಥಾನಕ್ಕೆ ಕುತ್ತು ಬರುತ್ತೆ, HD ಕುಮಾರಸ್ವಾಮಿ ಅವ್ರ ಸ್ಥಾನಕ್ಕೆ ಕುತ್ತು ಬರುತ್ತಲ್ಲ, ಅವತ್ತು ಈ ರಾಜಕಾರಣಿಗಳಿಗೆ ಗೊತ್ತಾಗುತ್ತೆ. ಅಂದ್ರೆ ಅಷ್ಟರಲ್ಲಿ ಸಮಯ ಮೀರೋಗಿರತ್ತೆ. ನಮ್ಮಂತ ಹೋರಾಟಗಾರರನ್ನ ನಿಷ್ಕ್ರಿಯರನ್ನಾಗಿ ಮಾಡ್ಬಿಟ್ಟಿರ್ತಾರೆ. ಇರೋ ಬರೋ ಕಾನೂನುಗಳಲ್ಲಿ ಏನೇನು ಅವಕಾಶ ಇದೆ ಎಲ್ಲಾ ರೀತಿಯಾದಂತ ಕೇಸ್ಗಳನ್ನ ಕನ್ನಡ ಪರ ಹೋರಾಟಗಾರರ ಮೇಲೆ ಹಾಕ್ಬಿಡೋದು. ಈಗ ಹೋರಾಟಗಾರರು ಏನು ಆರ್ಥಿಕವಾಗಿ ಸ್ಥಿತಿವಂತರು ಇರೋದಿಲ್ಲ, ನಾವು ದುಡಿಬೇಕು, ನಾವು ಹೋರಾಟ ಮಾಡಬೇಕು, ಆ ಭಾಷೆ ಮೇಲೆ ಇರ್ತಕ್ಕಂಥ ಅಭಿಮಾನಕ್ಕೋಸ್ಕರ ನಾವು ಬಂದು ಹೋರಾಟ ಮಾಡ್ತೀವಿ ಹೊರತು ನಮ್ಗೆ ಯಾರು ಸಂಬಳ ಕೊಡಲ್ಲ, ಸರ್ಕಾರದವರು ನಮಗೆ ಸಂಬಳ ಕೊಡಲ್ಲ, ಇಲ್ಲ ನಮ್ಮನ್ನ ಯಾರು ಟೀಕೆ ಮಾಡ್ತಾರಲ್ಲ ಅವ್ರುಗಳು ಮಾಡೋದಿಲ್ಲ, ಅವ್ರಿಗೆ ಯೋಗ್ಯತೆಗಳು ಇರೋದಿಲ್ಲ. ಇವತ್ತು ಹೊರಭಾಷಿಗರಿಗಿಂತ ಕನ್ನಡದಲ್ಲೇ ಕೆಲವರು ಕ್ರಿಮಿಗಳಿದ್ದಾರೆ. ಅವರು ಕನ್ನಡಿಗರು ಹೋರಾಟ ಮಾಡಿದ್ರೆ ಅದನ್ನ ಅಣಗಿಸೋ ಕೆಲಸ. ಮತ್ತೆ ಹಿಂದಿ ಆದ್ರೆ ತಪ್ಪೇನು, ಸಂಸ್ಕೃತ ಆದ್ರೆ ತಪ್ಪೇನು, ಉರ್ದು ಆದ್ರೆ ತಪ್ಪೇನು? ಆರೋಪ ಇದೆ ಹೋರಾಟಗಾರರು ಅಲ್ಲ ಯಾರು ಆರೋಪ ಮಾಡ್ತಾರೆ? ಒಂದ್ ನಿಮಿಷ ಬಸವರಾಜ್ ಅವ್ರು, ಯಾರು ಆರೋಪ ಮಾಡಿದಾರಲ್ಲ ನಿಮ್ಮ ಚಾನಲ್ ಅಲ್ಲೇ ಕರೀರಿ, ನಾವು ಧೈರ್ಯವಾಗಿ ಹೇಳಿದೀವಿ. ನಾವು ತಗೊಂಡಿರೋ ತೋರಿಸ್ಬಿಟ್ರೆ ನಾವು ಇನ್ನೊಂದ್ಸಲಿ ಹೋರಾಟಕ್ಕೆ ಬರೋದಿಲ್ಲ. ನಾವು ಹೇಳಿದವ್ರು ಯಾಕೆ ಹೇಳ್ತಾರೆ? ಅವ್ರಿಗೆ ಮಾನ ಮರ್ಯಾದೆ ಇಲ್ಲ, ನಿಮ್ ಕೈಯಲ್ಲಿ ಮಾಡೋ ಅಂತ ಧೈರ್ಯ ಇಲ್ಲ, ತಾಕತ್ತಿಲ್ಲ. ನಾನು ದುಡಿತಿದ್ದೀನಿ, ಬಸವರಾಜ್ ಅವರು ದುಡಿತಿದ್ದಾರೆ, ರಾಘವೇಂದ್ರ ಅವರು ದುಡಿತಿದ್ದಾರೆ. ಏನ್ ಇವ್ರ ಮನೆಗೆ ಬಂದು ಯಾರಾದ್ರು ಈಗ ಹೇಳ್ದವ್ರು ನಾನು ಕರೆದು ಕೂರ್ಸಿ ಎದುರುಗಡೆ, ನಿಮ್ ಮನೆಗೆ ಬಂದು ಯಾರಾದ್ರೂ 10 ರೂಪಾಯಿ ಕೇಳಿದಾರನಪ್ಪ, ಕೊಡು, ಸಾಕ್ಷಿ ಕೊಡು. ಯಾರಾದ್ರೂ ಬಂದು ನಿನ್ ಮನೆಗೆ 10 ರೂಪಾಯಿ ಕೇಳಿದಾರಾ? ಇಲ್ಲ ನಾನ್ ಬಂದು ಕೇಳಿದಿನ, ನಾರಾಯಣ್ ಗೌಡ್ರು ಬಂದು ಕೇಳಿದಾರಾ? ಇಲ್ಲ ವಾಟಾಳ್ ನಾಗರಾಜ್ ಅವ್ರು ಬಂದು ಕೇಳಿದಾರಾ? ಬಸವರಾಜ್ ಅವ್ರು ಬಂದು ಕೇಳಿದಾರಾ? ಕೊಡ್ಲಿ ಸಾಕ್ಷಿ. ಅದಾದ ಮೇಲೆ ಅವ್ರ ಕನ್ನಡಿಗ ಹೋರಾಟಗಾರರ ಮೇಲೆ ಟೀಕೆ ಮಾಡ್ಲಿ. ಇವತ್ತ ಹೋರಾಟ ಮಾಡದೆ ಹೋರಾಟಗಾರರು ಇವತ್ತ ಆಟೋ ಚಾಲಕರು, ಅವ್ರು ಹೋಟ್ಲಲ್ಲಿ ಕೆಲಸ ಮಾಡೋ ಹುಡುಗರಿಂದ ಕನ್ನಡ ಉಳಿದಿರೋದು. ಈ ತರ ಪದೇ ಕೇಸ್ಗಳು ಹಾಕೊಂಡಿದ್ರೆ ಯಾರು ಹೋರಾಟ ಬರ್ತಾರೆ ಹೇಳಿ? ಇಲ್ಲಿದಿಲ್ಲ ಸುಳ್ಳು ಕೇಸ್ಗಳು, ಮಾನವಕೃಷ್ಣ ಕೇಸ್ಗಳು ಹಾಕೋದು, ಈಗ ಇದೇ ವಿಷಯ ಡಕಾತಿ ಕೇಸ್ ಹಾಕೋದು, ನೋಡೋಣ ನಿನ್ನೆ 395 ಕೇಸ್ಗಳು. ಯಾವ ಹೋರಾಟಗಾರರು ಯಾರು ಬರ್ತಾರೆ ಹೋರಾಟ ಮಾಡಕ್ಕೆ? ಭಯ ಬಿಡ್ತಾರೆ ಇವತ್ತು ವಿದ್ಯಾರ್ಥಿಗಳು. ಬಸವರಾಜ್ ಅವ್ರ ಬಗ್ಗೆ ಕೊಡ್ತೀನಿ. ಇಲ್ಲಿ ನಮ್ಮ ನೈಋತ್ಯ ರೈಲ್ವೆ ಇಲಾಖೆನಲ್ಲಿ ಕನ್ನಡಿಗರಿಗೆ ಉದ್ಯೋಗಕ್ಕೋಸ್ಕರ ಎಲ್ಲ ಬಿಹಾರದವ್ರನ್ನ ಕರ್ಕೊಂಡ್ಬಂದು ಪರೀಕ್ಷೆ ಬರ್ಸಿದ್ರು. ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ಇವ್ರು ಹೋರಾಟ ಮಾಡಿದ್ರು. ಆ ವೇಷದಲ್ಲಿ 1-2 ಚೇರ್ ನೆತ್ ಮಾಡಿದ್ರು. ಆ ಕೇಸ್ಗೆ ಇವತ್ತು ಓಡಾಡ್ತಾರೆ. 2009 ಇವತ್ತು ಓಡಾಡ್ತಿದ್ದಾರೆ. 2030 ದಿವಸ ಜೈಲಿಗೆ ಕಳಿಸಿದ್ರು ನನ್ನ ಕನ್ನಡದ ಮಕ್ಕಳು ಉದ್ಯೋಗ ಕೊಡ್ರಿ ಅಂತ ಹೇಳಿ ಪ್ರಶ್ನೆ ಪತ್ರಿಕೆ ಕನ್ನಡದಲ್ಲಿ ಕೇಳೋದಕ್ಕೆ. ಯಾರು ಹೋರಾಟ ಮಾಡ್ತಿರೋದು? ಭಯ ಬಿಡ್ತಾರೆ. ನಾವು ಕರ್ನಾಟಕ ಈಗ ಹೇಳ್ತಾರಲ್ಲ, ನಮ್ಮನ್ನ ಇಷ್ಟು ಜನ ಕನ್ನಡ ಪರ ಹೋರಾಟಗಾರನ ತಗೊಂಡಾಗ ಒಳಗಡೆ ಕೂರಿಸಿ ಬಿಟ್ರಲ್ಲ. ಇವಾಗ ಇದೇ ಈ ಯೋಗ್ಯತೆ ನಮ್ಮ ಪೊಲೀಸ್ ಅವರಿಗೆ, ನಮ್ಮ ಕರ್ನಾಟಕ ಸರ್ಕಾರಕ್ಕೆ. ಆ ಎಮ್ಮನ್ನ ನಿನ್ನೆ ಅದು ಹೇಳಿದ ತಕ್ಷಣ, ವಿಡಿಯೋ ಲೀಕ್ ಆದ ತಕ್ಷಣ ಮಾಡ್ಬೇಕಾಗಿತ್ತು. ಆ ವಿಡಿಯೋ ಲೀಕ್
ಲೀಕ್ ಆದ ತಕ್ಷಣವೇ ಆ ಎಮ್ಮನ್ನು ಅರೆಸ್ಟ್ ಮಾಡಿಬಿಟ್ಟು ಯಾಕಮ್ಮ ಹಿಂಗೆ ಕನ್ನಡದ ಬಗ್ಗೆ ಮಾತಾಡಿದ್ಯಾ, ಇದು ನಮಗೆ ಗಲಭೆ ಆಗುತ್ತೆ, ಕನ್ನಡದಲ್ಲಿ ಶಾಂತಿ ಭಂಗ ಆಗುತ್ತೆ, ನೀನು ತಗೊಂಡಾಗ ಕೂರಿಸಿದ್ದೇವೆ ಅಂತ ಇವರೇ ಒಂದು ಮಾಧ್ಯಮ ಹೇಳಿಕೆ ಕೊಟ್ಟಿದ್ರೆ ನಾವು ಯಾಕೆ ಬೀದಿಗಿಳಿತಾ ಇದ್ದೀವಿ? ನಮಗೆ ಇದಕ್ಕೆ ಮಾಡೋ ಕೆಲಸ ಇಲ್ವಾ? ಇವ್ರು ಮಾಡಿದಾರೆ ಕೆಲಸಕ್ಕೆ, ಇವತ್ತು ಇವ್ರು ಮಾಡಿದಾರೆ ಕೆಲಸಕ್ಕೆ ನಾವು ಬೀದಿಗಿಳಿಬೇಕಾಯ್ತು. ಇವರೇ ಪೊಲೀಸ್ ಇಲಾಖೆಯವರು ಇವತ್ತು ಆ ಎಮ್ಮಗೆ ಏನು ಕೇಳದೆ ಇದ್ದಂಗೆ ನಾವು ಹೋರಾಟಗಾರರ ಮೇಲೆ ಕೇಸ್ ಹಾಕ್ತಿರಲ್ಲ, ನಾಚಿಕೆ ಆಗಲ್ವಾ? ಮಾಡ್ಬೋದಾಗಿತ್ತಲ್ಲ ಕೇಂದ್ರ ಕಚೇರಿಗೆ ಬರಲ್ಲ ಅಂತ ಹೇಳಿದಾಗ ಕಲಿತೀವಿ ಅನ್ನೋ ಹೇಳೋ ರೀತಿ ಬೇರೆ ಇರುತ್ತೆ. ಈಗ ನಾನು ಮಾತನಾಡಲ್ಲ ಅಂತ ಹೇಳಿದ ಕಪಾಳ ಅಲ್ಲಿ ಆ ಜಾಗದ ಮಹಿಳೆ ಜಾಗದ ಬೇರೆ ಯಾವ ನಾವು ಇರಬೇಕು. ಏನಾಗಿದೆ ಅಂದ್ರೆ ಒಂದು ಮನವಿ ಕೊಡಕ್ಕೆ ಹೋಗೋ ಜಾಗದಲ್ಲಿ SBI ಬ್ಯಾಂಕ್ ಮುಂದ್ಗಡೆ 300 ಜನ ಪೊಲೀಸ್ ಹಾಕ್ತಾರೆ. ಬೇಕಾಗಿತ್ತ 300 ಜನ ಪೊಲೀಸು? ಯಾರಿಲ್ಲ ಸರ್, ನಮ್ಮ ಕನ್ನಡ ಸರ್ಕಾರ ಒಂದು ಲೇಡಿ 300 ಜನ ಹಾಕಿದ್ದಾರೆ. 300 ಜನ ಕೆಲಸ ಉಳಿಯೋದಲ್ಲ ಇವತ್ತಿನ ಇನ್ನ 3 ದಿವಸದ ಮುಂಚೆ ಹಸಿ ಆಗಿದೆ. ಕರ್ನಾಟಕದವ್ರಿಗೆ ಬಹಳ ಕೆಟ್ಟದಾಗಿ ಒಂದು ತೋರ್ಪಲ್ಕ ಹಾಕಿಬಿಟ್ಟು LED ನಲ್ಲಿ ಕೆಟ್ಟ ಪದ ಉಪಯೋಗಿಸಿ ಕನ್ನಡಿಗರು ಆ ಒಂದು ಹೋಟೆಲ್ ಬೆಂಕಿ ಹಚ್ಚಬೇಕಾಗಿತ್ತು ನಾವು. ಕನ್ನಡಿಗರ ಮೇಲೆ ಆಗ್ತಾ ಇರೋ ದಬ್ಬಾಳಿಕೆ ಅಸಡ್ಡೆ ಇಲ್ಲಿಗೆ ನಿಲ್ಲಿಸಬೇಕು ಅಂದ್ರೆ ಏನ್ ಮಾಡಬೇಕು? ಮುಂದೆ ಸರ್ಕಾರದಲ್ಲಿ ಯಾವ ರೀತಿಯಾಗಿ ನಿಯಮ ಬರಬೇಕು ಅಂದ್ರೆ ಮೊದಲು ಕನ್ನಡಿಗರಿಗೆ ಆದ್ಯತೆ ಇರಬೇಕು, ಕೆಲಸದಲ್ಲಿ ಆಗಿರ್ಬೋದು ಏನೇ ಇರಲಿ. ಅಂದ್ರೆ ಜೊತೆಗೆ ಕನ್ನಡಿಗರು ಕೂಡ ಎಚ್ಚೆತ್ಕೊಳ್ಬೇಕು. ಯಾರೊಬ್ಬ ಹಿಂದಿಯಲ್ಲಿ ಮಾತಾಡುವಾಗ ನಾವು ಕೂಡ ಹಿಂದಿಯಲ್ಲಿ ಮಾತನಾಡ್ತೀವಿ, ಅದು ತಪ್ಪದು, ಬಹಳ ದೊಡ್ಡ ತಪ್ಪದು. ನಾವು ಇವತ್ತು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ರಕ್ಷಣೆ ಇಲ್ದಂಗೆ ಆಗಿದೆ. ಇದಕ್ಕೆ ನೇರ ಹೊಣೆ ಬಂದು ಕರ್ನಾಟಕ ರಾಜ್ಯ ಸರ್ಕಾರ. ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯವರು ಇರ್ಬೋದು, ಉಪಮುಖ್ಯಮಂತ್ರಿ ಇರ್ಬೋದು, ಇಲ್ಲ ಗೃಹ ಮಂತ್ರಿಗಳಿರ್ಬೋದು, ಪೊಲೀಸ್ ಅವ್ರಿಗೆ ನಿರ್ದೇಶನ ಕೊಡಬೇಕು. ಯಾರು ಕನ್ನಡಿಗರ ಮೇಲೆ ಹಲ್ಲೆ ಮಾಡ್ತಿದ್ದಾರೆ, ಯಾರು ಕನ್ನಡಿಗರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ, ಯಾರು ಕನ್ನಡ ಸಂಸ್ಕೃತಿ, ಭಾಷೆ, ನೆಲ, ಜಲದ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ, ಮತ್ತೆ ಬಹಳ ಕೆಟ್ಟದಾಗಿ ನಮ್ಮನ್ನ ಇವತ್ತು ಈ ದೇಶದಲ್ಲಿ ಪ್ರಪಂಚದಲ್ಲಿ ಬಿಂಬಿಸಕ್ ಪ್ರಯತ್ನ ಪಡಿಸಿದ್ದಾರೆ, ಅಂಥವ್ರನ್ನ ಒದ್ದು ಎಳ್ಕೊಂಬಂದು ಒಳಗಾಕಬೇಕು. ಅವ್ರ ಮೇಲೆ FIRಗಳಾಗಬೇಕು. ಮುಂದೆ ಅವ್ರಿಗೆ ಈ ಒಂದು ಮಾಡಿದ್ರೆ ನಮ್ಗೆ ಇಲ್ಲಿ ಉಳ್ಗಾಲ ಇಲ್ಲ ಅನ್ನೋಂಥ ಒಂದು ಕೆಲಸ ಆಗಬೇಕು. ಇವತ್ತೇನು ಈ SBI ಮ್ಯಾನೇಜರ್ ಆಗಿದ್ದಾರೆ ಅವ್ರನ್ನ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಟ್ರಾನ್ಸ್ಫರ್ ಕರ್ನಾಟಕದಲ್ಲಿ ಆಯ್ತಾ ಇಲ್ಲ ಬೇರೆ ರಾಜ್ಯಕ್ಕೆ ಆಯ್ತಾ ಯಾರಿಗೂ ಗೊತ್ತಿಲ್ಲ. ಅವ್ರನ್ನ ಕೆಲಸದಿಂದ ವಜಾ ಮಾಡಲೇಬೇಕು. ಒಬ್ಬ ಮುಖ್ಯಮಂತ್ರಿ ಹೇಳಿದ್ರೆ RBI ಗವರ್ನರ್ ಕೇಳಲೇಬೇಕು. RBI ಅವ್ರಿಗೆ ಅವ್ರು ಸೂಕ್ತ ನಿರ್ದೇಶನ ಕೊಟ್ಬಿಟ್ಟು ಇಂಥವರು ಒಂದು ಏನು 2 ಜನಾಂಗಗಳಿಗೆ ಅಂದರೆ ಭಾಷಾ ಜನಾಂಗಗಳಿಗೆ ಇವರು ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಿದ್ದಾರೆ, ಇವ್ರನ್ನ ದೇಶದ್ರೋಹಿಗಳು ಅಂತೇಳಿ ಇವ್ರನ್ನ ಗುರುತಿಸಿ ಕೆಲಸದಿಂದ ತೆಗೆದುಹಾಕುವಂಥ ಕೆಲಸ ಮಾಡಬೇಕು. ಮತ್ತು ಕನ್ನಡಿಗರು ಕೂಡ ಜಾಗೃತರಾಗಬೇಕು. ಏನು ನಿಮಗೆ ನಾವು ಕನ್ನಡಿಗರು ಅಂತ ಹೇಳಿದ್ರೆ ಇವತ್ತು ಇಡೀ ವಿಶ್ವದಲ್ಲಿ ನಮಗೆ ಇರೋವಂಥ ಒಂದು ಪ್ರತಿಭೆ ಆಗಿರ್ಬೋದು, ಇತಿಹಾಸ ಇರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಇಡೀ ಪ್ರಪಂಚದಲ್ಲಿ ಯಾವುದೇ ಜನಾಂಗಕ್ಕಿಲ್ಲ. ಇವತ್ತು ಇಡೀ ಪ್ರಪಂಚದಲ್ಲಿ ಉಳಿದಿರ್ತಕ್ಕಂಥ ಅತ್ಯಂತ ಹಳೆಯ ಪ್ರಭಾವಿ ಜನಾಂಗ ಯಾವ್ದಾದ್ರು ಇದ್ದು ಅಂತ ಹೇಳಿದ್ರೆ ಅದು ಕನ್ನಡಿಗರು ಮಾತ್ರ. ಇವತ್ತು ನಾವು ಸ್ಥಾಪನೆ ಮಾಡಿರ್ತಕ್ಕಂಥ ದೇವಸ್ಥಾನಗಳು ಏನೇನಿದೆ ಇವತ್ತು ಶಿಲ್ಪಕಲೆಗಳು, ನೀವು ಅಲ್ಲಿ ಹೋಗಿ ಯಾರು ನಮ್ಮ 1ನೇ ಕೃಷ್ಣ ಕಳಿಸಿರ್ತಕ್ಕಂಥ ದೇವಸ್ಥಾನ ನೀವು ನೋಡಬೇಕು, ಅಜಂತ ಎಲ್ಲೋರದಲ್ಲಿ. ಆ ಕೈಲಾಸನಾಥ ದೇವಸ್ಥಾನ ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಎಲ್ಲವನ್ನು ನಾವು ಕೊಟ್ಟಂತವ್ರು ಇವತ್ತು ಇಡೀ ದೇಶವನ್ನ ಗೆದ್ದಂತ ಇಮ್ಮಡಿ ಪುಲಿಕೇಶಿ ಇದ್ದೀವಿ, ಅಮೋಘ ವರ್ಷ ನೃಪತುಂಗ ಇದ್ದೀವಿ, ಕನ್ನಡ ದೇಶವನ್ನು ಸ್ಥಾಪನೆ ಮಾಡಿದಂಥ ಮಯೂರ ವರ್ಮನ ನಾಡಲ್ಲಿ ಇವತ್ತು ಕನ್ನಡಿಗರು ಅವನ ನಾಡಿನಲ್ಲೇನೆ ಇವತ್ತು ಈ ಥರ ಹೇಡಿಗಳು ಆಗಿ ಬದುಕುವಂಥ ಪ್ರಸಂಗ ಬಂದಿದೆಯಲ್ಲ, ಇದು ನಿಜವಾಗ್ಲೂ ಶೋಚನೀಯವಾದಂಥ ಪರಿಸ್ಥಿತಿ. ಇದಕ್ಕೆ ಕಾರಣ ಯಾರು? ಈ ರಾಜ್ಯ ಸರ್ಕಾರ, ನಮ್ಮಲ್ಲಿರ್ತಕ್ಕಂಥ ರಾಜಕಾರಣಿಗಳು ಮತ್ತು ಪೊಲೀಸ್ ವ್ಯವಸ್ಥೆ. ಪೊಲೀಸ್ ವ್ಯವಸ್ಥೆ ಹೆಂಗಾಗಿದೆ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ಗಳು ಇವತ್ತು ಬಂದು ರಿಯಲ್ ಎಸ್ಟೇಟ್ ಮಾಫಿಯಾ ನಡೆಸುವಂತ ಉದ್ಯೋಗಿಗಳಾಗಿದ್ದಾರೆ. ಇವತ್ತು ಒಂದು ಅಪರಾಧ ಆಗಿದೆ ಅಂತ ಹೇಳಿದ್ರೆ ಒಂದು FIR ಮಾಡೋದಿಲ್ಲ. ಮಾಡಿದ್ರೆ ನಿಮ್ಗೆ ಅಲ್ಲಿ ನಿಮ್ದೇನಿದೆ ಸಮಸ್ಯೆ ನಾವೇ ಬಗೆಹರಿಸ್ಕೊಡ್ತೀವಿ ಅಂತ ಹೇಳಿ ಈ ರೀತಿನಲ್ಲಿ ರಿಯಲ್ ಎಸ್ಟೇಟ್ ದಂಧೆಗಳು ಮಾಡ್ತಿದ್ದಾರೆ ಹೊರತುನು ಆಮೇಲೆ ಭಾಷೆ ಬಗ್ಗೆ ಅಭಿಮಾನನೇ ಇಲ್ಲ ಯಾರು ಪೊಲೀಸ್ ಆಫೀಸರ್. ಯಾಕೆ ಅಂತ ಹೇಳಿದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಇವತ್ತೇನೋ ಕಮಿಷನರ್ ನಮ್ಮ ಕನ್ನಡದವರು ಇದ್ದಾರೆ, ಆದ್ರೆ DGP ಯಾರಿದ್ದಾರೆ? ಎಲ್ಲ ಉನ್ನತ ಅಧಿಕಾರಿಗಳು IAS IPS ಅಧಿಕಾರಿಗಳು ಪರಭಾಷಿಕರು. ನಾಳೆ ಏನಾದ್ರು ಆಯ್ತು, ಒಬ್ಬ ಬಿಹಾರದವನ್ ತಪ್ಪಾಯ್ತು ಅಂದ್ರೆ ಯಾರು ಬಿಹಾರ IPS IAS ಇದ್ದಾನೆ ಅವ್ನು ಫೋನ್ ಮಾಡ್ತಾನೆ, ಅವನ ಮೇಲೆ ಕ್ರಮ ತಗೋಬೇಡ ಅಂತ. ಅಲ್ಲಿ ಬಲಿಪಶು ಆಗೋದು ಸಾಮಾನ್ಯ ಕನ್ನಡಿಗ, ಆಟೋ ಡ್ರೈವರ್ಗಳು, ಕೂಲಿ ಆಳುಗಳು, ಕನ್ನಡ ಪರ ಹೋರಾಟಗಾರರು, ಯಾರೋ ಕನ್ನಡದ ಬಗ್ಗೆ ಕೇಳದೆ ಇವತ್ತು ಕರ್ನಾಟಕದಲ್ಲಿ ತಪ್ಪು ಅನ್ನೋ ಮನೋಸ್ಥಿತಿಗೆ ಇವತ್ತು ತಂದು ನಿಲ್ಲಿಸಿದ್ದಾರೆ. ಇದಕ್ಕೆ ನೇರವಾಗಿ ಹೊಣೆ ನಮ್ಮ ಕನ್ನಡದ ರಾಜಕಾರಣಿಗಳು ಮತ್ತು ಕನ್ನಡಿಗರ ಮುಖವಾಡದಲ್ಲಿರ್ತಕ್ಕಂಥ ಅನ್ಯ ಭಾಷಿಕರು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಗುರು ಸರ್, ಇವತ್ತೇನು ಬೆಂಗಳೂರು ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂಥ ನಾಡ ಬೆಂಗಳೂರು, ತಾಯಿ ಲಕ್ಷ್ಮೀದೇವಿ ಸೊಸೆ ಆತ್ಮಹತ್ಯೆ ಮಾಡ್ಕೊಂತಾಳೆ ಕೋಟೆ ಕಟ್ಟಬೇಕಾದ್ರೆ. ಅಷ್ಟು ಇವತ್ತು ಬೆಂಗಳೂರು ಅಚ್ಚ ಕನ್ನಡ ಬೆಂಗಳೂರನ್ನ ಹಾಳು ಮಾಡ್ತಾರೆ ಹಿಂದಿವಾಲಗಳು. ಕೂಡಲೇ ಸರ್ಕಾರ ಕ್ರಮ ತೊಗೋಬೇಕು ಇದ್ರ ಬಗ್ಗೆ. ಯಾಕಂದರೆ ನಾವು ನೋಡ್ತಾ ಇದ್ದೀವಿ ಪದೇ ಆಟೋ ಚಾಲಕರ ಮೇಲೆ FIR ಮಾಡಿಸೋದು, ಚಾಲಕರ ಮೇಲೆ FIR ಮಾಡಿಸೋದು, ಆನ್ಲೈನ್ FIR ಮಾಡಿಬಿಡ್ತಾರೆ. ಮಾತಾಡಿದ್ರೆ 112 ಫೋನ್ ಹಚ್ಬಿಟ್ಟು FIR ಮಾಡಿಸೋದು.
ಈ ಹಿಂದಿವಾಲ ಪದೇ ಕೇಸ್ಗಳು ಕನ್ನಡಿಗರ ಮೇಲೆ ಕೇಸ್ ಮಾಡಿಸೋದಂಥದ್ದು, ಏರ್ಪೋರ್ಟಲ್ಲಿ ಗಲಾಟೆ ಮಾಡೋದು, ಬೀದಿಯಲ್ಲಿ ಗಲಾಟೆ ಮಾಡೋದು, ಅತಿ ಹೆಚ್ಚು ಜಾಸ್ತಿ ಬೆಂಗಳೂರಲ್ಲಿ ಗಲಾಟೆಗಳು ಹಿಂದಿವಾಲಗಳಿಂದ ಜಾಸ್ತಿ ಗಲಾಟೆಗಳಾಗ್ತಾಯಿದೆ. ಕೂಡ ನಮ್ಮ ಕನ್ನಡಿಗರು ಜಾಗೃತರಾಗಬೇಕು. ಬರೀ ಗಲಾಟೆ ಅಲ್ಲ ರೀ. ನೋಡಿ ಮೊನ್ನೆ ಹುಬ್ಳಿ, ನಮ್ದು ಬರೀ ಇದಲ್ಲ, ಜಿಲ್ಲೆಗಳಿಗೂ ಆಪ್ಸಿದ್ದೀವ್ರಿ. ಹುಬ್ಳಿಯಲ್ಲಿ ಬಿಹಾರಿ ಅವನು ರೇಪ್ ಮಾಡ್ತಾನೆ ಚಿಕ್ಕ ಮಗು ಮೇಲೆ. ಯಾರು ಮಾಡಿದ್ದು? ಬಿಹಾರಿ ಅವನು. ಹೌದು ಅವನ. ಮೊನ್ನೆ ನೀವು ಮೆಟ್ರೋ ಸ್ಟೇಷನಲ್ಲಿ ಯಾರೋ ಒಬ್ಬರು ಅಪ್ಕೊಂಡು ಕಿಸ್ಕೊಡ್ತಾರದು ಯಾರು? ಅವು ಅನ್ಯ ಭಾಷೆಯವರು. ಈ ಪ್ರತಿಯೊಂದಕ್ಕೂ ಇವ್ರನ್ನ ಸರಿಯಾದಂಥ ಒಂದು ಕಾನೂನನ್ನು ತಂದುಬಿಟ್ಟು ಸರಿಯಾಗಿ ಅವ್ರ ಮೇಲೆ ಒಂದು ಜವಾಬ್ದಾರಿಯುತವಾಗಿ ಒಂದು ದೂರನ್ನು ದಾಖಲಿಸ್ಕೊಂಡು ಎನ್ಕ್ವೈರಿ ಮಾಡೋ ತಾಕತ್ತು ನಮ್ಮ ಪೊಲೀಸವ್ರಿಗಿಲ್ಲ ಕೆಲವರಿಗೆ. ಈಗ ಏನಾಗ್ಬಿಟ್ಟಿದೆ ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾರು ಇವತ್ತು ಈ ಸ್ಟೇಷನಿಗೆಲ್ಲ ಈ ಥರ ಒಂದು ಸ್ಟೇಷನಿಗೆ ಈ ಥರ ಒಂದು DYSPಗೆ ಇಷ್ಟು ಫಿಕ್ಸ್ ಮಾಡ್ಕೊಂಡಾರೆ. ಅಲ್ಲಿ ಅವ್ರಿಗೆ ಕೆಲಸ ಏನು ಅಂದರೆ ಹೇಳ್ದಂಗೆ ಅಣ್ಣವ್ರು ಹೇಳ್ದಂಗೆ ಅವ್ರಿಗೆ ರಿಯಲ್ ಎಸ್ಟೇಟೇ ಉದ್ಯಮನೇ ಅವ್ರದ್ದು. ಈಗ ಕೆಲವು ನೀವು ಸ್ಟೇಷನಿಗೆ ಹೋದರೆ ಅವ್ರು ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಬಿಟ್ಟಾರೆ. ಅಲ್ಲಿ CCTV ವರ್ಕ್ ಆಗಲ್ಲ, ರಿಪೇರಿ ಆಗ್ಬಿಡುತ್ತಲ್ಲ ಹಾಕಿದ ತಕ್ಷಣ ಎಲ್ಲ. ಯಾಕಂದರೆ ಈಗ ಒಂದು ರಿಯಲ್ ಎಸ್ಟೇಟ್ 10 ಲಕ್ಷ ಬಂತು ಅಂದರೆ ಇದು ಲಾಸ್ಟ್ವರೆಗೂ ಬರುತ್ತೆ. ಏನು ಕಮಿಷನರ್ವರೆಗೂ ಬರುತ್ತೋ, ಹೋಮ್ ಮಿನಿಸ್ಟರ್ವರೆಗೂ ಬರುತ್ತೋ, ಮುಖ್ಯಮಂತ್ರಿಗೂ ಬರುತ್ತೋ ಗೊತ್ತಿಲ್ಲ. ಬಟ್ ಅಲ್ಲಿವರೆಗೂ ಹೋಗ್ಬಿಡುತ್ತಿದೆ. ಯಾಕಂದರೆ ಯಾರು ನೀವು ಅದ್ರ ಬಗ್ಗೆ ಕಂಪ್ಲೇಂಟ್ ತಗೊಳ್ಳೋರು ಯಾರೂ ಇಲ್ಲ. ಈಗ ನಾವು ಇವ್ರು ನೋಡಿ ಇಷ್ಟೆಲ್ಲ ಹೋರಾಟಗಳ ಅವಶ್ಯಕತೆ ಇರಲಿಲ್ಲ. ಒಬ್ಬನ್ನ ಅರೆಸ್ಟ್ ಮಾಡಿದ್ರೆ ಇವರು ಅರೆಸ್ಟ್ ಮಾಡ್ಬಿಟ್ಟು ಏನು ಅಂತ ವಿಚಾರಿಸಿದ್ರು ಅರೆಸ್ಟ್ ಮಾಡಲೇಬೇಕಾಗಿತ್ತು. ಕಾನೂನಲ್ಲಿ ಅವಕಾಶ ಇದೆ. RBI ನಿಯಮ ಇರಬೇಕು. ಆಯಾ ಪ್ರಾದೇಶಿಕ ಭಾಷೆಯನ್ನ ಬಳಸಬೇಕು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸಂಭಾಷಣೆ ಆಗಿರ್ಬೋದು, ಸಂವಹನ ಚೆನ್ನಾಗಿರ್ಬೇಕು, ಬರುವಂತ ಗ್ರಾಹಕರಿಗೆ ಅನುಕೂಲ. ಒಕ್ಕೂಟ ದೇಶ ರಚನೆ ಆಗಿರೋದೇನೆ ಇದು ದೇಶ ಆಗಿರಲಿಲ್ಲ, ಎಲ್ಲ ಸಪ್ರೇಟ್ ದೇಶ ಇತ್ತು. ನೀವು ಹಳೆಯ ದಾಖಲೆಗಳನ್ನ ತೆಗೆದು ನೋಡ್ಕೊಳ್ಳಿ, ಮೈಸೂರು ದೇಶ ಅಂತಿದೆ. ಅಂದ್ರೆ ಮೈಸೂರೇ ಪ್ರತ್ಯೇಕವಾದಂಥ ದೇಶ ಆಯಿತು, ಹೈದರಾಬಾದೇ ಪ್ರತ್ಯೇಕವಾದಂಥ ದೇಶ ಆಯಿತು. ಎಲ್ಲರೂ ಒಗ್ಗೂಡಿಸಿ ನಾವು ನಿಮ್ಮನ್ನೆಲ್ಲರೂ ಸಮಾನಾಂತರವಾಗಿ ತಗೊಂಡೋಗ್ತೀವಿ ಅಂತೇಳಿ ಈ ಒಂದು ಭಾರತ ಒಕ್ಕೂಟ ದೇಶವನ್ನು ಮಾಡಿದ್ರು. ಕಡೆಗೂ ಭಾಷಾವಾರು ಆಧಾರದ ಮೇಲೆನೆ ಇವರು ರಾಜ್ಯಗಳನ್ನ ಸ್ಥಾಪನೆ ಮಾಡಕ್ಕಾಗಿದ್ದು, ಬೇರೆ ಯಾವ್ದು ಅವಕಾಶ ಆಗಿರ್ಲಿಲ್ಲ. ಆ ತರದ ದುರಂತ ಏನಂದ್ರೆ ನಮ್ಮಲ್ಲಿ ಒಂದು ಜನಸಂಖ್ಯೆ ನಿಯಂತ್ರಣ ಮಾಡಿದ್ರು, ನಾವು ಯಶಸ್ವಿ ಆದ್ವಿ. ಉತ್ತರ ಭಾರತದಲ್ಲಿ ಯಾಕೆ ಮಾಡಿಲ್ಲ? ಆ ರಾಜ್ಯಗಳಲ್ಲಿ ಕಳೆದ 78 ವರ್ಷಗಳಿಂದ ನಮ್ಮಿಂದ ಏನ್ ತೆರಿಗೆ ಹೋಗ್ತಿದೆ ಪ್ರತಿಯೊಂದು ಅವ್ರಿಗೆ ಹೋಗ್ತಿದೆ. ಆ ರಾಜ್ಯಗಳು ಯಾಕೆ ಉದ್ಧಾರ ಆಗಿಲ್ಲ? ಆಮೇಲೆ ಇವ್ರುಗಳು ಜನಸಂಖ್ಯೆಯಲ್ಲಿ ಹೆಚ್ಚಿಸ್ಕೊಂಡು ಬೆಂಗಳೂರಿಗೆ ದಿನ ಬೆಳಗ್ಗೆ ಆಯ್ತು ಅಂದ್ರೆ 10 ರಿಂದ 20 ಸಾವಿರ ಜನ ವಲಸೆಗಾರರು ಬರ್ತಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಪ್ರಶ್ನೆ ಮಾಡ್ತಿದ್ದೀನಿ, ಗೃಹ ಮಂತ್ರಿಗಳಿಗೆ ಪ್ರಶ್ನೆ ಮಾಡ್ತಿದ್ದೀನಿ, ಬೆಂಗಳೂರಿಗೆ ಎಷ್ಟು ಜನ ವಲಸೆ ಬರ್ತಿದ್ದಾರೆ ಗೊತ್ತಾ ನಿಮಗೆ? ಅದರಲ್ಲಿ ಈ ಯಾರು ಪಕ್ಕದ ಬಾಂಗ್ಲಾದೇಶಿಯರು ಎಷ್ಟು ಜನ ಇದಾರೆ ಗೊತ್ತಾ ನಿಮಗೆ? ಯಾರು ಅಪರಾಧ ಹಿನ್ನೆಲೆ ಉಳ್ಳವರು ಗೊತ್ತಾ ನಿಮಗೆ? ಬೆಂಗಳೂರಲ್ಲಿ ಬರ್ತಾರೆ, ಬಾಡಿಗೆ ಮನೆ ತಗೊಂತಾರೆ, ಬಾಡಿಗೆ ಮನೆ ಓನರ್ನೇ ಸಾಯಿಸ್ಬಿಡ್ತಾರೆ. ಜಿಗ್ಣಿನಲ್ಲ ಆಯ್ತು, ಬಾಡಿಗೆ ಮನೆ ಓನರ್ನೇ ಸಾಯಿಸ್ಬಿಟ್ರು. ಹುಬ್ಳಿನಲ್ಲಿ ರೇಪ್ ಆಯ್ತು. ನಿಮ್ಗೆ ಕನ್ನಡದವ್ರಿಗೆ ಬಾಡಿಗೆ ಮನೆ ಕೊಡ್ತಲ್ಲ ಕೆಲವು ಓನರ್ಗಳು, ಅವ್ರು ಜಾಸ್ತಿ ದುಡ್ಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹಿಂದೆ ಅವ್ರು ಇದ್ರೆ ಕರ್ಕ ಬನ್ನಿ ಅಂತ ಬ್ರೋಕರ್ಗಳಿಗೆ ಹೇಳ್ತಾರಂತೆ. ಅತಿ ಹೆಚ್ಚು ಕ್ರೈಮ್ ಬಾಡಿಗೆ ಮನೆ ಸಿಗ್ತಾ ಇಲ್ಲ ಇವತ್ತು. ದುರಂತ ಅಲ್ಲ, ಅತಿ ಹೆಚ್ಚು ಕ್ರೈಮ್ ಆಗ್ತಿರೋದು ಇರೋದೇನೆ ಅನ್ಯ ಭಾಷಿಕರಿಂದ. ಆದ್ರಿಂದ ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಗ್ರೇಟರ್ ಬೆಂಗಳೂರು ಮಾಡೋ ಅವಶ್ಯಕತೆ ಇಲ್ಲ. ಇರೋ ಹಳೆ ಬೆಂಗಳೂರು ಸಾಕು ನಮ್ಗೆ. 100 ವಾರ್ಡ್ಗಳು ಇದ್ದಂತ ಬೆಂಗಳೂರಿಗೆ ಒಳ್ಳೆ ರಸ್ತೆ ಇಲ್ಲ. ಕಳೆದ 2 ವರ್ಷದಿಂದ ಇದೇ ನೀರಿಗೆ ಹಾಹಾಕಾರ ಆಗಿ ನಾವೆಲ್ಲ ಕಾವೇರಿ ಚಳವಳಿ ಮಾಡಿದ್ದೀವಿ. ಇದೇ ನೀರಿಗೆ ಹಾಹಾಕಾರ ಆಗಿ ಇರೋ ಜನಗಳಿಗೆ ನೀವು ನೀರು ಕೊಡಕ್ ಆಗ್ತಿಲ್ಲ. ಪ್ರಕೃತಿ ಏನ್ ನೀವು ನೀರ್ ತಂದು ಸುರಿಯಕ್ಕಾಗಲ್ವಲ್ಲ, ಮಳೆ ಬಿದ್ರೇನೆ ನೀರ್ ಬರೋದು. ಇರೋ ಜನಕ್ಕೆ ನಿಮಗೆ ಮೂಲಭೂತ ಸೌಕರ್ಯಗಳು ಕೊಡಕ್ ಆಗ್ತಿಲ್ಲ. ಇನ್ ದಿನನಿತ್ಯ ನೀವು ವಲಸೆ ಬಂದು ಬೆಂಗಳೂರನ್ನ ನೀವು ದೊಡ್ಡದ ಮಾಡ್ತ ಅಂತ ಹೇಳಿದ್ರೆ ಯಾರಿಗೇನ್ ಕೊಡ್ತೀರಾ? ಇರೋರ್ಗೆನೆ ನೀವು ಏನು ಮಾಡ್ಕೊಡಕ್ ಆಗ್ತಿಲ್ಲ. ರಸ್ತೆ ಗುಂಡಿಗಳು ಇವತ್ತು ನಾನು ತಮ್ಮ ಸ್ಟುಡಿಯೋಗೆ ಬರೋದಕ್ಕೆ ಇಲ್ಲಿ 1.5 ಕಿಲೋಮೀಟರ್ ಇಂದ ಇಲ್ಲಿ ಬರಕ್ 40 ನಿಮಿಷ ಆಯ್ತು ಅಂತ ಹೇಳಿದ್ರೆ ಬೆಂಗಳೂರಿನ ವ್ಯವಸ್ಥೆ ಏನಾಗಿದೆ ಅದನ್ನೆಲ್ಲ ಮಾಡ್ತಾ ಇಲ್ಲ. ಅದನ್ನು ಬಿಟ್ಟು ನಿತ್ಯ ನಿರಂತರವಾಗಿ ನೀವು ವಲಸೆ ಕರ್ಕೊಂಡ್ ಬರ್ತೀರ. ಮೊದಲು ರಾಜ್ಯ ಸರ್ಕಾರದವರು ವಲಸೆಗೆ ನೀವು ಕೊಕ್ಕೆ ಹಾಕ್ಲೇಬೇಕು. ಬೆಂಗಳೂರು ನಗರ ಬೆಳೆದಿದ್ ಸಾಕು. ಇವತ್ತು ಕಡ್ಡಾಯವಾಗಿ ಯಾರೇ ಬಂದ್ರು ಕೂಡ ನೀವು ಕನ್ನಡ ಕಲಿಲೇಬೇಕು. ಇದು ಕರ್ನಾಟಕ, ಇದು ಕನ್ನಡಿಗರ ರಾಜಧಾನಿ. ನೀವು ಕನ್ನಡ ಕಲಿಲೇಬೇಕು. ನೀವು ಕನ್ನಡ ಕಲೀಲಿಲ್ಲ ಅಂತ ಹೇಳಿದ್ರೆ ಕರ್ನಾಟಕದ ಯಾವ ಜಿಲ್ಲೆ ಕಾಣ್ತಾ ಇಲ್ವಾ ಅನ್ನುವಂತ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ಳುತ್ತೆ. ನಾವ್ ಎಲ್ಲರೂ ಕೂಡ ಕನ್ನಡ ಪರ ಹೋರಾಟಗಾರರು ಒಂದಾಗ್ತೀವಿ. ಈ ಅನ್ಯ ಭಾಷಿಕರನ್ನ ಅವರ ಊರಿಗೆ ವಾಪಸ್ ಕಳಿಸುವಂತ ಕೆಲಸ ನಾವು ಮಾಡ್ಲೇಬೇಕಾಗತ್ತೆ ಅಂತ ನಾವು ಹೇಳ್ತೀವಿ. ಬಸವರಾಜ್ ಸರ್, ಕೊನೆಯದಾಗಿ ಏನ್ ಹೇಳ್ತೀರಿ? ಕೊನೆ ಏನಿಲ್ಲ, ಸರ್ಕಾರ ಕೂಡಲೇ ಎಚ್ಚೆತ್ತಬೇಕು ಹಿಂದಿ ವಾಲಗಳ ಜೊತೆ. ಯಾಕಂದ್ರೆ ಹಿಂದಿ ವಾಲಗಳು ಬಂದು ನಮ್ಮ ಕರ್ನಾಟಕನ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಉದ್ಯೋಗಗಳು ಕಿತ್ಕೊಳ್ತಾ ಇದ್ದಾರೆ, ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದೆ. ಕೂಡಲೇ ಸರ್ಕಾರ ಅದಕ್ಕೆ ಒಂದು ಅಂತ್ಯ ಕಾಣಿಸ್ಬೇಕು. ಯಾಕಂದ್ರೆ ಇವತ್ತು ಸಾಕಷ್ಟು ನಾವು ಬೆಂದ್ಬಿಟ್ಟಿದ್ದೀವಿ, ಕೇಸ್ಗಳು ಹಾಕ್ಸ್ಕೊಂಡು ಜೈಲ್ಗೆ ಹೋಗಿ ಸಾಕಾಗಿದೆ. ನಮಗೂ ಹೋರಾಟ ಮಾಡಿ 55 ವರ್ಷ ಇವಾಗ. ಮುಂದೆ ನಮ್ಮ ಮಕ್ಕಳು ಹೋರಾಟಕ್ಕೆ ಬರ್ತಾರೆ, ಪೊಲೀಸರು ಕೇಸ್ ಹಾಕ್ತಾರೆ, ರೌಡಿ ಲಿಸ್ಟ್ ಮಾಡ್ತಾರೆ. ಇವಾಗಲೇ ಸ್ಟೇಷನ್ ಇಂದ ಹೊರಗಡೆ ನಾನು ಹೇಳಿದೆ, ನನ್ನ ಮೇಲೆ 48 ಕೇಸ್ ಇದೆ. ಈಗಲೂ ಚೆಕ್ ಮಾಡಿ ಗೂಗಲಲ್ಲಿ 17 ಸಲ ಜೈಲ್ಗೆ ಹೋಗಿದ್ದೀನಿ. 2 ಕಡೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ನನ್ನ ಕ್ರಿಮಿನಲ್ ಅಲ್ಲ, ನಾನು ನಾಡು ನುಡಿಗೋಸ್ಕರ ಹೋರಾಟ ಮಾಡೋದಕ್ಕೆ 2 ಕಡೆ ರೌಡಿ ಲಿಸ್ಟ್ ಇಟ್ಟಿದ್ದಾರೆ. ಇವತ್ತಿಗೆ
ರೌಡಿ ಲಿಸ್ಟ್ ತೆಗಿಯೋಕ್ಕಾಗ್ತಾ ಇಲ್ಲ. ಇವತ್ತು ರೌಡಿಗಳಿಗೆಲ್ಲ ಫ್ರೀಯಾಗಿ ಬಿಟ್ಟಿದ್ದಾರೆ ಶಿವಾಜಿನಗರದ ಸುತ್ತಮುತ್ತ ಏರಿಯಾದಲ್ಲಿ. ನನ್ನ ರೌಡಿ ಲಿಸ್ಟ್ ಮಾಡಿದ್ದಾರೆ. ಕೊಡ್ತಾರೆ. ಈಗ ನೋಡಿ, ನಾವು ಹಿಂದಿ ವಾಲಗಳಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೇವೆ. ಮತ್ತೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಪೊಲೀಸರಿಗೆ ಹೇಳ್ತೇವೆ, ನಮಗೆ ಕಾನೂನನ್ನ ಕೈಗೆ ತಗೊಳ್ಳುವಂಥ ಕೆಲಸ ನೀವು ಕೊಡಬೇಡಿ. ಈ ಥರ ಘಟನೆಗಳ ಮುಂದಿನ ದಿನದಲ್ಲಿ ಆದವಾಗ ತಕ್ಷಣ ಎಚ್ಚೆತ್ತು ಕೊಟ್ಕೊಂಡು ಹಿಂದಿ ವಾಲಗಳೇ ತಪ್ಪು ಮಾಡಲಿ, ಕನ್ನಡವರು ತಪ್ಪು ಮಾಡಲಿ, ಅರೆಸ್ಟ್ ಮಾಡಿ ಎನ್ಕ್ವೈರಿ ಮಾಡಿ ನೀವೇ ಮಾಧ್ಯಮ ಹೇಳಿಕೆ ಕೊಡಿ ಈ ಥರ ತಪ್ಪಾಗಿತ್ತು ಅಂತ. ಮುಂದಿನ ದಿನಗಳಲ್ಲಿ ಹಿಂಗಾಯಿತು ಅಂದರೆ ನಾವೆಲ್ಲ ಕನ್ನಡಿಗರ ಮೇಲೆ ಬರೀ ವಿಡಿಯೋ ಮಾಡೋದಲ್ಲ, ವಿಡಿಯೋ ಮಾಡೋದ್ರ ಜೊತೆಗೆ ಅವರಿಗೆ ಕಪಾಲಕ್ಕೆ 4 ಹೊಡಿರಿ ಅಂತ ಕೂಡ ನಾವು ಇವತ್ತು ಹೇಳ್ತಾ ಇದ್ದೇವೆ. ನಾನು ಅದನ್ನೇ ಹೇಳಿದೆ, ಒಂದು ಮಹಿಳೆ ಬೇರೆ ಯಾವ ಹೊಡಿಲೇಬೇಕು, ಬೇರೆ ದಾರಿ ಇಲ್ಲ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಕನ್ನಡ ಭಾಷೆ ಉಳಿಬೇಕು, ಕನ್ನಡಿಗರು ನೆಮ್ಮದಿಯಿಂದ ಬದುಕಬೇಕು ಅಂತ ಹೇಳಿದ್ರೆ ಈ ಪರಭಾಷಿಗರ ಹಾವಳಿ ಇದೆಯಲ್ಲ ಅದನ್ನ ಕಿತ್ತು ಬಿಸಾಗಬೇಕಾಗತ್ತೆ. ಸರ್ವೆ ಕೂಡ ಆಗಬೇಕು. ಇತ್ತೀಚೆಗೆ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದು ಅವರಿಂದನೇ. ಸೊ ಹಂಗಾಗಿ ಇನ್ಮೇಲೆ ಆದರೂ ಸರ್ಕಾರ ಎಚ್ಚೆತ್ಕೊಳ್ಬೇಕು. ಕೇವಲ ಕನ್ನಡ ಪರ ಹೋರಾಟಗಾರರಿಂದ ಆಗೋದಿಲ್ಲ ಇದು. ಸರ್ಕಾರ ಎಚ್ಚೆತ್ಕೊಳ್ಬೇಕು, ಪೊಲೀಸ್ ಇಲಾಖೆ ಎಚ್ಚೆತ್ಕೊಳ್ಬೇಕು. ಆ ಮ್ಯಾನೇಜರ್ ಕನ್ನಡ ಮಾತನಾಡಲ್ಲ ಅಂತ ಹೇಳಿದಾಗ ಆಕೆ ಮೇಲೆ ಕೇಸ್ ಆಗದೆ ಕನ್ನಡ ಪರ ಹೋರಾಟಗಾರ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿದ್ರೆ ನಮ್ಮ ವ್ಯವಸ್ಥೆ ಮೇಲೆ ಪ್ರಶ್ನೆ ಬರುತ್ತಲ್ವಾ? ನೋಡೋಣ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತೆ ಅಂತೇಳಿ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.